ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಾಣೀತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಟೀಕಾಕೃತ್ಪಾದವರ್ಯಾನ್ ಶತಮತಿಮತವಿಸ್ತಾರಕಾನ್ ಸಂಯಮೀಂದ್ರಾನ್ ವಂದೇ ಸದ್ಭಾವಬೋಧಪ್ರಭೃತಿಪರಿಮಳಗ್ರಂಥಕಾರಾನ್ ಗುರುಂಶ್ಚ ಸದ್ಧರ್ಮಾಖ್ಯಾನ್ಯತೀಂದ್ರಾನ್ ಕವಿಕುಲತಿಲಕಾನ್ಯಸ್ತಗಂಗಾಂತರಂಗಾನ್ ಸತ್ಯಧ್ಯಾನಪ್ರಮೋದಾನ್ ಸಕಲಗುರುಕೃಪಾಕಾರ ಸತ್ಯಾತ್ಮತೀರ್ಥಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಚಕ್ಕಣಾಃ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು. ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುತಲೆ ಧರ್ಮಾಧ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಅಷ್ಟಮಸ್ಕಂಧಾರಂಭಃ. ಹರಿ ಓಂ. ರಾಜೋವಾಚ ಸ್ವಯಂಭುವಸ್ಯೇಹ ಮನೋರ್ವಂಶೋಯಂ ವಿಸ್ತರಾಚ್ಯುತಃ ಯತ್ರ ವಿಶ್ವಸೃಜಾಂ ಸರ್ಗೋ ಮನೋನನ್ಯಾನ್ವದಸ್ವನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಹ್ಲಾದರಾಜರ ಅದ್ಭುತವಾದಂತಹ ಚರಿತ್ರೆಯನ್ನು, ನರಸಿಂಹದೇವರ ಪ್ರಾದುರ್ಭಾವದ ಕಥೆಯನ್ನು, ತ್ರಿಪುರಾಂತಕನಾದಂತಹ ರುದ್ರದೇವರ ಮಹಿಮೆಯನ್ನು, ಜೊತೆಗೆ ನಾರದರು ಮಾಡಿದಂತಹ ಯುಧಿಷ್ಠಿರನಿಗೆ ನೀಡಿದ ವರ್ಣಾಶ್ರಮಗಳ ಅತ್ಯದ್ಭುತವಾದಂತಹ ಉಪದೇಶವನ್ನು ಸಪ್ತಮಸ್ಕಂದದಲ್ಲಿ ನಾವು ಕೇಳಿದ್ದೇವೆ. ಇಂದಿನಿಂದ ಅಷ್ಟಮಸ್ಕಂದದಿಂದ ಪ್ರಧಾನವಾದ ಅನೇಕ ಕಥೆಗಳು, ಬಹಳಷ್ಟು ಕಥೆಗಳಿವೆ. ಗಜೇಂದ್ರ ಮೋಕ್ಷ, ಸಮುದ್ರ ಮಂಥನ, ಮತ್ಸ್ಯಾವತಾರದ ಕಥೆ, ಬಲಿರಾಜನ ವಾಮನೋಪಾಖ್ಯಾನ, ಮುಂದೆ ಸೋಮಸೂರ್ಯ ವಂಶದ ರಾಜರ ಕಥೆ ನವಮಸ್ಕಂದದಲ್ಲಿ, ದಶಮಸ್ಕಂದದಲ್ಲಿ ಪ್ರಧಾನವಾಗಿ ಕೃಷ್ಣ ಕಥೆ. ಇದೆಲ್ಲವೂ ಇನ್ನು ಸ್ವಲ್ಪ ದೊಡ್ಡದಾದಂತಹ ಚಾಪ್ಟರ್ಸ್ ಅಂತೀವಲ್ಲ, ಆ ರೀತಿಯಲ್ಲಿ ಇರತಕ್ಕಂಥದ್ದು. ಬಹಳಷ್ಟು ವಿಷಯಗಳು, ಬಹಳಷ್ಟು ಕಥೆಗಳು, ಬಹಳಷ್ಟು ಸಂದೇಶಗಳು, ತಿಳಿದುಕೊಳ್ಳಲಿಕ್ಕಿರ್ತಕ್ಕಂತಹ ಅನೇಕ ಧರ್ಮಸೂಕ್ಷ್ಮಗಳು ಇರತಕ್ಕಂತಹ ಈ ಸ್ಕಂದಗಳನ್ನು ಇವತ್ತಿನಿಂದ ಪ್ರಾರಂಭ ಮಾಡಬೇಕಾಗಿದೆ. ಗುರುಗಳ ಅನುಗ್ರಹದಿಂದ ಮಂಗಳದ ಒಳಗಾಗಿ ಎಲ್ಲವನ್ನೂ ಕೂಡ ಭಗವಂತ ಸ್ವಲ್ಪ ಸಂಕ್ಷಿಪ್ತವಾಗಿ, ಸಂಗ್ರಹಾತ್ಮಕವಾಗಿ ಆದರೂ ಹೇಳಿಸಲಿ ಅಂತ ಪ್ರಾರ್ಥನೆಯನ್ನು ಮೊದಲಿಗೆ ಮಾಡ್ತಾ ಇದ್ದೇನೆ. ರಾಜನಾದಂತಹ ಪರೀಕ್ಷಿತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸ್ವಯಂಭೂ ಮನುವಿನ ವಂಶವನ್ನು ವಿಸ್ತಾರವಾಗಿ ಹೇಳಿದ್ದೀರಿ. ಏನು ಎಷ್ಟು ಅವನ ಮಕ್ಕಳು, ಅವನು ಆದಿಮನು, ಎಲ್ಲಕ್ಕಿಂತಲೂ ಮೊದಲು ಬಂದವ. ಹೀಗಾಗಿ ಬಹಳ ವಿಸ್ತಾರವಾಗಿ ಅವನ ಎಲ್ಲ ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿಯರ ಕಥೆಗಳು, ಅವರ ಮಕ್ಕಳ ಕಥೆಗಳು, ಪ್ರಿಯವ್ರತ, ಉತ್ಥಾನಪಾದ, ಅವರಿಂದಾದಂತಹ ಭೂಗೋಳ, ಖಗೋಳ ಎಲ್ಲ ವಿವರಣೆಯನ್ನು ನೀಡಿಯಾಗಿದೆ. ಅದಕ್ಕೆ ಅವನು ಹೇಳ್ತಾನೆ, ಮನ್ವಂತರಾನು ಕಥಾ ಅಂತಿದ್ದಂತೆ ಇದ್ದಾರೆ. ಆವಾಗ ಶುಕಾಚಾರ್ಯರು ಸ್ವಯಂಭೂ ಮನುವಿನ
ನಂತರದಲ್ಲಿ ಬಂದಂಥ ಮನುಗಳ ಕಥೆಗಳನ್ನು ಈಗ ಮುಂದೆ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಸ್ವಯಂಭುವನ್ನು ಆರಂಭ ಮಾಡಿಕೊಂಡು 6 ಮನುಗಳು ಈಗ ಆಗಿ ಹೋಗಿದ್ದಾರೆ. ಈಗ ನಡೆದದ್ದು 7ನೇ ಮನ್ವಂತರ, ಅದು ವೈವಸ್ವತ ಮನ್ವಂತರ ಅಂತ. ಇದರ ಹಿಂದೆ 6 ಮನುಗಳು. ಮೊದಲನೇದ್ದು ಸ್ವಯಂಭುವ, ಅವನದ್ದು ಎಲ್ಲ ಕಥೆಗಳನ್ನು ನಾವು ಕೇಳಿಯಾಗಿದೆ. ಆ ಸ್ವಯಂಭೂ ಮನುವೆ ತಾನು ಒಂದು ಸಲ ತನ್ನ ಮಕ್ಕಳೆಲ್ಲರನ್ನ ಮದುವೆ ಮಾಡಿಕೊಟ್ಟು ಎಲ್ಲ ಆದ ಮೇಲೆ ತನ್ನ ಮಗಳಾದಂಥ ಆಕೂತಿಯ ಮಗನಾಗಿ ಯಜ್ಞನಾಮಕ ಪರಮಾತ್ಮ ಹುಟ್ಟಿದ್ದಾನೆ, ನೀವು ಕೇಳಿದ್ದೀರಿ. ಆ ಯಜ್ಞನಾಮಕ ಭಗವಂತನನ್ನ ಉಪದೇಶ ಮಾಡಲಿಕ್ಕೆ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಋತುಮತ ಅನ್ನುವಂತಹ ಒಂದು ವರುಣನ ಕ್ರೀಡಾಭವನದಲ್ಲಿ, ಕ್ರೀಡಾಸ್ಥಾನದಲ್ಲಿ, ಅಲ್ಲಿ ಭಗವಂತ ತಾನಿದ್ದಾನೆ. ಅದ್ಭುತವಾದಂತಹ ವೃಕ್ಷಗಳೆಲ್ಲ ಇರತಕ್ಕಂಥದ್ದು. ಅಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾನೆ. ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪಃ ಯೋ ಜಾಗರ್ತಿ ಶಯಾನೇಸ್ಮಿನ್ ನಾಯಂ ವೇದ ತಂ ವೇದ ವೇದಸಃ ಅಂತ. ನಾಯಂ ತಂ ವೇದ ವೇದಸಃ. ಯಜ್ಞನಾಮಕ ಭಗವಂತನಿಗೆ ಸ್ವಯಂಭೂಮನು ಮಾಡಿದಂಥ ಪ್ರಾರ್ಥನಾ, ಅದಕ್ಕೆ ಈಶಾವಾಸ್ಯೋಪನಿಷತ್ತು ಅಂತ ಕರೀತಾರೆ. ಆ ಈಶಾವಾಸ್ಯೋಪನಿಷತ್ತು ಅದರ ಒಂದು ಸಂಗ್ರಹವನ್ನ ಇಲ್ಲಿ ಅಷ್ಟಮ ಸ್ಕಂದ ನಮಗೆ ಪ್ರಾರಂಭದಲ್ಲಿ ತಿಳಿಸಿಕೊಡ್ತಾ ಇದೆ. ಸ್ವಯಂಭೂಮನು ಯಜ್ಞನಾಮಕ ಭಗವಂತನಿಗೆ ಪ್ರಾರ್ಥನೆ ಮಾಡಿದಂಥ ಅದ್ಭುತವಾದಂಥ ರೀತಿ, ಯಾವನಿಂದ ಈ ಇಡೀ ಈ ಜಗತ್ತು ಅದು ಪ್ರಕಾಶವನ್ನ ಪಡಿತಾ ಇದೆ. ಯಾವ ನಾವು ಮಲಗಿದರೂ ತಾನು ಎಚ್ಚರ ಇರ್ತಾನೆ, ನಾವು ತಿಳಿಯಲಿಲ್ಲ ಅಂದ್ರೂ ತಾನು ನಮ್ಮೆಲ್ಲರನ್ನ ತಿಳಿದುಕೊಂಡು ಸರ್ವಜ್ಞನಾಗಿದ್ದಾನೆ. ಅಂತಹ ಭಗವಂತನಿಗೆ ನಮಸ್ಕಾರ. ಯಾವನು ಆತ್ಮಾವಾಸ್ಯಮಿದಂ ವಿಶ್ವಂ ಯದ್ ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸ್ಯ ಸಿದ್ಧನಂ ಅಂತ ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಒಂದು ರುಚವೂ ಕೂಡ ಹೀಗೆ ಇರ್ತಕ್ಕಂಥದ್ದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸ್ಯ ಸಿದ್ಧನಂ ಅಂತ ಹೇಳಿದಂತೆ ಎಲ್ಲವೂ ಕೂಡ ಈಶಾವಾಸ್ಯ, ಆತ್ಮಾವಾಸ್ಯ, ಭಗವಂತನಿಂದಲೇ ಇರತಕ್ಕಂಥದ್ದು ಎಲ್ಲವೂ ಕೂಡ. ಅಂದ್ರೆ ಭಗವಂತನ ಆವಾಸ ಸ್ಥಾನ ಈ ಇಡಿಯಾದಂತಹ ಪ್ರಪಂಚ. ತೇನ ತ್ಯಕ್ತೇನ ಭುಂಜೀತಾಹ, ಉಳಿದವರೆಲ್ಲರೂ ತ್ಯಕ್ತೇನ ಅನ್ನೋದಕ್ಕೆ ದತ್ತೇನ ಅಂತ, ಅವನು ಕೊಟ್ಟಿದ್ರಲ್ಲಿ ಉಣ್ಣುವವರಷ್ಟೇ, ಭೋಗ ಮಾಡೋರು. ಬ್ರಹ್ಮಾದಿ ದೇವತೆಗಳನ್ನ ಹಿಡ್ಕೊಂಡು ಎಲ್ಲರೂ, ಲಕ್ಷ್ಮೀದೇವಿನ ಹಿಡ್ಕೊಂಡು ಎಲ್ಲರೂ ಕೂಡ ಅವನಲ್ಲಿಯೇನೇ ತಾವು ಅಧೀನರಾಗಿದ್ದು ಕೆಲಸ ಮಾಡೋರು. ಯಾರಿಗೂ ಕೂಡ ಸ್ವತಂತ್ರವಾಗಿ ಈ ಜಗತ್ತಿನ ಒಂದು ಸ್ಥಾನವೂ ಇಲ್ಲ. ಆತ್ಮಾವಾಸ್ಯಂ ಇದಂ ಸರ್ವಂ ವಿಶ್ವಂ, ಇಡಿಯಾದ ಜಗತ್ತಿಗೆ ಜಗತ್ತು ಅಧೀನವಾಗಿದ್ದುದು ಕೇವಲ ಭಗವಂತನಿಗೆ. ಅವನಿಂದ ತ್ಯಕ್ತೇನ, ಅವನು ಯಾವುದನ್ನು ನೀನು ಇಟ್ಕೋ ಅಂತ ಕೊಟ್ಟಾನೋ ಅದನ್ನು ಭೋಗ ಮಾಡ್ತಾರಷ್ಟೇ. ಸತ್ಯಲೋಕವನ್ನು ಬ್ರಹ್ಮದೇವರಿಗೆ ಕೊಟ್ಟ, ಇಂದ್ರ ಸ್ವರ್ಗಲೋಕವನ್ನು ಇಂದ್ರನಿಗೆ ಕೊಟ್ಟ. ಯಾವ ಲೋಕ ಯಾರಿಗೆ ಭಗವಂತ ಕೊಟ್ಟಾನೋ, ಯಾವ ಭೋಗಗಳನ್ನು ಯಾವ ಮನುಷ್ಯರಿಗೆ ಯಾವ ಪ್ರಾಣಿಗಳಿಗೆ ಭಗವಂತ ಕೊಡ್ತಾ ಇದ್ದಾನೋ ಅವನು ಕೊಟ್ಟದ್ರೊಳಗೆ ನಾವು ಭೋಗವನ್ನು ಮಾಡೋದು ಬಿಟ್ರೆ ಮಾಗ್ರದ ಕಸಸಿದ್ಧನಂ, ಇನ್ನೊಬ್ಬರ ಧನವನ್ನ ನಾವು ಪಡೆಯಲು ಸಾಧ್ಯವಿಲ್ಲ, ಹಾಗೆ ಪಡೆಯಬಾರದು. ನಮಗೆ ಭಗವಂತ ಏನು ಕೊಡ್ತಾನೋ ಅದರಲ್ಲಿ ನಾವು ಸಂತುಷ್ಟರಾಗಿರಬೇಕು, ಇನ್ನೊಬ್ಬರದನ್ನ ಪಡೆಯಬಾರದು ಅಂತ ಈಶಾವಾಸ್ಯದಲ್ಲಿ ಬಹಳ ವಿಸ್ತಾರವಾದಂಥದ್ದು ಆ ಉಪನಿಷತ್ ಭಾಷ್ಯದ ಪಾಠ ಆಗಿದೆ. ಅದರ ರೆಕಾರ್ಡ್ ಕೂಡ ಇದೆ, ಅವಶ್ಯವಾಗಿ ಆಸಕ್ತರು ಕೇಳಬಹುದು. ಯಜ್ಞನಾಮಕ ಭಗವಂತನನ್ನ ಪ್ರಾರ್ಥನಾ ಮಾಡುವ ಪ್ರಸಂಗ ಯಾಕೆ ಬಂತು ಮನುವಿಗೆ ಅಂದರೆ, ರಾಕ್ಷಸರು ಬಂದು ಅವನಿಗೆ ಪೀಡೆ ಕೊಡ್ತಾ ಇದ್ದಾರೆ. ಯಜ್ಞನಾಮಕ ಭಗವಂತ ಇಂದ್ರ ಪದವಿಯಲ್ಲಿದ್ದಾವ ಸ್ವಯಂಭೂಮನ್ವಂತರ ನಡೆದಾಗ. ಹೀಗಾಗಿ ಆ ರಾಕ್ಷಸರ ಸಂಹಾರಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ದೇ ಇವತ್ತು ಈ ಒಂದು ಉಪನಿಷತ್ತಾಗಿ ನಮಗೆ ಸಿಕ್ಕಿದೆ. ಅಂಥ ಅದ್ಭುತವಾದ ಸ್ತೋತ್ರವನ್ನೆಲ್ಲ ಮನು ತಾನು ಮಾಡಿದ್ದಾನೆ. ಈಹತೆ ಭಗವಾನೀಶೋ ನಹಿ ತತ್ರ ವಿಸಜ್ಜತೆ ಆತ್ಮಲಾಭೇನ ಪೂರ್ಣಾರ್ಥೋ ನಾವಸೀದಂತಿ ಏನು ತಮ್ಮ ಅಂತ. ಭಗವಂತ ಇಚ್ಛೆ ಪಡ್ತಾನೆ, ಹೌದು, ಆದರೆ ನಾವೆಲ್ಲ ಇಚ್ಛೆ ಯಾಕೆ ಪಡ್ತೇವೆ? ನಮಗೇನೋ ಬೇಕಾಗಿರ್ತದೆ ಅಂತ ಇಚ್ಛೆ ಪಡ್ತೇವೆ. ಆತ್ಮಲಾಭೇನ ಭಗವಂತ ಇಚ್ಛಾ ಪಡುವುದಿಲ್ಲ. ಅದರೊಳಗೆ ತಾನು ಕಾಮ ಇಟ್ಟು ಸಂಘ ಇಟ್ಟು ತಾನು ಇಚ್ಛೆ ಪಡೋದಿಲ್ಲ. ಪೂರ್ಣಾರ್ಥ, ತಾನು ಸಂಪೂರ್ಣವಾಗಿ ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಎಲ್ಲ ಭೋಗಗಳಿಂದ ಪೂರ್ಣನಾಗಿದ್ದಾನೆ, ಅವನಲ್ಲೇನೂ ಕಡಿಮೆ ಅಂತನ್ನೋದಿಲ್ಲ. ಆದರೂ ಕೂಡ ಉಳಿದವರಿಗಾಗಿ ಭಗವಂತ ಇಚ್ಛೆ ಪಟ್ಟು ತಾನು ಕೆಲಸವನ್ನ ಮಾಡ್ತಾ ಇದ್ದಾನೆ. ತಮ್ ಈಹಮಾನಂ ನಿರಹಂಕೃತಂ ಬುಧೇ ನಿರಾಶಿಷಂ ಪೂರ್ಣಮನನ್ಯ ಚೋದಿತಂ ತಚ್ಛಿಕ್ಷಯಂತಂ ನಿಜವರ್ತ್ಮ ಮೂಢಾನ್ ಪ್ರಭುಂ ಪ್ರಪದ್ಯೆ ಅಖಿಲ ಧರ್ಮಭಾವನಂ ಅಂತ ತಾನು ಇಚ್ಛೆ ಪಟ್ಟರೂ ಅಹಂಕಾರವನ್ನ ಪಡೆದೇನೆ ಎಲ್ಲವನ್ನೂ ಇನ್ನೊಬ್ಬರಿಗಾಗಿ ಇಟ್ಟಂತಹ, ಆ ರೀತಿಯಲ್ಲಿ ಇರಲು ಶಿಕ್ಷಣವನ್ನ ಎಲ್ಲ ಕಾಲದಲ್ಲಿ ನೀಡುವಂತಹ ಆ ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಮಂತ್ರೋಪನಿಷತ್ತನ್ನು ಹೇಳಿ
ಆ ಯಜ್ಞನಾಮಕ ಭಗವಂತನಿಗೆ ಆಹ್ವಾನ ಮಾಡಿದಾಗ ಎಲ್ಲ ಅಸುರರು ಆ ಭಗವಂತ ಬಂದದ್ದನ್ನು ನೋಡಿ ಓಡಿ ಹೋಗಿದ್ದಾರೆ. ಅಂತಹ ಶ್ರೇಷ್ಠನಾದ ಸ್ವಯಂಭೂವನು 71 ಮಹಾಯುಗಗಳ ಕಾಲ ತಾನು ರಾಜನಾಗಿದ್ದು ತನ್ನ ಗತಿಯನ್ನು ತಾನು ಪಡೀತಾನೆ. ಅದಾದ ಮೇಲೆ ಅಗ್ನಿಯ ಮಗನಾದಂತಹ ಸ್ವಾರೋಚಿಷ ಅನ್ನುವಂಥವ ಮನು ಬರ್ತಾನೆ. ಸ್ವಾರೋಚಿಷ ಮನ್ವಂತರ ಅಂತ. ಈ ಮನ್ವಂತರದಲ್ಲಿ ಅನೇಕ ಅಲ್ಲೂ ಕೂಡ ಬೇರೆ ಬೇರೆ ದೇವತೆಗಳು, ರೋಚನ ಅನ್ನುವಂಥವ ಇಂದ್ರನ ಪದವಿಗೆ ಅಲ್ಲಿ ಬಂದಿದ್ದಾನೆ. ವಾಯುದೇವರು ಅಂತೂ ಕೆಲವು ಕಡೆಗೆ ಹೇಳಿದ್ದಾರೆ. ಇನ್ನು ತುಷಿತಾದಿ ದೇವತೆಗಳು ಅಲ್ಲಿದ್ದಾರೆ. ಊರ್ಜಸ್ತಂಭ ಮೊದಲಾದಂತಹ ಸಪ್ತ ಋಷಿಗಳು ಆ ಕಾಲದಲ್ಲಿದ್ದಾರೆ. ಅವರಲ್ಲಿ ಒಬ್ಬ ವೇದಶಿರ ಅನ್ನುವಂಥ ಋಷಿ. ಆ ವೇದಶಿರ ಅನ್ನುವಂತಹ ಋಷಿಗೆ ಭಗವಂತ ಸ್ವಾರೋಚಿಷ ಮನ್ವಂತರದಲ್ಲಿ ವಿಭು ಅನ್ನುವ ಅವತಾರವನ್ನು ತಾಳಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವನು 80,000 ಮುನಿಗಳು ಅವರು ಬ್ರಹ್ಮಚಾರಿ ವ್ರತವನ್ನ ತೊಟ್ಟು ನಿಂತಾಗ ಅವರಿಗೆ ಉಪದೇಶ ಮಾಡಿದ ವಿಭು ಅನ್ನುವಂತಹ ಭಗವಂತನ ರೂಪ ಸ್ವರೋಚಿಷ ಮನ್ವಂತರದಲ್ಲಾಯಿತು ಅಂತ ಹೇಳ್ತಾರೆ. ಮುಂದೆ ತೃತೀಯ ಮನು ಅವನು ಉತ್ತಮ ಅಂತ, ಪ್ರಿಯವ್ರತನ ಮಗ ಈತ ಅಂತ ಹೇಳ್ತಾರೆ. ಪ್ರಿಯವ್ರತನ ಮಗನಾಗಿ ಹುಟ್ಟಿದಂಥವ ಸಾಕ್ಷಾತ್ ಭಗವಂತನ ರೂಪ ಅಂತೂ ಅಲ್ಲಿ ಹೇಳಿದ್ದಾರೆ. ಇನ್ನು ಅನೇಕ ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ವಸಿಷ್ಠರ ಮಕ್ಕಳು 7 ಜನ ಇಲ್ಲಿ ಋಷಿಗಳಾಗಿ ಸಪ್ತಋಷಿಗಳಾಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಯಮಧರ್ಮನಿಗೆ ಸೂನೃತ ಅನ್ನುವಂಥ ಮಡದಿಯಲ್ಲಿ ಭಗವಂತ ಸತ್ಯಸೇನ ಅನ್ನುವ ಹೆಸರಿನಲ್ಲಿ, ನೋಡ್ರಿ ಎಲ್ಲಾ ಮನ್ವಂತರಗಳಲ್ಲೂ ಭಗವಂತನ ಒಂದೊಂದು ಅವತಾರ ಇದೆ ಅಂತ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಬಂದ. ಇನ್ನು 4ನೆಯ ಮನು ಉತ್ತಮನ ತಮ್ಮ, ಅವನು ತಾಪಸ ಅನ್ನುವಂತಹ ಮನ್ವಂತರ. ಆ ತಾಪಸ ಅನ್ನುವಂತಹ ಮನ್ವಂತರದಲ್ಲಿ ಅದು ಭಗವಂತನ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಅಲ್ಲಿ ವೈದ್ಯದ ಮೊದಲಾದಂತಹ ದೇವತೆಗಳೆಲ್ಲ ಬಂದಿದ್ದಾರೆ. ಆ ಒಂದು ಮನ್ವಂತರದಲ್ಲಿ, ತಾಪಸ ಮನ್ವಂತರದಲ್ಲಿ ಭಗವಂತ ಹರಿಣಿ ಅನ್ನುವಂತಹ ಸ್ತ್ರೀಯಲ್ಲಿ ಹರಿಮೇಧಸರು ಅನ್ನುವಂತಹ ಋಷಿಗಳ ಮಗನಾಗಿ ಶ್ರೀಹರಿ ಅನ್ನುವ ರೂಪದಿಂದ ಭಗವಂತ ಹುಟ್ಟಿದ. ಹರಿಮೇಧಸ ಋಷಿಗಳು, ಹರಿಣಿ ಅಂತ ಅವಳ ಪತ್ನಿ, ಅವರಿಬ್ಬರಲ್ಲಿ ಶ್ರೀಹರಿ ಅನ್ನುವಂತಹ ರೂಪದಿಂದ ತಾಪಸ ಮನ್ವಂತರದಲ್ಲಿ ಭಗವಂತ ತಾನು ಹುಟ್ಟುತ್ತಾ ಇದ್ದಾನೆ. ಆ ತಾಪಸ ಮನ್ವಂತರದಲ್ಲಿ ಹುಟ್ಟಿದಂತಹ ಭಗವಂತನೇ ತಾನು ಗಜೇಂದ್ರನಿನ್ನ ಆ ಮೊಸಳೆಯಿಂದ ಉದ್ಧಾರ ಮಾಡಿದ್ದಾನೆ ಅನ್ನುವ ಕಥೆ ಇದು ತಾಪಸ ಮನ್ವಂತರದಲ್ಲಿ ನಡೆಯಿತು ಅಂತ ಹೇಳಿದ್ದಾರೆ. ತತ್ಕಥಾಸು ಮಹಾಪುಣ್ಯಂ ಧನ್ಯಂ ಸ್ವಸ್ಥೇನಂ ಶುಭಂ. ರಾಜ ಕೇಳೇಬಿಟ್ಟ, ಅದ್ಭುತವಾದ ಕಥೆ, ಮಹಾಪುಣ್ಯ, ಧನ್ಯವಾಗುವಂಥದ್ದು ಅಂತ ಕೇಳಿದ್ದೀವಿ ನಾವು. ಹಾಗಾಗಿ ಸಾಕ್ಷಾತ್ ಭಗವಂತನ ಮಹಿಮೆಯನ್ನು ತಿಳಿಸುವ ಗಜೇಂದ್ರ ಮೋಕ್ಷವನ್ನು ನಮಗೆ ನೀವು ಪೂರ್ಣ ವಿಸ್ತಾರವಾಗಿ ಹೇಳ್ರಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮೊದಲೇ ಭಾಗವತ ಅದನ್ನು ಸಾಕಷ್ಟು ವಿಸ್ತಾರವಾಗಿ ಹೇಳ್ಯದ. ಜೊತೆಗೆ ಅದಕ್ಕೆ ಸತ್ಯಧರ್ಮದ ಟಿಪ್ಪಣಿ. ಆ ಟಿಪ್ಪಣಿ ಅಂತೂ ಎಷ್ಟು ವಿಸ್ತಾರದ ಅಂತಂದ್ರೆ ಅದನ್ನು ಸಂಗ್ರಹ ಮಾಡಿ ಹೇಳಲಿಕ್ಕೆ ಹೋದ್ರೂ ಅದನ್ನೇ ಒಂದು ಸಲ ಬಹುಶಃ ಪಾಠದೊಳಗೆ 5 ದಿವಸ ಕೇವಲ ಗಜೇಂದ್ರ ಮೋಕ್ಷವನ್ನೇ ನಾನು ಹೇಳಿದ್ದೆ. ಸತ್ಯಧರ್ಮದ ಟಿಪ್ಪಣಿ ಮೇಲೆ ಗಜೇಂದ್ರ ಮೋಕ್ಷನೇ 5 ದಿವಸ ಆಗಿದೆ. ಈಗ 5 ದಿವಸ ಅದಷ್ಟೇ ಹೇಳಿಬಿಟ್ಟೆ ಅಂತಂತಂದ್ರೆ ಮುಂದಿನ ಸ್ಕಂದ ಎಲ್ಲ ಉಳಿತಾವ ಅನ್ನೋದಕ್ಕೆ ಸಂಗ್ರಹ ಮಾಡಿ ಕೆಲವು ಶ್ಲೋಕಗಳಿಗಷ್ಟೇ ಆಯ್ದಂತಹ ಟಿಪ್ಪಣಿ ಭಾಗ. ಸತ್ಯಧರ್ಮ ತೀರ್ಥರ ಟಿಪ್ಪಣಿ ಬಹಳ ಅದ್ಭುತವಾಗಿದೆ. ಎಷ್ಟು ಹೇಳಿದರೂ ಅದಕ್ಕೆ ಕಡಿಮೆ. ಅಂತೂ ಸಂಗ್ರಹಾತ್ಮಕವಾಗಿ ಅದನ್ನು ತಿಳಿದುಕೊಳ್ತಾ ಪ್ರಯತ್ನ ಮಾಡೋಣ. ಆಸೀತ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ. ತ್ರಿಕೂಟ ಅಂತ ಒಂದು ಪರ್ವತ ನೋಡ್ರಪ್ಪ, ಬಹಳ ದೊಡ್ಡದಾದಂತಹ ಪರ್ವತ, ಕ್ಷೀರೋದದಿಂದ ಆವೃತವಾದಂತಹ ಆ ಒಂದು ಪರ್ವತ. ಅಲ್ಲಿ ತ್ರಿಕೂಟ ಯಾಕೆ? 3 ಶಿಖರಗಳಿದ್ದಂಥದ್ದು. ರೌಪ್ಯ ಅಯಸ ಹಿರಣ್ಮಯೈಹಿ, ಒಂದು ಬೆಳ್ಳಿಯ ಶಿಖರ, ಒಂದು ಬಂಗಾರದ ಶಿಖರ, ಒಂದು ಕಬ್ಬಿಣದ ಶಿಖರ. ಈ ಎಲ್ಲ ಪದಾರ್ಥಗಳು ಸಿಗುವಂತಹ ಆ ತ್ರಿಕೂಟ ಪರ್ವತ. ಅಲ್ಲಿ ಯಾವಾಗಲೂ ಚಾರಣರು, ಗಂಧರ್ವರೇ ಮೊದಲಾದಂತಹ ಮಹಾನುಭಾವರೆಲ್ಲ ಇರತಕ್ಕಂತಹ ಒಂದು ಪರ್ವತ ಅದು. ಅನೇಕ ಅರಣ್ಯಗಳು, ಸರೋವರಗಳು, ಉದ್ಯಾನವನಗಳು ಇವೆಲ್ಲ ಇರತಕ್ಕಂಥ ಆ ಪರ್ವತದಲ್ಲಿ ಋತುಮತ ಆ ಒಂದು ಭಾಳ ಹೇಳ್ತಾರ್ರಿ ಸತ್ಯಧರ್ಮ ತೀರ್ಥರಂತೂ. ಒಂದೊಂದೊಂದೊಂದಕ್ಕೂ ಕೂಡ ಇಷ್ಟು ವಿಚಿತ್ರವಾಗಿ ಅರ್ಥ ಮಾಡ್ತಾರೆ. ಏನು ಬರ್ತದೆ ಅಲ್ಲಿ ಅಂತ ಸುಮ್ಮನೆ ಒಂದು ಹೇಳಿ ಮುಂದೆ ಹೋಗ್ತೇನೆ. ಪ್ರಾಣಿ ಪಕ್ಷಿಗಳು ಬಹಳಷ್ಟಿದ್ವು ಅಂತ ಅಲ್ಲಿ ಹೆಸರು ಬರ್ತದೆ. ಪ್ರಾಣಿ ಪಕ್ಷಿಗಳು ಬಹಳಷ್ಟಿದ್ವು ಅಂತಂದ್ರೆ ಇದ್ದು ಬಿಡ್ರಿ ಏನಾಯ್ತು ಅಂತ. ಅದನ್ನ ಹೇಳುವಾಗ ಹೆಂಗೆ ಹೇಳ್ತದ ಭಾಗವತ ಅಂದ್ರೆ, ಯದ್ ಗಂಧ ಮಾತ್ರಾದ್ ಹರಯೋ ಗಜೇಂದ್ರಾಹ ವ್ಯಾಘ್ರಾಧಯ ವ್ಯಾಲಮೃಗಾಹ ಸಖಡ್ಗಾಹ ಮಹೋರಗಶ್ಚಾಪಿ
ಭಯಾದ್ರವಂತಿ ಸಗೌರ ಕೃಷ್ಣ ಶಲಭಶ್ಚ ಮರ್ಯಃ ಅಂತ. ಗಂಧದಿಂದಲೇ ಹರಿಯುವಂತಹ ಅನೇಕ ಆನೆಗಳು, ಹುಲಿಗಳು, ವ್ಯಾಲಮೃಗ, ಖಡ್ಗ, ಮಹಾ ಉರಗಗಳು, ಸರ್ಪಗಳು, ಆಮೇಲೆ ಶಲಭ, ಚಮರಿ ಮೊದಲಾದಂತಹ ಅನೇಕ ಪ್ರಾಣಿಗಳು ಅಲ್ಲಿ ವಾಸ ಮಾಡಿದ್ವು ಅಂತ. ಏನಲ್ಲಿ ಸಮಸ್ಯೆ ಬಂತು ಅಂತಂತಂದ್ರೆ, ವ್ಯಾಲ ಅಂತ ಶಬ್ದ ಬಂದದಲ್ಲಿ. ವ್ಯಾಲ ಅಂತಂದ್ರೆ ಏನು? ವ್ಯಾಳ ಶಯನ ಅಂತ ದೇವರಿಗೆ ಕರೀತಿರಲ್ಲ. ವ್ಯಾಲ ಅಂದ್ರ ಸರ್ಪ ಅಂತ ಅರ್ಥ. ಅದೇ ಶ್ಲೋಕದೊಳಗೆ ಮಹೋರಗಾಹ ಅಂತೂ ಶಬ್ದ ಅದ. ಮಹೋರಗ ಅಂದ್ರೆ ಸರ್ಪ ಅಂತ ಅರ್ಥ ಮಾಡಬೇಕು. ಮತ್ತಿಲ್ಲಿ ವ್ಯಾಲ ಅನ್ನೋದಕ್ಕೆ ಸರ್ಪ ಅಂತ ಅರ್ಥ ಮಾಡೋಣ, ಉರಗ ಅನ್ನೋದಕ್ಕೆ ಸರ್ಪ ಅಂತ ಅರ್ಥ ಮಾಡೋಣ ಅಂತ ಪ್ರಶ್ನೆ. ಎರಡೂ ಶಬ್ದ ಒಂದೇ ಶ್ಲೋಕದೊಳಗೆ ಬಂದದಲ್ಲೇ. ಅದಕ್ಕೆ ಸತ್ಯಧರ್ಮ ತೀರ್ಥರು ವಿಶೇಷವಾದಂತಹ ಒಂದು ಟಿಪ್ಪಣಿಯಲ್ಲಿ ತಾವು ಹೇಳ್ತಾರೆ, ಅನೇಕಾರ್ಥ ಧ್ವನಿ ಮಂಜರಿ ಅಂತ ಒಂದು ಕೋಶ ಅದಂತ ಸಂಸ್ಕೃತದೊಳಗೆ. ನಮ್ಮ ಸತ್ಯಧರ್ಮ ತೀರ್ಥರಿಗೆ 21 ಕೋಶ ಭಯಪಟ್ಟಿದ್ದು ಅಂತ ಕೇಳ್ತೀವಿ ನಾವು ಅವ್ರ ಚರಿತ್ರೆದೊಳಗೆ. 21 ಡಿಕ್ಷನರೀಸ್ ಭಯಪಟ್ಟಿದ್ದು ಅಂತವ್ರಿಗೆ. ಯಾವ ಶಬ್ದಕ್ಕೆ ಎಷ್ಟು ವಿಚಿತ್ರ ಅರ್ಥ ಮಾಡ್ತಾರ ಅನ್ನೋದನ್ನ ನೀವು ಇನ್ನೊಂದು ಸ್ವಲ್ಪ ಹೊತ್ತಿನೊಳಗೆ ನೋಡ್ಕೊಳ್ತಾ ಹೋಗ್ತೀರಿ. ವಿಚಿತ್ರ ವಿಚಿತ್ರ ಅರ್ಥಗಳನ್ನು ಮಾಡ್ತಾರೆ. ಆ ಒಂದು ಕೋಶದೊಳಗ ವ್ಯಾಲ ಅನ್ನೋ ಶಬ್ದಕ್ಕೆ 4 ಕಾಲಿನ ಪ್ರಾಣಿ, ಜಿಂಕೆ ಅಂತ ಅರ್ಥ ಅದ, ಅಲ್ಲಿ ಮೃಗ ಅಂತ ಅರ್ಥ ಅದ. ಹಾಗಾಗಿ ವ್ಯಾಲ ಅನ್ನೋದಕ್ಕೆ ಅಲ್ಲಿ ಜಿಂಕೆ, ವ್ಯಾಲ ಮೃಗ ಅನ್ನೋದಕ್ಕೆ ಜಿಂಕೆ ಅಂತ ಅರ್ಥ ಮಾಡ್ರಿ, ಮಹೋರ್ಗ ಅನ್ನೋದಕ್ಕೆ ಸರ್ಪ ಅಂತ ಅರ್ಥ ಮಾಡ್ರಿ. ಅವಾಗ ಎರಡೂ ಶಬ್ದ ಒಂದೇ ಅರ್ಥವನ್ನು ಕೊಡ್ಲಾರದೆ ಮುಂದೆ ಹೋಗ್ತದ ಅಂತ ಆ ರೀತಿ ಅವುಗಳನ್ನ ವ್ಯವಸ್ಥೆ ಮಾಡಿ ಸತ್ಯಧರ್ಮ ತೀರ್ಥರು ಕೊಡ್ತಾರೆ. ತತ್ರೈಕದಾ ತದ್ಗಿರಿಕಾನನಾಶ್ರಯ ಕರೇಣುಭಿರ್ವಾರಣ ಯೂಥಪಶ್ಚರನ್ ಸಕಂಟಕಂ ಕೀಚಕ ವೇಣು ವೇತ್ರವತ್ ವಿಶಾಲಗುಲ್ಬಂ ಪ್ರರಜನ್ ವನಸ್ಪತಿಂ. ಅಲ್ಲಿ ಆ ಗಿರಿಕಾನನಗಳಲ್ಲಿ ಆಶ್ರಯವನ್ನ ಮಾಡಿದಂತಹ ಒಂದು ದೊಡ್ಡದಾದಂತಹ ಆನೆ ಗಜೇಂದ್ರ, ಅನೇಕ ಹೆಣ್ಣಾನೆಗಳಿಂದ ಕೂಡಿಕೊಂಡು ಆ ಮುಳ್ಳಿದ್ದಂತಹ ವನವನ್ನ ತಾನು ಏನು ಮೇಲೆಯಿಂದ ಚರಿಸ್ತಾ ಇದ್ದಾನೇನೋ ಅನ್ನೋ ಹಂಗೆ ಅವರು ಅಲ್ಲಿ ಹೋಗ್ತಾ ಇದ್ದಾನೆ. ಮೇಲಿಂದ ಅಂದ್ರೆ ಮಧ್ಯದ ಯಾವೂ ಕಾಲಿಗೆ ಹತ್ತಿದ್ದೇನಾಗುವುದೇ ಇಲ್ಲ, ಅಷ್ಟು ವೇಗವಾಗಿ ತಾನು ಹೊರಟ ಅಂತ. ಅದನ್ನ ಹೇಳಬೇಕಾದಾಗ ಬಹಳ ಚಂದ ಹೇಳ್ತಾರೆ. ಮೇಲಿಂದ ಅಂತ ಎಲ್ಲೆಲ್ಲಿ ಅಲ್ಲಿ ಶಬ್ದ ಇಲ್ಲಲ್ಲೇ ಕಂಟಕಗಳಿದ್ದಂತಹ ಅದೆಲ್ಲವನ್ನೂ ಸರಿಸಿ ಹೋಗಿದ್ರು ಅಂತ ಅಷ್ಟೇ ಅದ ಗಜೇಂದ್ರ ಹೋದ ಅಂತ. ಮೇಲಿನಿಂದ ಅನ್ಲಿಕ್ಕಲ್ಲಿಲ್ಲ, ಗಿರಿಕಾನನಾಶ್ರಯ ಅಂತ ಶಬ್ದ ಅದ. ಗಿರಿಕಾನನಾಶ್ರಯ ಅಂತನ್ನೋದಕ್ಕೆ ಗಿರಿ, ಕಾನನ ಇವುಗಳನ್ನು ಆಶ್ರಯಿಸಿಕೊಂಡು ಗಜೇಂದ್ರ ಹೋದ ಅಂತ ಭಾಗವತದ ಅಭಿಪ್ರಾಯದಲ್ಲಿ ಇದ್ದದ್ದು. ಗಿರಿಕಾ ಅಂತ ಒಬ್ಳು ಸ್ತ್ರೀ ಇದ್ಲು. ಅವಳು ಯಾರು ಅಂತಂದ್ರೆ ವಸುವಿನ ಹೆಂಡತಿ ಅವಳು, ಗಿರಿಕಾ ಅಂತನ್ನುವಳು. ಆ ಗಿರಿಕಾ ಅನ್ನುವಂತಹ ಸ್ತ್ರೀಗೆ ಅನನ, ಗಿರಿಕಾನನ ಅಂತ ಶಬ್ದ ಅದ. ಹಿಂಗಾಗಿ ಅವಳಿಗೆ ಚೇಷ್ಟೆಯನ್ನ, ಅವಳಿಗೆ ಒಂದು ಭೋಗವನ್ನ ಮಾಡಿಸಿದಂತಹ ವಸು, ಅವಳ ಗಂಡ, ಅವನ ಗಿರಿಕಾನನ ಅಂತ. ಅವನ ಹೆಸರೇನು? ಅವನ ಹೆಸರು ಉಪರಿಚರ ಅನ್ನುವ ವಸು. ಉಪರಿಚರ ಅನ್ನುವ ವಸು ಅನ್ನುವ ಶಬ್ದ ಬರುವುದರಿಂದ ಉಪರಿಚರ ಅಂದ್ರೆ ಮೇಲಿಂದ ಹಾಯ್ದು ಹೊಂಟಿತ್ತು ಆನೆ ಗಜೇಂದ್ರ ಅಂತಲ್ಲಿಕ್ಕೆ ಗಿರಿಕಾನನಾಶ್ರಯ ಅನ್ನುವ ಶಬ್ದದಿಂದ ಸತ್ಯಧರ್ಮ ತೀರ್ಥರು ವಿಚಿತ್ರವಾಗಿ ತಗೊಂಡು ಬರ್ತಾರೆ. ಇದಕ್ಕೆ ಹೇಳಿದ್ನಲ್ಲ, ಇದಕ್ಕಂತೆ ಒಂದು 5 ದಿವಸ ಇಡಬೇಕು. ಆವಾಗ ಅವಶ್ಯವಾಗಿ ಇದರ ಆ ಸತ್ಯಧರ್ಮರ ಎಲ್ಲಾ ರಸವನ್ನ ನಮ್ಮ ಯೋಗ್ಯತಾಗ್ ತಕ್ಕಷ್ಟಾದ್ರೂ ಆಸ್ವಾದನೆ ಮಾಡಲಿಕ್ಕೆ ಬರುತ್ತದೆ. ಅಂತೂ ಇರಲಿ. ಮುಂದೆ ಅನೇಕ ಬೇರೆ ಬೇರೆ ಪ್ರಾಣಿಗಳಿದ್ದಂತಹ ಆ ಒಂದು ತ್ರಿಕೂಟ ಪರ್ವತದ ವನಗಳಲ್ಲಿ ಗಜೇಂದ್ರ ತಾನು ಚಲಿಸ್ತಾ ಇದೆ. ಚಲಿಸುವಾಗ ಸ ಘರ್ಮತಪ್ತಃ ಕರಿಭಿಕ್ಕರೇಣುಭಿಃ ಮೃತೋ ಮದಚ್ಚು ಕಲಭೈಃ ಅನುದ್ರತಃ ಗಿರಿಂ ಗರಿಮ್ನ ಪರಿತ ಪ್ರಕಂಪಯನ್ ನಿಷೇವ್ಯಮಾನೋ ಅಲಿಕೊಲೈಃ ಮದಾಶನೈಃ. ಅವನೊಮ್ಮೆ ಈ ಬಿಜಾಪುರ ಬ್ಯಾಸಗಿಯಲ್ಲೂ ಇತ್ತು ಕಾಣಿಸ್ತದ. ಬ್ಯಾಸಗಿಗೆ ಬಹಳ ಒದ್ದಾಡಿ ತನ್ನ ಎಲ್ಲ ಹೆಣ್ಣು ಆನೆಗಳಿಂದ, ಮಕ್ಕಳಿಂದ, ಎಲ್ಲರಿಂದೂ ಕೂಡಿಕೊಂಡು ಎಂಥವುಗಳೆಲ್ಲವೂ ಮದಚ್ಯುತ್ ಕಲಭೈಹಿ ಅಂತ ಮದವನ್ನ ತನ್ನ ಗಂಡಸ್ಥಳದಿಂದ ಸೋರಿಸುವಂತಹ ಭಾರಿ ಭಾರಿ ಸಲಗ ಅಂತಿರಲ್ಲ, ಅಂಥ ದೊಡ್ಡ ದೊಡ್ಡ ಆನೆಗಳು, ಅಂಥ ಆನೆಗಳಿಂದ ಕೂಡಿದವರಾಗಿ ಆ ಗಿರಿಯನ್ನ ತಾನೇ ಕಂಪನ ಮಾಡ್ತಾ ಗಜೇಂದ್ರ ಕಾಲಿಡುತ್ತಾನೆ ಅಂದ್ರೆ ಆ ತ್ರಿಕೂಟ ಪರ್ವತ ನಡುಗುತ್ತಿತ್ತಂತ. ಅಷ್ಟು ದೊಡ್ಡದಾದಂತಹ ಆನೆ ಎಲ್ಲರನ್ನ ಕರ್ಕೊಂಡು ಒಂದು ಸರೋವರಕ್ಕ ಅಂತ ಆ ಆನೆ ತಾನಲ್ಲಿ ಬಂದನು. ಸರೋ ಅನಿಲಂ ಪಂಕಜ ರೇಣು ರೂಷಿತಂ. ಆ ಪಂಕಜ ಕಮಲದ ಪರಾಗಗಳಿಂದ ಕೂಡಿದಂತಹ ಅದ್ಭುತವಾದಂತಹ ಸರೋವರ. ವಾಸನೆಯಿಂದಲೇನೆ ಅದು ಸುತ್ತಲೂ ಕೂಡ ಅದು ಬಂದದ್ದು ಗೊತ್ತಾಗಿತ್ತಂತೆ. ಅಂತಹ ಆ ಒಂದು ಆ ಸರೋವರಕ್ಕೆ ಅಂತ ಬಂದಂತಹ ಆ ಗಜೇಂದ್ರ ಮೃತ ಸ್ವಯೂಥೇನ ತ್ರಿಶಾರ್ಧಿತೇನ ತತ್ ಸರೋವರಾಭ್ಯಾಸ ಮಥಾಗಮಧೃತಂ. ತನ್ನ ಎಲ್ಲ ಯೂಥವನ್ನ ಕರೆದುಕೊಂಡು ಅಲ್ಲಿ ಬಂದಿದ್ದಾನೆ. ಅಲ್ಲಿ ಇನ್ನೊಂದು ಹಿಂದಿನ ಒಂದು ಸಣ್ಣ ವಿಷಯವನ್ನು ಹೇಳಿ ಮುಂದೆ ಹೋಗ್ತೇನೆ.
ಅಲ್ಲೇ ಬೇರೆ ಬೇರೆ ಪ್ರಾಣಿಗಳೆಲ್ಲ ಸುತ್ತಲಿದ್ದು ಆ ಸರೋವರದ ಸುತ್ತಲು ಅಂತ ಹೇಳಬೇಕಾದಾಗ ವೃಕ ವರಾಹ ಮಹರ್ಷಿ ಮಹಿಷ ವೃಕ್ಷ ಶಲ್ಯಾಹ ಗೋಪುಚ್ಛ ಶಾಲಾ ವೃಕ ಮರ್ಕಟಾಶ್ಚ ಅಂತ ಕಾಡು ಹಂದಿಗಳು, ಎಮ್ಮೆ, ಮತ್ತೆ ಗೋವುಗಳು, ಎತ್ತುಗಳು, ಮರ್ಕಟ, ಕೋತಿ, ಅನ್ಯೇ ಚ ಕ್ಷುದ್ರಾಹ ಹರಿಣಾಹ ಶಶಾದಯ ಅಂತಲ್ಲೇ ಶಬ್ದ ಇದೆ. ಅನ್ಯೇ ಚ ಕ್ಷುದ್ರಾಹ ಹರಿಣಾಹ, ಕ್ಷುದ್ರವಾದಂತಹ ಜಿಂಕೆಗಳು, ಆಮೇಲೆ ಕ್ಷುದ್ರ ಅಂದರೆ ಅತಿ ಸಣ್ಣದು ದುರ್ಬಲವಾದಂತಹ ಜಿಂಕೆಗಳು, ಮೊಲಗಳು ಇವೆಲ್ಲ ಇದ್ದು ಅಂತ. ಇವೆಲ್ಲ ಇದ್ದು ಅಂತ ಹೇಳಬೇಕಾದಾಗ ಅಲ್ಲಿ ಏನು ಶಬ್ದ ಬಂದದ್ದು ಲಕ್ಷ ಕೊಡ್ರಿ. ಅನ್ಯೇ ಚ ಕ್ಷುದ್ರಾಹ ಅಂತ, ಕ್ಷ ಅನ್ನೋದು ಸಂಯುಕ್ತಾಕ್ಷರ, ಆದರೆ ಹಿಂದಿಂದ ಗುರು ಆಗಬೇಕು. ಅನ್ಯೇ ಚ ಕ್ಷುದ್ರಾಹ ಅಂತಂದಾಗ ಹಿಂದಿಂದ ಗುರು ಆಯಿತು ಅಂದ್ರೆ ಅಲ್ಲಿ ಅನ್ಬೇಕಾದಾಗ ವೃತ್ತಿ ಭಂಗ ಆಗ್ತದ, ಛಂದಸ್ಸು ಭಂಗ ಆಗ್ತದ. ಅದಕ್ಕಲ್ಲಿ ಅನ್ಯೇ ಚ ಕ್ಷುದ್ರಾಹ ಅಂತ ಹೆಂಗ್ ಅನ್ನೋದು ಅಂತ ಪ್ರಶ್ನೆ ಬಂದ್ರ ಶಬ್ದನೇ ಕ್ಷುದ್ರದ, ಹಿಂಗಾಗಿ ಅದು ಗುರು ಆಗೋದಿಲ್ಲ. ಅದಕ್ಕೆ ಅದು ಲಘು ಆಗಿ ಹಿಂದಿಂದ ಉಳಿಸ್ರಿ ಅನ್ನೋದಕ್ಕೆ ಅನ್ಯೇ ಚ ಕ್ಷುದ್ರಾಹ ಅಂತ ಭಾಗವತದೊಳಗೆ ಅಂದಾರ ಅಂತ. ಇದೊಂದು ಸ್ವಲ್ಪ ಛಂದಶಾಸ್ತ್ರ ಗೊತ್ತಿದ್ರೆ ಇದು ಗೊತ್ತಾಗ್ತದೆ. ಅಂತೂ ಅಲ್ಲಿ ಹೇಳಲಿಕ್ಕೆ ಹೊರಟದ್ದು ಆ ಹಿಂದಿನ ಶಬ್ದ ಯಾವಾಗಲೂ ಗುರು ಲಘು ಅಂತೆಲ್ಲ ಹಾಕ್ತೀವಿ ಛಂದಸ್ಸಿನೊಳಗ. ಹಿಂದಿನ ಶಬ್ದ ಗುರು ಆಗಬೇಕು. ಕ್ಷ ಅನ್ನೋದ್ರೆ ಹಿಂದಿನ ಶಬ್ದ ಗುರು ಆಗಬೇಕು. ಅಲ್ಲಿ ಲಘು ಯಾಕಾಗ್ಯದ ಅಂತಂದ್ರೆ ಆ ಶಬ್ದನೇ ಕ್ಷುದ್ರದ, ಈಗ ಕ್ಷುದ್ರ ಇದ್ದದ್ರಿಂದ ಅದು ಹಾಗಾಗ್ಯದ ಅಂತ ತಿಳ್ಕೊಳ್ರಿ ಅಂತ. ಗೌರವ ಅಲ್ಲಿ ಬರುವುದಿಲ್ಲ, ಹಾಗಾಗಿ ಗುರು ಬಂದಿಲ್ಲ ಅಂತ ತಿಳ್ಕೊಳ್ರಿ ಅಂತ ಹೇಳಿ ಮುಂದೆ ಹೋಗ್ತಾರೆ. ಅಂತೂ ಏನಾಯ್ತ್ರಿ ಒಟ್ಟು ಕಥೆ ಹೇಳ್ರಿ ನಮಗ ಅಂತಂತಂದ್ರೆ, ವಿಗಾಹ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ ಹೇಮಾರ ವಿಂದೋತ್ಪಲ ರೇಣು ಸೇವ ವಾಸಿತಂ ಪಪೌ ನಿಕಾಮಂ ನಿಜ ಪುಷ್ಕರೋದ್ಧೃತಂ ಸ್ವಾತ್ಮಾನ ಮಧ್ವಿಸ್ ನಪಯನ್ ಗತಕ್ಲಮಃ. ಬಹಳ ಬೇಸಿಗೆಯ ಬೆವರಿನಿಂದ ಒದ್ದಾಡಿ ಆ ಅಮೃತದಂತಹ ನೀರನ್ನ, ನಿರ್ಮಲವಾದಂತಹ ನೀರನ್ನ ತಾನು ಕುಡಿದು ಎಷ್ಟು ಬೇಕಷ್ಟು ಕುಡಿಯಿತು. ತನ್ನ ಸೊಂಡೆಯಿಂದ ಕುಡಿದು ತನ್ನ ಮಕ್ಕಳಿಗೆಲ್ಲ ತನ್ನ ಸೊಂಡೆಯಿಂದ ಅದು ನೀರನ್ನ ಸಿಡಿಸಿ ಅಲ್ಲಿ ಆಟ ಆಡಲಿಕ್ಕೆ ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ. ಘೂರ್ಣನ್ ಕರೇಣೂನ್ ಕಲಭಂಶ್ಚ ದುರ್ಮದೋ ನಾಚಷ್ಟ ಕೃಚ್ಛ್ರಂ ಕೃಪಣೋ ಅಜಮಾಯಯ. ಭಗವಂತನ ವಿಚಿತ್ರವಾದಂತಹ ಇಚ್ಛೆಯಿಂದ ಅಲ್ಲಿ ಅವೆಲ್ಲ ಆಟ ಆಡಬೇಕಾದಾಗ ಅಲ್ಲಿದ್ದಂತಹ ಅದೆಲ್ಲ ಅಲ್ಲಿನ ಸಂಪತ್ತೆಲ್ಲ ನಾಶ. ಅರ್ಥಾತ್ ಆ ನೀರಿನ ಪ್ರಾಣಿಗಳಿಗೆಲ್ಲ, ಜಲಚರ ಪ್ರಾಣಿಗಳಿಗೆಲ್ಲ ಭಯ ಬರ್ತಾ ಇದೆ. ಅದು ಇವರಿಗೆ ಗೊತ್ತಾಗಿಲ್ಲ. ಅವರು ತಮ್ಮ ಆಟದೊಳಗೆ ಮಗ್ನರಾಗಿದ್ದನ್ನ ಯಾರೂ ಗಮನಿಸಿಲ್ಲ. ಭಗವಂತನ ಇಚ್ಛಾ ಇದೆ. ಅಲ್ಲಿ ವಿಚಿತ್ರವಾದಂತಹ ಒಂದು ಘಟನೆ ಅದು ನಡೆಯಿತು. ಏನು? ತಂ ತತ್ರ ಕಶ್ಚಿನ್ ನೃಪ ದೈವ ಚೋದಿತೋ ಗ್ರಾಹೋ ಬಲೀಯಾಶ್ಚರಣೆ ಋಷಾಗ್ರಹೀತ ಯದೃಚ್ಛೈವಂ ವ್ಯಸನಂ ಗತೋ ಗಜಃ ಯಥಾ ಬಲಂ ಸೋ ಅತಿಬಲೋ ವಿಚಕ್ರಮೇ. ಭಗವಂತನ ಇಚ್ಛಾದಿಂದ ಒಂದು ದೊಡ್ಡದಾದಂತಹ ಮೊಸಳಿ ಬಂದು ತಾನು ಚರಣವನ್ನ ಹಿಡಿದಿದೆ. ಅಂದ್ರೆ ಆನೆಯ ಆ ಗಜೇಂದ್ರನ ಪಾದವನ್ನ ಹಿಡಿದು ಅದನ್ನ ನೀರಿನೊಳಗೆ ಎಳೆದುಕೊಂಡಿದೆ. ಎಷ್ಟು ಬೇಕಷ್ಟಿದೂ ಬಲವನ್ನು ಹಾಕಿದ್ರೆ ಅದು ಅತಿಬಲವಾಗಿ ತಾನು ಬರ್ತಾ ಇದೆ. ಸತ್ಯಧರ್ಮ ತೀರ್ಥರು ಒಂದು ಕಡೆಗೆ ಸುಭಾಷಿತದಲ್ಲಿ ಹೇಳ್ಯಾರ, ಯಾರ ಮನಿ ಇರ್ತದ ಅವ್ರಿಗೆ ಇದ್ದಷ್ಟು ಸ್ವಾತಂತ್ರ್ಯ ಉಳಿದವ್ರಿಗೆ ಇರಂಗಿಲ್ಲ ಅಂತ. ಅಂದ್ರ ಮೊಸಳಿ ಹೊರಗೆ ಬಂತು ಅಂದ್ರೆ ಅಷ್ಟು ಶಕ್ತಿ ತೋರಿಸ್ಲಿಕ್ಕೆ ಆಗಂಗಿಲ್ಲ, ಆನೆ ಗೆಲ್ತದ. ಆದ್ರೆ ನೀರಿನೊಳಗಿದ್ದಾಗ ಆನೆ ಎಷ್ಟೇ ಪ್ರಬಲಿದ್ರು ಮೊಸಳಿನೇ ಗೆಲ್ತದ ಅಂತ. ಹೋಮ್ ಪಿಚ್ನಾಗ ಆಟ ಆಡೋದು ಅಂತಾರಲ್ಲ, ಹಂಗಿದ್ದಂಗಿದು. ಹಿಂಗಾಗಿ ಆ ಮೊಸಳೆ ಅದು ಜೋರಾಗಿ ಹಿಡಿದು ತನ್ನ ಆ ಕಾಲು ಎಳೆದು ತಾನು ಒಳಗೆ ಅದನ್ನ ತೆಗೆದುಕೊಂಡಿದೆ, ನೀರಿನೊಳಗೆ ತೆಗೆದುಕೊಂಡಿದೆ ಅನ್ನುವಾಗ ಅಲ್ಲಿ ಚರಣಂ ಅಂತ ಶಬ್ದ ಇಟ್ಟಾರ. ಸದ್ಧರ್ಮದ ಒಂದೊಂದು ಶ್ಲೋಕದ ಒಂದೊಂದೇ ವಿಶೇಷ ಹೇಳಿಕತ್ತೀವಿ ನಾವು. ಒಂದೊಂದು ಶಬ್ದಕ್ಕೆ ಒಂದೊಂದು ವಿಶೇಷ ಹೇಳ್ಯಾರ ಅವರು. ನಾವೊಂದು ಶ್ಲೋಕಕ್ಕೆ ಒಂದು ಹೇಳ್ಕೊತ ಹೋದ್ರೂ ಮುಗಿಯೋದಿಲ್ಲ ಅನ್ನೋದಕ್ಕೆ ಒಂದೊಂದೇ ಹೇಳಿಕತ್ತೀವಿ. ಚರಣ ಅಂತ ಯಾಕಿಟ್ರು? ಚರಣ ಪಾದವನ್ನ ಎಳೀತು ಅನ್ರಿ, ಅಂಗ್ರಿಯನ್ನ ಎಳೀತು. ಏನ್ ಕಡಿಮೆ ಶಬ್ದ, ಸಂಸ್ಕೃತ ಸಾಕಷ್ಟವ ಕಾಲ್ ಅಂತ ಅನ್ಲಿಕ್ಕೆ. ಚರಣ ಅಂತ ಯಾಕಿಟ್ರು ಅನ್ನೋದಕ್ಕೆ ಮುಂದೆ ಈ ಮೊಸಳಿ ಎದರಿನ ಸಂಹಾರ ಆಗೋದದ ರೀ? ಭಗವಂತನ ಚಕ್ರದಿಂದ. ಹೌದಿಲ್ಲ? ಚಕ್ರವನ್ನ ಹೇಳುವಂತ ವೇದದ ಒಂದು ಮಾತದ. ಚಕ್ರದ ಬಗ್ಗೆ, ಭಗವಂತನ ಚಕ್ರದ ಬಗ್ಗೆ ಹೇಳಬೇಕಾದ್ರೆ ಚರಣಂ ಪವಿತ್ರಂ ವಿತತಂ ಪುರಾಣಂ ಅಂತ ಒಂದು ವೇದದ ಮಾತು ಚಕ್ರದ ಬಗ್ಗೆ ಇರತಕ್ಕಂಥದ್ದು. ಹಾಗಾಗಿ ಇದು ಮುಂದೆ ಚಕ್ರದಿಂದ ಸಾಯೋದಿದೆ. ಆ ಚಕ್ರ ಅಂತನ್ನೋದನ್ನ ವರ್ಣನ ಮಾಡಲಿಕ್ಕೆ ಚರಣಂ ಅನ್ನೋ ಶಬ್ದದಿಂದ ಪ್ರಾರಂಭ ಆಗ್ಯದ ಅನ್ನೋದಕ್ಕೆ ಚರಣವನ್ನೇ ಹಿಡಿಯಿತು ಅಂತ ತಿಳ್ಕೊಳ್ರಿ ಅಂತ ಉತ್ಪ್ರೇಕ್ಷೆ ಮಾಡಿ ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಅಂತೂ ಇದು ಪಾದವನ್ನ ಹಿಡಿದು ಎಳೀತಾ ಇದೆ. ನಿಮಗೆಲ್ಲ ಕಥೆ ಗೊತ್ತಿದೆ, ಆದ್ರಿಂದ ಅದನ್ನ ಬಹಳ ಹೇಳಿದ್ದೇನೆ. ಸತ್ಯಧರ್ಮರ ವಿಚಿತ್ರವಾದಂತಹ ಕಲ್ಪನೆಗಳು, ಆ ಒಂದು ಅಲಂಕಾರಗಳು, ಅವರು ಮಾಡುವಂತಹ ಉತ್ಪ್ರೇಕ್ಷೆಗಳನ್ನು ಹೆಚ್ಚಾಗಿ ಹೇಳ್ತಾ ಇದ್ದೇನೆ. ಮುಂದೆ ಮತ್ತೆ ಕಥೆ ಬರ್ತದೆ, ಗಾಬರಿ ಆಗಬೇಡ್ರಿ. ತಥಾದ್ವರಂ ಯೂಥಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾಬಲೀಯಸ ವಿಚಕ್ಷುಷುರ್ ದೀನಧಿಯೋಪರೇ ಗಜಾಹ ಪಾರ್ಷ್ಣಿಗ್ರಾಹ ಪಾರಯಿತುಂ ನ ಚ ಶಕುನ್. ಎಲ್ಲ ಆತುರವಾದಂತಹ ಆ ಒಬ್ಬ ಗಜೇಂದ್ರನನ್ನು ಉಳಿಸ್ಲಿಕ್ಕೆ ಅಂತ ಹೆಣ್ಣಾನೆಗಳೆಲ್ಲ ಬಂದು ತಮ್ಮ ಸೊಂಡಿಯನ್ನು ಕೊಟ್ಟು ಜೋರಾಗಿ ಎಳಿತಾ ಇವೆ, ಅಳತಾ ಇವೆ. ಏನು ಮಾಡಿದರೂ ಕೂಡ
ಆ ಮೊಸಳೆಯಿಂದ ಬಿಡಿಸ್ಲಿಕ್ಕಾಗಲಿಲ್ಲ. ಸಹಸ್ರಂ ವ್ಯಗಮನ್ ಮಹೀಪತೆ, ರಾಜ 1,000 ವರ್ಷ ಆನೆ ಮೊಸಳೆ ಎಳಿತಾ ಇದೆ, ಆನೆ ಬಿಡಿಸ್ಕೊಳ್ಳಿಕ್ ನೋಡ್ತಾ ಇದೆ. ಹೀಗೆ ಹೋದ ಕಾಲ ಎಷ್ಟು ಅಂದ್ರೆ 1,000 ವರ್ಷ. ವಿಚಿತ್ರ. 1000 ವರ್ಷದಲ್ಲೂ ಕೂಡ ಎರಡಕ್ಕೂ ಇನ್ನ ಪ್ರಾಣವ ಅನ್ನೋದೇ ವಿಚಿತ್ರ ಅಂತ ಹೇಳ್ತದೆ ಭಾಗವತ. ಎರಡು ಇನ್ನ ಸತ್ತಿಲ್ಲ, ಎರಡು ಕೂಡ ಅಷ್ಟೇ ಚಂದಾಗಿ ಅವು ಯುದ್ಧ ಆಡ್ಲಿಗತ್ತವ. ಆವಾಗ ಆ 1,000 ವರ್ಷ ಆದ್ಮೇಲೆ ಕಾಲೇನ ದೀರ್ಘೇಣ ಮಹಾನ್ ಅಭೂದ್ವ್ಯಯ, ಅದರ ಬಲ, ಓಜಸ್ಸು, ತೇಜಸ್ಸು ಎಲ್ಲ ಗಜೇಂದ್ರನದು 1000 ವರ್ಷವಾದ ಮೇಲೆ ಆ ಇಂದ್ರಿಯ ಸಾಮರ್ಥ್ಯ ಇದು ಹೋಗ್ತಾ ಇದೆ. ಹೋಗಬೇಕಾದಾಗ 1000 ವರ್ಷ ನೋಡಿದು ಉಳಿದೆಲ್ಲ ಕೂಡ ನೋಡಿದ್ರೆ ಯಾವಕ್ಕೂ ಅದನ್ನು ಉಳಿಸ್ಲಿಕ್ಕಾಗ್ಲಿಲ್ಲ. ಎಲ್ಲ ತಾವು ಹೋಗಿಬಿಟ್ಟು ಉಂಟಾದ ಕಾಲಕ್ಕೆ ನೆಂಟರಿಷ್ಟರು ಬಂದು ಬಂಟರಂತೆ ಬಾಗಿಲ ಕೈವರು, ಉಂಟಾದ ತನ ತಪ್ಪಿ ಬಡತನವು ಬರಲು ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು, ಕಾಡು ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಅಂತ ದಾಸರು ಹೇಳ್ತಾರೆ, ವಾದಿರಾಜರು ಹೇಳ್ತಾರೆ. ಹೀಗಾಗಿ ಈ ಸಂಸಾರ ಇಷ್ಟು ವಿಚಿತ್ರದ ರೀ. ನಮಗೆ ಎಲ್ಲಿ ತನಕ ನಮ್ಮಿಂದ ಪ್ರಯೋಜನ ಇರ್ತದ ಅಲ್ಲಿ ತನಕ ಎಲ್ಲ ಬಾಂಧವ್ಯ ಇರ್ತದ, ಎಲ್ಲ ಪ್ರೀತಿ ಇರ್ತದ, ಸ್ನೇಹ ಇರ್ತದ. ಯಾವಾಗ ನಮ್ಮಿಂದ ಪ್ರಯೋಜನ ಇಲ್ಲ ಅಂತ ಆಗ್ತದ ಒಂದೊಂದಾಗಿ ಸರಿತಾ ಹೋಗ್ತಾವ. ಮಕ್ಕಳು ಸರದ್ರು, ಹೆಂಡಂದ್ರು ಸರದ್ರು, ಸ್ನೇಹಿತರು ಸರದ್ರು, ಎಲ್ಲರೂ ಸರದಾಗ ಅವಾಗದಂತಂತ ಅಪಾರಯನ್ ಆತ್ಮ ವಿಮೋಕ್ಷಣೆ ಚಿರಂ ದಧ್ಯೌ ಇಮಾಂ ಬುದ್ಧಿ ಮಥಾಭ್ಯಪದ್ಯತ. ಇವು ಯಾವೂ ನನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಸಮರ್ಥಲ್ಲ, ಭಗವಂತೊಬ್ಬನೇ ನನ್ನನ್ನು ಉದ್ಧಾರ ಮಾಡ್ತಾನೆ ಅಂತ ಆವಾಗ ವಿಚಾರ ಮಾಡ್ತಾ ಇದೆ ಈ ಗಜೇಂದ್ರ. 1000 ವರ್ಷದ ಆ ಮೊಸಳೆಯ ಗ್ರಹಕ್ಕೆ ತಾನು ತುತ್ತಾಗಿ ಆವಾಗ ವಿಚಾರ ಮಾಡ್ತದೆ. ನಮಾಮಿ ಮೇ ಜ್ಞಾತಯ ಆತುರಂಗಜಾಹ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋಪ್ಯಹಂ ಚ ತಂ ಯಾಮಿ ಪರಂಪರಾಯಣಂ. ಭಗವಂತನ ಮೇಲೆ ಮಾಡಿದಂತಹ ಸ್ತೋತ್ರ. ಇದಕ್ಕೆ ಅವರ ಅರ್ಥ ಸತಧರ್ಮ ತೀರ್ಥರದು ವಿಚಿತ್ರವಾಗಿದೆ. ನಮಾಂ ಇಮೇ ಜ್ಞಾತಯ, ಮೊದಲನೇದೊಂದು ಅರ್ಥ ತಿಳ್ಕೊಂಡ್ಬಿಟ್ರಿ, ಸ್ಪಷ್ಟ ಸರಳವಾದ ಅರ್ಥ ಏನು? ಈ ಗಜಗಳೇ, ದೊಡ್ಡ ದೊಡ್ಡ ಗಂಡ ಆನೆಗಳ ಸಲಗುಗಳೇ ನನ್ನನ್ನು ಈ ಮೊಸಳೆಯಿಂದ ಬಿಡಿಸ್ಲಿಕ್ಕಾಗಿಲ್ಲ. ಆತುರಂ ಗಜಾಹ, ಗಜಗಳಿಗೆ ಆಗಿಲ್ಲ ಅಂದ್ರೆ ಕುತಃಕರಿಣ್ಯ ಪ್ರಭವಂತಿ, ಪಾಪಿ ಹೆಣ್ಣು ಆನೆಗಳ ದುರ್ಬಲ, ಇವೇನ್ ನನಗೆ ಉಳಿಸ್ಲಿಕ್ಕೆ ಸಾಧ್ಯ ಅದ? ಗ್ರಾಹೇಣ ಪಾಶೇನ ವಿಧಾತುರಾವೃತಃ, ಇದು ನಾನು ಮೊಸಳಿ ಪಾಶಕ್ಕೆ ಸಿಕ್ಕೀನಿ ಅಂತ ತಿಳ್ಕೊಂಡಾವ, ನಾನು ನನ್ನ ಹಣೆಬರಹದ ಪಾಶಕ್ಕೆ ಸಿಕ್ಕೊಂಡೀನಿ. ಆ ಪಾಶದಿಂದ ಎಳೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರಿಗೆ ಸಾಧ್ಯದ ಅಂಥ ಪರಂಪರಾಯಣಂ, ಭಗವಂತನನ್ನೇ ನಾನೀಗ ಶರಣ ಹೋಗಬೇಕು ಅಂತ ಆವಾಗ ಅದಕ್ಕೆ ಅರ್ಥ ಆಗಿದೆ ಅಂತಿಲ್ಲೇ ಶ್ಲೋಕ ಬಂತು. ಅದನ್ನು ಎಷ್ಟು ಚಂದ ಹೇಳ್ತಾರ್ರಿ. ಮೇ ಜ್ಞಾತಯ ಆತುರಂಗಜಾಹ, ಆತುರಂ ಗಜಾಹ ಜ್ಞಾತಯ ನ ಪ್ರಭವಂತಿ ಅಂತದ. ಆತುರನಾದಂತಹ ನನ್ನನ್ನ ಈ ಗಜಗಳು ಬಿಡಿಸ್ಲಿಕ್ಕಾಗಿಲ್ಲ ಅಂತ. ಆತುಹು ಅಂತ ಮಾಡಿಬಿಡ್ರಿ. ಆತ್ ಅಂದ್ರೇನು? ಆತತುಹು ಆತುಹು ಅದು ಕ್ರಿಯಾಪದ ಅಲ್ಲೇ. ಆತುಹು ಅಂದ್ಮೇಲೆ ಉಳಿತೇನು? ಅಂಗಜಾಹ ಅಂತ ಉಳಿತು. ಜ್ಞಾತಯ ಅಂಗಜಾಹ, ನನ್ನ ಬಾಂಧವರಾದ ನನ್ನ ಅಂಗಜರು, ನನ್ನಿಂದೇ ಹುಟ್ಟಿದ ಮಕ್ಕಳು. ಆತುಹು, ಆತುಹು ಅಂದ್ರೆ ಬಂದ್ರು. ಆತ ಅನ್ನೋದಕ್ಕೆ ಬಾ ಅಂತ ಅರ್ಥ. ಈ ಹಿಂದಿ ಒಳಗೆ ಇದು ಸಂಸ್ಕೃತ ಶಬ್ದದು ಏನಪ್ಪ, ಆತ ಸಾತತ್ಯ ಗಮನೆ ಅಂತ ಧಾತು ಅದ. ಹಿಂಗಾಗಿ ಆತುಹು, ನನ್ನ ಎಲ್ಲಾ ಮಕ್ಕಳು ಬಂದ್ರು ಕೂಡ ಅವಕ್ಕ ಕುತಃ ಕರಿಣ್ಯ ಪ್ರಭವಂತಿ ಮೋಚಿತು. ಕು ಅನ್ನೋದಕ್ಕೆ ಭೂಮಿ ಅಂತ ಅರ್ಥ. ಈ ಭೂಮಿಯಿಂದ ಪಾರ್ ಮಾಡ್ಲಿಕ್ಕೆ ಇವಕ್ಕೆ ಆಗಿಲ್ಲ, ನನ್ನ ಮಕ್ಕಳಿಗೆ ಆಗಿಲ್ಲ, ಇನ್ನು ಕರಿಣ್ಯ ಹೆಂಡಂದ್ರಿಗೆಲ್ಲ ಆಗ್ತದ. ಈ ಅರ್ಥದೊಳಗೆ ಹೇಳಿದ ಗಜೇಂದ್ರ ಅಂತ. ಬರೇ ಈ ಮೊಸಳಿಯಿಂದ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ ಅಲ್ಲ, ಭೂಮಿಯಿಂದ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಮಕ್ಕಳೇ ಉದ್ಧಾರ ಮಾಡ್ತಾರ್ರಿ, ಪುತ್ರರು ಎಲ್ಲ ನರಕದಿಂದ ಪಾರ ಮಾಡ್ತಾರಂತ ನಾವು ತಿಳ್ಕೊಂಡಿವಿ. ಇಲ್ಲ, ನಮ್ಮ ಕರ್ಮದಿಂದೇ ನಮ್ಮ ಉದ್ಧಾರ ಆಗ್ಬೇಕು. ಮಕ್ಕಳು ಮಾಡುವಂತಹ ಕರ್ಮ ಸ್ವಲ್ಪ ನಮಗೆ ಮೇಲೆ ಇರಿಸ್ತದೆ ಬಿಟ್ರೆ ನಮ್ಮ ಕರ್ಮದಿಂದಲೇ ಮುಖ್ಯವಾಗಿ ನಮ್ಮ ಉದ್ಧಾರ. ಆದ್ದರಿಂದ ಅಂಗಜಾಹ ಆತುಹು, ಮಕ್ಕಳೆಲ್ಲ ಬಂದು, ಆದ್ರ ಕುತಃ ಪ್ರಭವಂತಿ, ಇದರಿಂದ ನನಗೆ ಭೂಮಿಯಿಂದ ಉದ್ಧಾರ ಮಾಡ್ಲಿಕ್ಕೆ ಅವಕ್ಕೆ ಆಗಂಗಿಲ್ಲ. ಇನ್ನು ಕರಿಣ್ಯ ಹೆಣ್ಣಾನೆಗಳು ಇವಕ್ಕೇನಾಗ್ತದ? ಅವಕ್ಕೂ ಆಗೋದಿಲ್ಲ. ಅದಕ್ಕೆ ನಾನೇ ಇದನ್ನು ಮಾಡಬೇಕು ಅಂತ ತಿಳ್ಕೊಂತು. ವಿಧಾತುರಾವೃತಃ, ಎಷ್ಟಂದು ಹೇಳ್ತಾರೆ ನೋಡ್ರಿ ಅವರು. ಆತುಹು ಆಭಿರಾತುರೈಹಿ ಚ ಆವೃತಃ ಅಪಿ ಅಥೋ ಮೇ ಮಮ ಇಯಂ ವಿಧಾ. ನೋಡ್ರಿ, ಇವರಿಷ್ಟೆಲ್ಲರೂ ಬಂದರೂ ಕೂಡ, ಇಷ್ಟೆಲ್ಲ ಬಂದು ನಿಂತರೂ ಕೂಡ, ಆತು ಇವರೆಲ್ಲರೂ ಬಂದರೂ ಮೇ ವಿಧಾತುರಾವೃತಃ ಅಂತದಲ್ಲೇ. ಆತುಹು ಅಲ್ಲೂ ಇಟ್ಕೊಳ್ರಿ.
ಆವ್ರತಃ ನಾನಿಷ್ಟೆಲ್ಲಾರಿಂದ ಸುತ್ತುವರೆಯಲ್ಪಟ್ಟಿದ್ರೂ ಕೂಡ ವಿಧ ನನ್ನ ಗತಿ, ವಿಧ ಅನ್ನೋದಕ್ಕೆ ಗತಿ ಹಣೆಬಾರ ಅಂತ. ನನ್ನ ಹಣೆಬಾರ ನನ್ನ ದಶಾ ಹಿಂಗದ ನೋಡ್ರಿ, ನಾನಿವ್ರು ಯಾರಿಂದೂ ಬಿಡಿಸ್ಕೊಳ್ಲಿಕ್ಕಾಗಿಲ್ಲ ನನಗ ಅಂತ. ಗ್ರಾಹೇಣ ಪಾಶೆ, ಪಾಶದೊಳಗ ಬಿದ್ದಿನ್ ನಾನು, ಪಾಶೇನ ಅಂತದಲ್ಲೇ ಪಾಶೇ ಮಾಡಿಬಿಡ್ರಿ, ನ ವಿಧ ಅಂತ ಆಗ್ಬಿಡ್ತದ. ನ ವಿಧ ಅಂದ್ರೇನು? ವಿಧ ಅನ್ನೋ ಶಬ್ದಕ್ಕ ಒಂದು ಕೋಶದೊಳಗ ವಿಧ ಗಜಾನ್ನೇ ಅಂತದ ಅಂತ್ರಪ್ಪ. ಅಂದ್ರೆ ಗಜ ತಿನ್ನುವಂಥ ಆಹಾರಕ್ಕೆ ವಿಧ ಅಂತ ಕರೀತಾರೆ ಸಂಸ್ಕೃತದೊಳಗ. ನ ವಿಧ, ನನಗ ಅನ್ನ ಸಿಕ್ಕಿಲ್ಲ, 1000 ವರ್ಷ ಉಪವಾಸ ಇದ್ದೀನಿ ನಾನು ಅಂತ ಹೇಳಿಗತ್ತದಂತ ಗಜೇಂದ್ರ. 1000 ವರ್ಷ ವಿಧ ಇರ್ಲಾರ್ದೆ, ಅನ್ನ ಇರ್ಲಾರ್ದೆ ನಾನೇನು ಸಾಯ್ಲಿಗತ್ತೀನಿ. ನಾನು ಚತಂ ಯಾಮಿ, ಚ ತಂ ಯಾಮಿ ಅಂತದ ಅಲ್ಲೇ, ತಂ ಪರಂ ಯಾಮಿ ಅಂತ ಆ ಭಗವಂತನಿಗೆ ಶರಣ ಹೋಗ್ತೀನಿ. ಚ ಅನ್ನೋದನ್ನ ಕೂಡಿಸ್ಬಿಡ್ರಿ. ಚತಂ, ಚತಂ ಅನ್ನೋದಕ್ಕೆ ಏನರ್ಥ? ಚತ ಅನ್ನೋದಕ್ಕೆ ಯಾಚನ ಅಂತ ಅರ್ಥದ. ಎಲ್ಲರೂ ಬಂದು ಯಾರನ್ನ ಚತ್ಯತೆ, ಯಾರನ್ನ ಮುಂದೆ ನಿಂತು ಯಾಚನಾ ಮಾಡ್ತಾರೋ ಅಂಥ ಚತ ಅಂದ್ರೆ ಭಗವಂತ. ಅಂಥವನನ್ನ ಚತಂ ಯಾಮಿ ಪರಂಪರಾಯಣಂ, ಅವನನ್ನು ನಾನು ಶರಣ ಹೋಗ್ತೀನಿ ಅಂತ ಈ ರೀತಿಯಲ್ಲಿ ಹೇಳ್ತಾ ಇದೆ. ಯಕ್ಕಶ್ಚ ನೇಷೋ ಬಲಿನೊಂತ ಕೋರಗಾತ್ ಪ್ರಚಂಡ ವೇಗಾದ ಅಭಿಧಾವತೋ ಭ್ರಶಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರಧಾವತ್ಯರಣಂ ತಮೀಮಹಿ. ಎಂಥ ಪ್ರಚಂಡವಾದಂತಹ ಮೃತ್ಯು, ಅಂತಕೋರಗಾತ್, ಅಂತಕನು ಯಮದೇವರ ಪಾಶ ಪ್ರಚಂಡ ವೇಗದಿಂದ ಬಂದು ನಮ್ಮನ್ನ ಒಯ್ತಾ ಇದೆ ಅಂತಂದಾಗ ಭೀತನಾಗಿ ನಿಂತ ವ್ಯಕ್ತಿಯನ್ನ ಮೃತ್ಯು ಭಯದಿಂದಲೂ ಪಾರು ಮಾಡುವಂತಹ ಯಾವ ಭಗವಂತನಿದ್ದಾನೋ ಅಂಥವನನ್ನ ನಾನು ಶರಣು ಹೋಗ್ತೇನೆ ಅಂತ ಒಂದು ಮಾತನ್ನಲ್ಲಿ ಹೇಳಿದಪ್ಪ. ಅದಕ್ಕೆ ಇವ್ರು ಎಷ್ಟು ಅರ್ಥ ಮಾಡ್ತಾರ್ರಿ, ವಾ 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 ವಾ, ಏನು ಹೆಂಗೆ ಇಲ್ಲ. ಯಕ್ಕಶ್ಚ ನೇಷಃ, ಯಕೋಪಿ ಯಸ್ಮಾತ್ ನೇಷಃ ನ ಈಶಃ, ಕಶ್ಚನ ಈಶಃ ಅಂತದ ಅಲ್ಲೇ. ಕಶ್ಚ ನ ಈಶಃ, ಕ ಅಂದ್ರೆ ಯಾರು? ಬ್ರಹ್ಮದೇವರು. ಕಶ್ಚ ನ ಈಶಃ, ಬ್ರಹ್ಮದೇವರು ಸಮರ್ಥರಲ್ಲ ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ರು. ಬ್ರಹ್ಮದೇವರು ಕೂಡ ಇಲ್ಲಿ ಸಮರ್ಥರಲ್ಲ. ಹಾಗಾಗಿ ಭಗವಂತನೊಬ್ಬನೇ ಅದನ್ನು ಮಾಡಬೇಕು. ಯಾಕೆಂದ್ರೆ ಅವನು ಯಕ್ಕಶ್ಚನೇಶ, ಯ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥದ, ಕ ಅನ್ನೋದಕ್ಕ ಆನಂದ ಅಂತ ಅರ್ಥದ. ಯಕ್ಕಶ್ಚನ, ಚನ ಅನ್ನೋದಕ್ಕೆ ಅಪಿ, ಯಹ ಕಹ ಅಪಿ ಈಶಃ, ಜ್ಞಾನ ಆನಂದಗಳಿಗೂ ಒಡೆಯನಾದ ಭಗವಂತ ಯಕ್ಕಶ್ಚನೇಶ, ಅವನು ನಮಗ ಸಮರ್ಥನಿದ್ದಾನ, ಪಾರ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದ ಅಂತ. ಇದರಿಂದ ಅಂತಕೋರಗಾತ್, ಅಂತಕನ ಯಮನ ಉರಗ ಪಾಶದಿಂದ, ಹಾವಿನಂತೆ ಇರತಕ್ಕಂತಹ ಪಾಶದಿಂದ ನಮ್ಮನ್ನು ಉದ್ಧಾರ ಮಾಡ್ತಾನ ಅಂತ. ಇಷ್ಟೇ ಅರ್ಥ ಮಾಡೋಣೇನ್ರಿ? ಬೇಡ. ಅಂತ ಕಂ, ಅಂತ ಕಂ, ಯಮನಿಗೆ ಸಂಬಂಧಪಟ್ಟ ಕ ಅಂದ್ರೆ ನೀರು. ಯಮನಿಗೆ ಸಂಬಂಧಪಟ್ಟ ನೀರು ಯಾರು? ಯಮನ್ ತಂಗಿ ಯಾರು ಹೇಳ್ರಿ? ಯಮುನಾ. ಹಿಂಗಾಗಿ ಅಂತಕ ಯಮನಿಗೆ ಸಂಬಂಧಪಟ್ಟ ನೀರು ಯಮುನಾ ನದಿ. ಅದರಲ್ಲಿದ್ದ ಉರಗ ಕಾಲಿಯ, ಯಮುನೆಯಲ್ಲಿದ್ದ ಕಾಲಿಯನನ್ನ ಯಾವ ಆಪಾಶದಿಂದ ಉಳಿಸ್ಯಾನೋ ಅಂತಕೋರಗಾತ, ಅವ ನಮ್ಮನ್ನು ಉಳಿಸ್ತಾನ ಅಂತನ್ನುವಲ್ಲಿ ಆ ಗಜೇಂದ್ರ ತಾನು ಪ್ರಾರ್ಥನೆಯನ್ನು ಮಾಡಿದ್ದಾನೆ ಅಂತ ಈ ರೀತಿಯೊಳಗೂ ಅದನ್ನ ತಿಳ್ಕೊಳ್ಬಹುದು. ಕೃಷ್ಣ ಕೃಷ್ಣ ಕೃಷ್ಣೇತಿ ಯೋಮಾಂ ಸ್ಮರತಿ ನಿತ್ಯಶಃ ಜಲಂ ಭಿತ್ವಾ ಯಥಾ ಪದ್ಮಂ ನರಕಾದ ಉದ್ಧರಾಮ್ಯಹಂ ಅಂತ ಭಗವಂತನ ಒಂದು ಮಾತಿದೆ. ಇದೆಲ್ಲ ಯಾಕೆ ಬಂತು ಅಂದ್ರೆ, ಒಂದ್ ಕಡೆಗೆ ಏನ್ ಬಂದದ್ರಿ, ಕೃಷ್ಣನ ಸ್ಮರಣ ಮಾಡಿ ಉದ್ಧಾರ ಆದ ಗಜೇಂದ್ರ ಅಂತ ಬಂದದ. ಹಿಂಗಾಗಿ ಅವ್ರು ಎಲ್ಲಾ ಶ್ಲೋಕದೊಳಗೆ ಕೃಷ್ಣನ ಕಥಿ ತಂದಿಟ್ಬಿಟ್ಟಾರ. ಅವು ಶ್ಲೋಕ ಇರೋದೇ ಬೇರೆ ಅದ, ಅದ್ರ ಕೃಷ್ಣನ ಕಥಿ ತಂದಿಟ್ಬಿಟ್ಟಾರ. ಅವರು ಕಾಲಿಯ ಮರ್ದನ ಮಾಡಿದ ಕೃಷ್ಣ, ಅದು ಇದರಾಗೆ ಬಂದು ಹೋಗ್ತು. ಇನ್ನೊಂದು ಶ್ಲೋಕ ತಗೋರಿ, ಅಲ್ಲಿ ಗೋಪಿಕಾಸ್ತ್ರೀಯರು ಬಂದು ಹೋಗ್ತಾರೆ. ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕೆ ಬರ್ತದ ಅಂತಂದ್ರೆ, ಭಗವಂತನ ಕೃಷ್ಣ ಸ್ವರೂಪವನ್ನ ಗಜೇಂದ್ರ ಧ್ಯಾನ ಮಾಡಿದ ಅಂತ ಒಂದ್ ಕಡೆಯಿಂದ ಪ್ರಮಾಣ ತಗೊಂಡು ಎಲ್ಲಾ ಶ್ಲೋಕದೊಳಗೆ ಕಥಿ ಕೃಷ್ಣನ್ ತಂದಿಟ್ಬಿಟ್ಟ. ಸತದಂತೆ ಅಷ್ಟು ಅದ್ಭುತವಾದಂತ ಇರಲಿ. ಇನ್ನು ಯಹ ಅಂತಂದ್ರಲ್ಲ, ಯಹ ಅಂತಂತಂದ್ರೆ ಯಾರಿಲ್ಲೇ? ತಮೀಮಹಿ ಅಂತದ ಶಬ್ದ. ತಮೀಮಹಿ, ತಮ ಅಂದ್ರೆ ಏನು? ಕತ್ಲಿ. ಹೌದಾ? ಕತ್ಲಿಗೆ ಯಾರಪ್ಪ ನಿಯಾಮಕಳು? ದುರ್ಗಾದೇವಿ. ತಮ. ಈ ಅಂತಂದ್ರೆ ಶ್ರೀದೇವಿ ಅಂತ ಒಂದು ಕೋಶದೊಳಗದ. ಈ ಶ್ರೀದೇವಿ. ಮಹಿ ಅಂದ್ರೇನು? ಭೂಮಿ, ಭೂದೇವಿ. ತಮ ಈ ಮಹಿ, ತಮೀ ಮಹಿ ಒಳಗ ದುರ್ಗಾ, ಶ್ರೀ, ಭೂ ಮೂರು ಮಂದಿ ಬಂದಾರ. ಅಂತಹ ಯಹ ಮೂರು ಲಕ್ಷ್ಮೀ ರೂಪಗಳು ಕೂಡ ಯಾವನಿಗೆ, ಯಾವ ಆ ಮೂರೂ ಲಕ್ಷ್ಮೀ ರೂಪಗಳಿಗೆ ಈಶಃ ಈಶನಾಗ್ಯಾನೋ ಅಂತ ಯಕ್ಕಶ್ಚನೇಶಃ ಅಂತ ಅರ್ಥ ಮಾಡ್ರಿ. ತಮೀಮಹಿ ಅಂತ. ತಮೀಮಹಿ ಒಳಗೆ ಮತ್ತೆ ಇದು ಹೋಗ್ಬಿಡುತ್ತಲ್ರಿ, ಮತ್ತು ಧಾತು ಹೋಗ್ಬಿಡುತ್ತಲ್ಲ ಅಂತಂತಂದ್ರೆ ಅವ್ರ ಧಾತು ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂದ್ರೆ ಅವ್ರದ್ದು ಏನಂತಂದ್ರೆ, ನೀವು ಭಾಗವತವನ್ನು 3 ಸಲ ಅಂದಾಗ 1 ಸಲ ಆಗ್ತದಂತ ಅವ್ರ ಲೆಕ್ಕ. 3ನೇ ಸಲ ಧಾತು ಅರ್ಥ ಪಡೀತದ. ಅಲ್ಲಿ ತನಕ ಬೇರೆ ಬೇರೆ ಅರ್ಥ ಹೋಗ್ಬಿಟ್ಟಿರ್ತದೆ, ಸಧರ್ಮ ಕರಿತದೆ. ಹಿಂಗಾಗಿ ಅದು ಬೇರೆ ಬಂದ್ಬಿಡ್ತದೆ. ಹಿಂಗಾಗಿ ತಮೀಮಹಿ
ಆ ಮೂರೂ ರೂಪದ ಶ್ರೀದೇವಿಗೂ ಲಕ್ಷ್ಮೀದೇವಿಗೂ ಕೂಡ ಈಶನಾದಂಥ ಭಗವಂತ ಅವನು ನಮ್ಮನ್ನು ಉದ್ಧಾರ ಮಾಡಲಿ ಅಂತ. ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನಿ ಅನುಶಿಕ್ಷಿತಂ. ತನ್ನ ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಪಡೆದಂತಹ ಭಗವಂತನನ್ನ ತನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಂಡು ಸ್ತೋತ್ರವನ್ನ ಮಾಡ್ತಾನೆ. ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಅತ ಏತಚ್ಚಿದಾತ್ಮಕಂ ಪುರುಷಾಯ ಆದಿಬೀಜಾಯ ಪರೇಶಾಯಾಭಿಧೀಮಹಿ. ಅಭಿಧೀಮಹಿ ಅಂತ ಚೆನ್ನಾಗಿ ಅವನನ್ನ ಭಜಿಸ್ತೇನೆ ಅಂತ ಒಂದರ್ಥ. ಅಭಿ ಧೀಮಹಿ, ಭಿ ಅಂದ್ರೆ ಭಯ, ಭಯ ಯಾವನಿಗಿಲ್ಲೋ ಅಂಥ ಭಗವಂತನನ್ನ ಧೀಮಹಿ ಭಜಿಸ್ತೇನೆ ಅಂತ ಅರ್ಥ ಮಾಡಲಿಕ್ಕೂ ಕೂಡ ಸಾಕು. ಹೀಗೆ ಅನೇಕ ರೀತಿಯಲ್ಲಿ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಯಸ್ಮಿನ್ನೇದಂ ಯತಶ್ಚೇದಂ ಏನೇದಂ ಯ ಇದಂ ಸ್ವಯಂ ಯೋ ಅಸ್ಮಾತ್ ಪರಸ್ಮಾಚ್ಚ ಪರಸ್ತಂ ಪ್ರಪದ್ಯೆ ಸ್ವಯಂಭುವಂ ಅಂತ ಆ ಯಸ್ಮಿನ್ನೇದಂ ಯತಶ್ಚೇದಂ ಅನ್ನುವಂಥ ವೇದನ ಮಾತು, ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ಮಾತುಗಳನ್ನು ಅಲ್ಲಿ ನೆನಪು ಮಾಡಿಕೊಂಡಿದ್ದಾನೆ. ಅಂತಹ ಯಸ್ವಾತ್ಮನೀದಂ ನಿಜ ಮಾಯಯಾರ್ಪಿತಂ ಕ್ವಚಿತ್ ವಿಭಾತಂ ಕ್ವಚ ತತ್ತಿರೋಹಿತಂ ಅವಿದ್ಧ ದೃಕ್ ಸಾಕ್ಷಿ ಭಯಂ ತದೀಕ್ಷತೆ ಸ ಆತ್ಮಮೂಲೋವತು ಮಾಂ ಪರಾತ್ಪರಃ. ಯಾವ ನನ್ನ ದೇಹದಲ್ಲಿ ಇರತಕ್ಕಂತಹ ತನ್ನದೇ ಮಾಯೆಯಿಂದ ಅರ್ಪಿತವಾದಂತಹ ಈ ಜೀವನನ್ನ ಒಮ್ಮೆ ಪ್ರಕಾಶಕ್ಕೆ ತರ್ತಾನ, ಒಮ್ಮೆ ತಿರೋಧಾನ ಮಾಡ್ತಾನೆ. ಅಂದ್ರೆ ಒಮ್ಮೆ ಸೃಷ್ಟಿಗೆ ತರ್ತಾನ, ಒಮ್ಮೆ ತಾನೇ ಪ್ರಳಯ ಮಾಡ್ತಾನೆ. ಎರಡಕ್ಕೂ ಸಾಕ್ಷಿಯಾಗಿ ತಾನೇ ನಿಲ್ತಾನೆ. ಅಂಥ ಆತ್ಮನ್ಮೂಲನಾದಂತಹ ಆ ಭಗವಂತ ಅವತ್ತು ನನ್ನನ್ನು ರಕ್ಷಣೆ ಮಾಡಲಿ ಅಂತ ಚಂದ ಎಷ್ಟೇ ಪ್ರಾರ್ಥನಾ ಮಾಡೋಣ. ಮತ್ತು ಗಜೇಂದ್ರ ಸದ್ದಂತ ಹೇಳ್ತಾರೆ ಅಷ್ಟೇ ಹ್ಯಾಂಗ್ ಮಾಡ್ತಾನಂತ ಇವರು. ಉಭಯಂ ಅಂತದ ಅಲ್ಲೇ. ಉಭಯಂ ಅಂದ್ರೆ ಏನಪ್ಪ? ಎರಡನ್ನೂ ನೋಡಾಮ ಉಭಯಂ ಅಂತ. ಈ ಎರಡನ್ನೂ ಅಂತ ಅಷ್ಟೇ ಅರ್ಥ ಮಾಡ್ರಿ. ಅನ್ನೋದಕ್ಕೆ ರುದ್ರದೇವರು ಅಂತ ಅರ್ಥದ. ಉಷ್ ಶಂಭು ಸಮುದಾರತಃ ಅಂತ ಕೋಶ. ರುದ್ರದೇವರಿಗೂ ಭಯ ತಂದು ಕೊಟ್ಟವ ಉಭಯ. ಯಾರು? ನಮ್ಮ ನರಸಿಂಹದೇವರು. ಅವ್ರ ಸ್ಮರಣೆ ಮಾಡ್ಲಿಕ್ಕತ್ತಾರಲ್ಲೇ ಉಭಯ ನರಸಿಂಹದೇವರು. ಯಾಕಂದ್ರೆ ಎಂತಹ ಏನದು ಬ್ರಹ್ಮಚರ್ಮ ಶಿರಪ್ಪಟ್ಟಿ ದಿಕ್ಪಾಲೋರ್ಧ್ವಂಗ ಭೂಷಣ ಅಂತ ಆ ನರಸಿಂಹದೇವರು ಕೊನೆ ಕಾಲಕ್ಕೆ ನರ್ತನ ಮಾಡಬೇಕಾದಾಗ ಬ್ರಹ್ಮದೇವರ ಚರ್ಮವನ್ನ ಮುಂಡಾಸದಂಗ ಸುತ್ತಕೊಂಡು ಆ ರುದ್ರದೇವರನ್ನ ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾರಂತವ್ರು. ಎರಡೂ ಕರಳು ತೆಗೆದು ಹಿಂಗೆ ಕಿವಿಗೆ ಕರ್ಣಕುಂಡದ ಮಾಡ್ಕೊಂಡು ಹಾಕೊಂಡಿರ್ತಾರಂತವ್ರು. ಹಿಂಗಾಗಿ ಉಭಯಂ ರುದ್ರದೇವರಿಗೂ ಭಯ ನೀಡುವಂತಹ ಉಭಯಂ ನರಸಿಂಹದೇವರನ್ನ ಸ್ಮರಣ ಮಾಡಿದ ಅಂತ ಅಲ್ಲಿ ಅರ್ಥ ಮಾಡಿಕೊಳ್ಳ್ರಿ ಅಂತ. ಒಂದೇ ಅರ್ಥ, ಮತ್ತಿನ್ನ ಬಹಳ. ಇನ್ನ ತದೀಕ್ಷತೆ, ಯಾವನು ನಮ್ಮೆಲ್ಲದಕ್ಕೂ ಸಾಕ್ಷಿಯಾಗಿ ನೋಡ್ತಾನೆ. ಮಾಂ ನನ್ನನ್ನು ನೋಡ್ತಾನೆ ಅಷ್ಟೇ ಅಲ್ಲ, ಮಾಂ ಪುನಃ ಈಕ್ಷತೆ, ಯಾವನನ್ನ ಲಕ್ಷ್ಮೀದೇವಿ ಯಾವಾಗಲೂ ನೋಡ್ತಾಳೆ ಅಂತ ಹಂಗ ಅರ್ಥ ಮಾಡ್ರಿ ಅಂತ. ನಿಜವಾದಂತಹ ಶ್ರೀದೇವಿ ಯಾವನನ್ನ ಎಲ್ಲ ಕಾಲಕ್ಕೂ ಕೂಡ ವಿಶೇಷ ಏನಂತೀರದು, ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸದಂತೆ ಬಗೆ ಬಗೆಯ ನೂತನವನ್ನ ಲಕ್ಷ್ಮೀದೇವಿ ಯಾವನಲ್ಲಿ ಎಲ್ಲ ಕಾಲಕ್ಕೂ ಕಾಣ್ತಾಳೋ ನೋಡ್ರಿ. ಕ್ವಚಿತ್ ವಿಭಾತಂ ಕ್ವಚಿತ್ ತಿರೋಹಿತಂ. ಅವಳಿಗೆ ಕಾಣ್ತದ, ಕೆಲವೊಮ್ಮೆ ಅವಳಿಗೆ ಕಾಣುವುದಿಲ್ಲ. ಶ್ರೇಯೋಪಿಚ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ. ಲಕ್ಷ್ಮೀದೇವಿಗೂ ಕೂಡ ಅಂದ್ರೆ ಏನ್ ಹೇಳ್ಲಿಕತ್ತಾನ ಗಜೇಂದ್ರ ಅಂದ್ರ, ನಾನೆಲ್ಲ ಅವನ ಗುಣಗಳನ್ನು ಚಿಂತನೆ ಮಾಡ್ಲಿಕತ್ತೀನಿ ಮಂದಿ ತಿಳ್ಕೊಳ್ಳಿಕತ್ತಾರ, ನನ್ ಬಿಟ್ಬಿಡ್ರಿ ಲಕ್ಷ್ಮೀದೇವಿಗೂ ಅವನ್ ಪೂರ್ಣ ಚಿಂತನೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬೇಕಾಗ್ಯದಂತಲ್ಲೇ. ಮಾಂ ಅಪಿ ಅವಿತ, ಮಾಂ ಕೂಡ ಅವಿದ್ಧ ದೃಕ್ ಅಂತ ಶಬ್ದದಲ್ಲೇ. ಅವಿದ್ಧ ದೃಕ್ ವಾಗದಂತಹ ಜ್ಞಾನ ಉಳ್ಳವ ಅಂತ ಅವ್ರು ಬೇರೆ ಮಾಡ್ಬಿಟ್ರು. ಮಾಂ ಅವಿತ, ಲಕ್ಷ್ಮೀದೇವಿ ಅವಿತ್ ಜ್ಞಾನ ಮಾಡ್ಕೊಂಡಿಲ್ಲ ಅವನಿಗೆ. ಅಂತ ಇಟ್ಬಿಟ್ರು. ಅಂದ್ರೆ ಏನ್ರಿ? ಖೇದೆ, ಅಯ್ಯೋ ಅನ್ಲಿಕ್ಕೆ ಅಂತ ಅರ್ಥ. ದೃಕ್ ಅನ್ನೋದು ಮತ್ತೆ ಬೇರೆ ಶಬ್ದ ಅಲ್ಲೇ. ಹಿಂಗ ಅರ್ಥ ಮಾಡ್ರಿ ಅಂತ. ಎಷ್ಟು ಅನ್ನೋದಕ್ಕೆ ಖೇದ ಅಂತ ಅರ್ಥದ ನೋಡ್ರಪ್ಪ. ಆಯ್ತಾ? ಪಾಪ ನಿಮ್ಗೆ ಗೊತ್ತಿರಂಗಿಲ್ಲ ಅನ್ನೋದಕ್ಕೆ ಹೇಳಿ. ಕಾಲೇನ ಪಂಚತ್ವಮಿತೇಷು ಕೃತ್ಸ್ನಶೋ ಲೋಕೇಶು ಲೀನೇಶು ಚ ಸರ್ವಹೇತುಷು ತಮಸ್ತದಾಸೀತ್ ಗಹನಂ ಗಭೀರಂ ಯಸ್ತಸ್ಯ ಪಾರೇಭಿ ವಿರಾಜತೆ ವಿಭುಃ ನಯಸ್ಯ ದೇವಾರಷಯಪದಂ ವಿದುರಜಂತು ಪುನಃ ಕುರ್ಹತಿ ಗಂತುಮೀರಿತಂ ಯಥಾ ನಟಸ್ಯಾಕೃತಿಭಿರ್ವಿಶೇಷ್ಟತೋ ದುರನ್ವಯಾನುಕ್ರಮಣ ಸಮಾವತು. ಬಹಳ ಅದ್ಭುತವಾದ ಶ್ಲೋಕಗಳ್ರಿ. ಒಂದೊಂದು ದಿವಸ ಹೇಳಬೇಕು. ಸ್ವಲ್ಪ ಸಂಗ್ರಹ ಮಾಡಿ ಹೇಳ್ತಾ ಇದ್ದೀನಿ. ಕಾಲೇನ ಪಂಚತ್ವಮಿತೇಷು ಕೃತ್ಸ್ನಶಃ. ತಾವು ಕಾಲ ಮೃತ್ಯುವನ್ನ ಪಡೆದು ಯಾರೆಲ್ಲ ಹೋಗ್ತಾರೆ ನೋಡ್ರಿ ಅಲ್ಲೇ ಮ್ಯಾಲೆ, ಅವರೆಲ್ಲರೂ ಕೂಡ ಪ್ರಳಯ ಕಾಲದೊಳಗ ತಮಸ್ತದಾಸೀತ್ ಗಹನಂ ಗಭೀರಂ, ಗಂಭೀರವಾದ ಗಹನವಾದ ಕತ್ತಲಿ, ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ರಿ. ಎಲ್ಲಾ ಜೀವರು ಕೂಡ ಭಗವಂತನ ಉದರದೊಳಗ ತಾವು ಹೋದಾಗ
ತಸ್ಯ ಪಾರೇ ಅಭಿವಿರಾಜತೆ, ಅದನ್ನ ಮೀರಿ ತಾನು ತನ್ನ ಪ್ರಕಾಶಮಯವಾದಂತಹ ಸ್ವರೂಪದಿಂದ ಭಗವಂತ ಇದ್ದ. ಅವನನ್ನ ಯಾವ ದೇವತೆಗಳು, ಋಷಿಗಳು, ಯಾವ ಜಂತುವೂ ಕೂಡ ತಿಳಿದುಕೊಳ್ಳಲಿಕ್ಕಾಗಲಿಲ್ಲ. ಅಂತಹ ದುರನ್ವಯ ಅನುಕ್ರಮಣನಾದಂತಹ ಭಗವಂತ ನಮಗೆ ಉದ್ಧಾರ ಮಾಡಲಿ ಅಂತ ಪ್ರಾರ್ಥನಾ ಮಾಡ್ಯಾರವರು. ಕಾಲೇನ ಪಂಚತ್ವಮಿತೇಷು ಕೃತ್ಸ್ನಶಃ, ಎಲ್ಲರೂ ಕಾಲೇನ ಕಾಲಭಯದಿಂದ ಪಂಚತ್ವವನ್ನ, ಮೃತ್ಯುವನ್ನ ಪಡೆದಾಗ, ಅಂದ್ರೆ ಯಾವುದಿದು ಪ್ರಳಯ ಕಾಲ ಅಂತ ಹೇಳಿಕೊಂಡದ್ದು. ಅಷ್ಟೇ ಯಾಕೆ ಮಾಡುದು? ಕೃಷ್ಣ ಬರ್ಬೇಕು ಅವ್ರಿಗೆ ಅಲ್ಲೇ. ಕಾಲೇನ ಪಂಚತ್ವಮಿತೇಶು ಅನ್ನೋದು ಕೃಷ್ಣ ಎಲ್ಲಿದ್ದು ಬರ್ಬೇಕ್ರಿ? ಕಾಲೇನ, ಕಾಲ ಅನ್ನೋದಕ್ಕೆ ಏನರ್ಥ? ಕಾಲ, ಕಾಳ ಅಂದ್ರೆ ಕಪ್ಪು. ಕೃಷ್ಣ ಕಾಲ ಅಂತದಲ್ಲೇ. ಕೃಷ್ಣ ಅಂದ್ರೆ ಯಾರು? ದ್ರೌಪದಿ ದೇವಿ. ಕಾಲ ಕೃಷ್ಣೆಯ ಇನ, ಇನ ಅನ್ನೋದಕ್ಕೆ ಗಂಡಂದ್ರು ಅಂತ ಅರ್ಥದ. ಕಾಲೇನ ಅನ್ನುವಲ್ಲೇ ಕಾಲ ಪ್ಲಸ್ ಇನ. ದ್ರೌಪದಿ ದೇವಿಯ ಗಂಡಂದ್ರು ಪಂಚತ್ವಮಿತೇಶು, 5 ಮಂದಿ ಅಲ್ಲ ಅವರು. ಮತ್ತೆ ಹಿಂಗಾಗಿ ಕಾಲೇನ ಪಂಚತ್ವಂ ಅನ್ನೋದಕ್ಕೆ ದ್ರೌಪದಿ ದೇವಿಯ 5 ಗಂಡಂದ್ರು ಅಲ್ಲೇ ಯುದ್ಧದೊಳಗೆ ನಿಂತು ತಾವು ಸೋಲಬೇಕಾದಾಗ, ತಮಃ ಶೋಕದೊಳಗೆ ತಾವೆಲ್ಲರೂ ಮುಳುಗಿದಾಗ ಅವರೇನು ಇತೇಶು ಪಂಚತ್ವಮಿತ ದ್ರೌಪದಿ ದೇವಿ ಇಶು ಕೃತ್ಸ್ನಶಃ. ಇಶು ಅನ್ನೋದಕ್ಕೆ ಬಾಣ, ಇತೇಶು ಅಂತದಲ್ಲೇ ಇಶು ಬೇರೆ ಮಾಡಿಬಿಟ್ರು ಅವರು. ಬಾಣದಿಂದ ಅವರೆಲ್ಲರೂ ಕೂಡ ಹೊಡೆಸ್ಕೊಳ್ತಾ ಇರಬೇಕಾದಾಗ ಕೃತ್ಸ್ನ ಶಹ, ಶ ಅನ್ನೋದಕ್ಕೆ ಮಂಗಳ, ಶಂ ಅಂದ್ರೆ ಮಂಗಳ. ಶಂ ಪಾದ ತಾಮರಸ ಸಂಪಾತಿನ ಅಂತಿರಲ್ಲ, ಶಂ ಮಂಗಳವನ್ನ ಅವರಿಗೆ ಉಂಟು ಮಾಡಿದಂತಹ ಹೇ ಭಗವಂತ ಅಂತ ಕೃಷ್ಣನಲ್ಲಿ ಸ್ಮರಣ ಮಾಡ್ಲಿಕ್ಕೆ ಹಿಂಗೆ ಹೇಳಲಿಗತ್ತಾರ ಅಂತ. ಅಂತಹ ಕೃಷ್ಣ ಅಭಿವಿರಾಜತೆ, ಅಭಿವಿರಾಜತೆ ಬಹಳ ಚಂದಾಗಿ ರಾಜನ ತಾನು ಪ್ರಕಾಶಮಾನನಾಗಿದ್ದಾನೆ ಅಂತ. ಅಭಿವಿರಾಜತೆ, ಅಭಿ ಶ್ರೇಷ್ಠವಾದ, ವಿ ಪಕ್ಷಿ ಗರುಡ ದೇವರಲ್ಲಿ, ರಾಜತೆ ಅಭಿವಿರಾಜತೆ ಗರುಡ ಗಮನನಾಗಿ. ಅಂದ್ರೆ ಮುಂದ ಭಗವಂತ ಬರಾಮ ಗರುಡನ ಮೇಲೆ ಕೂತು ಬರಲಿ ಅಂತ ಹೀಗೆ ಗಜೇಂದ್ರ ಗರುಡ ಗಮನನಾದಂತಹ ಭಗವಂತನನ್ನ ಪ್ರಾರ್ಥನೆ ಮಾಡಿದ ಅಂತ ಈ ರೀತಿಯಲ್ಲಿ ಅದಕ್ಕೆ ಅರ್ಥವನ್ನ ಮಾಡ್ತಾ ಇದ್ದಾರೆ. ಅಂತೂ ಬಹಳ ಅದ್ಭುತವಾದಂಥದ್ದು. ತಮಸ್ಯ ಪಾರೇ ಅಂತದಲ್ಲೇ ಗಂಭೀರವಾದಂತಹ ಅಂಧಕಾರದ ಪಾರದಲ್ಲಿ ನಿಂತಹ ಭಗವಂತ ಅಂತ. ಗಂಭೀರವಾದ ಅಹಂಕಾರದ ಪಾರವನ್ನ ಅರ್ಜುನನಿಗೆ ಜಯದ್ರಥನ ಸಂಹಾರ ಮಾಡುವ ಕಾಲದಲ್ಲಿ ಆ ಕತ್ತಲೆಯನ್ನ ತಂದ ಭಗವಂತ ಅಂತೂ ಕೃಷ್ಣನ್ ಮತ್ಸ್ಮರಣ ಮಾಡ್ಯಾರಲ್ಲೇ ಅಂತ ಆ ಕಥೆ ಒಳಗೆ ಅದನ್ನು ಕೂಡ ತಂದು ಹೇಳ್ತಾರೆ. ದಿದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗಾಮು ನಯಸ್ಸು ಸಾಧವಃ ಚರಂತ್ಯ ಲೋಕವ್ರತಂ ಔರಣಂ ವನೆ ಸರ್ವಾತ್ಮಭೂತಾಸು ಹೃದಃ ಸಮೇ ಗತಿ. ಯಾವನ ಮಂಗಳವಾದ ಪಾದವನ್ನು ನೋಡ್ಲಿಕ್ಕಂತ ಎಲ್ಲ ಸಂಘವನ್ನ ಬಿಟ್ಟಂತಹ ಮುನಿಗಳು, ಸಾಧುಗಳು ಲೋಕ ಅನ್ನಂಗಿಲ್ಲ, ಪಾದಕ್ಕೆ ಮುಳ್ಳು ಚುಚ್ಚನ್ನಂಗಿಲ್ಲ, ಹೆಂಗೋ ಮಾಡಿ ವನದೊಳಗ ಚರಣ ಮಾಡಿ ಸಂಚಾರ ಮಾಡ್ಕೋತ ಆ ಭಗವಂತನನ್ನ ಯಾವ ಮುನಿಗಳೆಲ್ಲ ಕಾಣ್ತಾರೋ ಅಂತಹ ಆ ಭಗವಂತನೇ ಇವತ್ತು ನನಗೆ ಗತಿ. ವಿಮುಕ್ತ ಸಂಗಾಹ ಅಂತಂದ್ರು. ದಿದೃಕ್ಷವಃ ಯಾರನ್ನು ನೋಡ್ಲಿಕ್ಕೆ ಅಂತ ಹೇಳಿಲ್ಲ, ಅವನನ್ನು ಅಂತ. ಅವ ಅಂದ್ರೆ ಯಾರ್ರಿ ಅಲ್ಲೇ? ವಿಮ್, ವಿಮ್ ಅಂದ್ರೆ ಏನು ಬಾರಲ್ಲ, ವಿಮ್. ವಿಮುಕ್ತ ಸಂಘ ಅನ್ನುವಲ್ಲಿ ವಿಮ್ ಉಕ್ತ ಸಂಗಾಹ ಅಂತ ಮಾಡಿಬಿಡ್ರಿ ಅಂದ್ರೆ ಅವರು. ವಿಮ್ ವಿ ಅನ್ನೋದಕ್ಕೆ ಭಗವಂತ, ವಿ ಪಕ್ಷಿ ಪರಮಾತ್ಮನೋಹೋ ಅಂತದ. ವಿ ಭಗವಂತನನ್ನ ದಿದೃಕ್ಷವ ನೋಡ್ಲಿಕ್ಕೆ ಹೊಂಟಂಥವ್ರು ಅಂತ ಅರ್ಥ ಮಾಡ್ರಿ. ಯಾರವರು? ಉಕ್ತ ಸಂಗಾಹ. ಉಕ್ತ ಸಂಗರು ಅಂತಂತಂದ್ರೆ ಶಾಸ್ತ್ರದ ಎಲ್ಲಾ ಉಕ್ತಿಗಳನ್ನ, ಜ್ಞಾನವನ್ನ ಪಡೆದಂತಹ ಯಾವ ಆ ಮುನಿಗಳಿದ್ದಾರೋ ಅವರು ಏನಿದ್ದಾರೆ, ಅವರೇನು ಸರಳ ಸಿಗುತ್ತಾರೇನ್ರಿ ನಿಮಗ? ಇಲ್ಲ. ಯಾಕೆ ಸಿಗಂಗಿಲ್ಲಪ್ಪ? ಅಪದಂ ದಿದೃಕ್ಷವೋ ಯಸ್ಯ ಪದಂ ಅಂತಲ್ಲಿ ಅದ. ಇವ್ರು ಬೇರೆ ಯಸಿ ಅಪದಂ ಮಾಡಿಬಿಟ್ರಿ ಇವ್ರು. ಅಪದಂ, ಅಪದ ಅಂದ್ರೆ ಸಿಗಂಗಿಲ್ಲ. ಅಂಥ ಉಕ್ತ ಸಂಗರಾದಂತಹ ಮುನಿಗಳು ನಿಮಗ ಸಿಗಂಗಿಲ್ಲ, ಬಹಳ ದುರ್ಲಭಿದ್ದಾರೆ. ಅವ್ರೇನ್ ಮಾಡ್ತಾರ್ರಿ? ಅಪದಂ, ಅಪದ ಪದ ಅನ್ನೋದಕ್ಕೆ ಶ್ವಾಸ ಅಂತ ಅರ್ಥದ. ಅಪದಂ ಶ್ವಾಸ ನಿರೋಧ ಮಾಡಿ ಪ್ರಾಣಾಯಾಮ ಮಾಡಿ ಭಗವಂತನನ್ನ ಭಜಿಸ್ತಾರ ಅವರೆಲ್ಲ. ಅಂಥವರು ತಚ್ಚರಂತಿ ವನೇ ಚರಂತಿ ಅಂತದ ಅಲ್ಲಿ ಪಾಪ. ವನದೊಳಗ ವನೇ ಸರ್ವಾತ್ಮಭೂತಾಹ ಚರಂತಿ ಅಂತ. ಇವ್ರು ಬೇರೆನೇ ಅರ್ಥ ಮಾಡಿಬಿಟ್ರಿ ಇವ್ರು. ವನ ಅಂದ್ರ ನೀರು ಅಂತ ಅರ್ಥ ಅದ. ನೀರು ಕುಡಿದು ಮಾಡ್ತಾರ ಪಾಪ. ಸುಮಂಗಳಂ, ಸುಮಂಗಳ ಅಂದ್ರ ಒಳ್ಳೆ ಮಂಗಳ, ಹಂಗಲ್ಲ ಅಂದ್ರ ಅವರು. ಸುಮ, ಸುಮಂ ಗಲಂ ಬೇರೆ ಬೇರೆ ಶಬ್ದ. ಸುಮ ಹೂವು, ಗಲ ಅನ್ನೋದಕ್ಕೆ ಹಣ್ಣಿನ ರಸ ಅಂತ ಅರ್ಥದ. ಹೂವು ಹಣ್ಣಿನ ರಸ ತಿಂದ್ಕೊಂಡಿದ್ದಂತಹ ಮುನಿಗಳು ಅಂತ ಹೇಳಿರ್ತಾರಲ್ಲೇ. ಸುಮಂಗಲಂ, ಬಹಳ ಮಂಗಳ ಸ್ವರೂಪ್ರಿ ಅಂತ ಮಂಗಳಾರತಿ ಮಾಡಬೇಡ್ರಿ. ಸುಮಂ ಹೂವನ್ನ, ಗಲಂ ಹಣ್ಣಿನ ರಸವನ್ನ ಕುಡಿದಿದ್ದಂತಹ ಮುನಯ ಸಾಧವ ಅವರೆಲ್ಲರೂ ಕೂಡ ಭಗವಂತನನ್ನ ಭಜಿಸ್ತಾರೆ ಅಂತ
ಆ ರೀತಿಯಲ್ಲಿ ಹೇಳಲಿಕ್ಕೆ ಹೊಂಟಿದ್ದಾರೆ ಅಂತ. ಸರಿ, ಬಹಳ ಚಂದತು. ಇದೇನು ಮತ್ತು ಕೃಷ್ಣ ಬರಲೇ ಇಲ್ಲಲ್ಲ ಇಲ್ಲೇ, ತರುಣ ಅಂತ ಅಂದ್ರು ಅವರು. ಅವನು ತರುಣ, ಅವನ್ನ ಯಾಕೆ ಬಿಡ್ತೀನಿ, ಕೃಷ್ಣನ್ನೇ ಬಿಟ್ಟು ಏನು ಮಾಡೋದದ? ಕೃಷ್ಣನ್ ಹೆಂಗೆ ತರ್ತೀರಿ ನೀವು? ವನೇ ವಿಮುಕ್ತ ಸಂಗಾಹ, ವನದಲ್ಲಿ ವಿಮುಕ್ತ ಸಂಗರಾಗಿ ಪತಿಸುತಾನ್ವಯ ಭ್ರಾತೃಬಂಧವಾನ್ ಅತಿ ವಿಲಂಘ್ಯತೆ ಹೆಚ್ಚು ತಾಗತಾಹ. ಸಂಘವನ್ನ, ತಮ್ಮ ಪತಿ ಸುತರೆಲ್ಲರ ಸಂಘವನ್ನ ಬಿಟ್ಟು ವನೇ ಆ ಅರಣ್ಯದಲ್ಲಿ ಬಂದಂತಹ ಗೋಪಿಕಾ ಸ್ತ್ರೀಯರು ಯಾರಿದ್ರೋ ಅವರೆಲ್ಲರೂ ಸುಸಾಧವ. ಸುಸಾ ಅಂದ್ರೆ ಯಾರ್ರಿ? ಸಾ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ ಆಯ್ತಾ. ಸಾ ಅನ್ನೋ ಸ್ತ್ರೀಲಿಂಗದಲ್ಲಿ ಅಸಾಧಾರಣರಾದಂಥವಳು ಲಕ್ಷ್ಮೀದೇವಿ, ಅವಳಿಗೆ ಸಾ ಅಂತ ಕರೀತಾರೆ. ಸಾ ಲಕ್ಷ್ಮೀ ಸಮುದೀರಿತ ಇತಿ ಏಕಾಕ್ಷರ ನಿಘಂಟು ಅಂತ ಬರೀತಾರೆ. ಏಕಾಕ್ಷರ ಕೋಶದೊಳಗೆ ಬಂದದ್ರೆಪ್ಪ. ಸಾ ಸಾರಳಾದ್ದರಿಂದ ಸಾ ಲಕ್ಷ್ಮೀದೇವಿ. ಚೆನ್ನಾಗಿ ಯಾರೊಳಗಿದ್ದಾರೋ ಅವರು ಸುಸಾಹ ಗೋಪಿಕಾ ಸ್ತ್ರೀಯರು. ಆ ಸುಸಾಹ ಗೋಪಿಕಾ ಸ್ತ್ರೀಯರಿಗೆ ಧವಹ ಪತಿಯಾಗಿದ್ದವ, ಸುಸಾಧವಹ ಅಂತದ ಅಲ್ಲಿ. ಹಿಂಗಾಗಿ ಪತಿಯಾಗಿದ್ದಂತಹ ಕೃಷ್ಣ ವನದೊಳಗ ಆ ಗೋಪಿಕಾ ಸ್ತ್ರೀಯರು ಬಂದಾಗ ಅವರಿಗೆ ಪತಿಯಾಗಿ ಅವರಿಗೆ ಆನಂದವನ್ನು ನೀಡಿದ ಅನ್ನೋ ಅರ್ಥದಲ್ಲಿಯೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ ಅಂತ. ಎಷ್ಟು ಅದ್ಭುತವಾಗಿ ಒಂದೊಂದು ಶಬ್ದಕ್ಕೂ ಸತ್ಯಧರ್ಮ ತೀರ್ಥರು ಅರ್ಥ ಮಾಡ್ತಾರೆ. ನ ವಿದ್ಯತೆ ಯಸ್ಯ ಜನ್ಮ ಕರ್ಮವ ನ ನಾಮರೂಪೇ ಗುಣದೋಷ ಏವವ ತಥಾಪಿ ಲೋಕಾಶ್ರಯ ಸಂಭವಾಯ ಯಸ್ವಮಾಯಯ ತಾನ್ಯನುಲೋಕ ಅನುಕಾಲ ಮೃಚ್ಛತಿ ಅಂತ ಅನೇಕ ಆ ಭಗವಂತನ ಮಹಿಮೆಯನ್ನೆಲ್ಲ ಸ್ಮರಣ ಮಾಡಿದಂತಹ ಅಂತೂ ಸಾಕು. ಸ್ವಲ್ಪ ಆ ಸತ್ಯಧರ್ಮರ ಟಿಪ್ಪಣಿಯ ರಸವನ್ನು ಆಸ್ವಾದನ ಮಾಡಲಿಕ್ಕೆ ಕೆಲವು ವಿಶಿಷ್ಟವಾದ ಅರ್ಥಗಳನ್ನಷ್ಟೇ ನೋಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಒಮ್ಮೆ ಇದನ್ನೇ ವಿಶೇಷವಾಗಿ ಅವಶ್ಯವಾಗಿ ನೋಡುವಂತಹ ಪ್ರಯತ್ನವನ್ನು ಮತ್ತೊಮ್ಮೆ ಮಾಡೋಣ. ಅಂತೂ ಆ ಭಗವಂತನನ್ನು ಸ್ತೋತ್ರ ಮಾಡಿ ಬಹಳ ಉದ್ವಿಗ್ನವಾದಂತಹ ಮನಸ್ಸಿನಿಂದ, ಬಹಳ ತೀವ್ರವಾದಂತಹ ನೋವಿನೊಳಗೆ ಇಚ್ಛಾಮಿ ಕಾಲೇನ ಯಸ್ಯ ವಿಪ್ಲವ ತಸ್ಯಾತ್ಮಲೋಕಾವರಣಾಯ ಮೋಕ್ಷಣಂ ಅಂತ ತನ್ನ ಲಿಂಗದೇಹ ಭಂಗದ ಮೋಕ್ಷವನ್ನೇ ಕೇಳಿದ್ದಾನೆ ನಮ್ಮ ಗಜೇಂದ್ರ. ಭಗವಂತ ಬಂದು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ತಾನು ಮಾಡ್ತಾ ಇರುವ ಸಂದರ್ಭದಲ್ಲಿ ತಂತದ್ವದಾರ್ಥ ಮುಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ ದಿವಿಜೈಸ್ಸಹ ಸಂಸ್ತುವದ್ಭಿಃ. ಅವನು ಸ್ತೋತ್ರ ಮಾಡ್ಲಿಗತ್ರ, ದೇವತೆಗಳೆಲ್ಲ ಸ್ತೋತ್ರ ಮಾಡ್ಲಿಗತ್ರ 1000 ವರ್ಷ ರಕ್ತ ಹೋಗ್ಲಿಗತ್ತದ. ಎಲ್ಲ ತನ್ನ ಇಡೀ ಸತ್ವ ಕಳ್ಕೊಂಡ ಆ ಗಜೇಂದ್ರ ನಿಂತಾನ, ಭಗವಂತ ಇನ್ನೂ ಬಂದು ಉದ್ಧಾರ ಮಾಡುವಲ್ಲೆಲ್ಲೋ ಅಂತ ದೇವತೆಗಳೆಲ್ಲರೂ ಹೋಗಿ ಪ್ರಾರ್ಥನಾ ಮಾಡಿದ್ರೆ, ಛಂದೋಮಯೇನ ಗರುಡೇನ ಸಮುಷ್ಯಮಾನ ಚಕ್ರಾಯುಧೋ ಹ್ಯಗಮದಾಶು ಯಥೋ ಗಜೇಂದ್ರ. ಆ ಗಜೇಂದ್ರನ ಕಡೆಗೆ ಭಗವಂತ ತನ್ನ ಛಂದೋಮಯವಾದ ಗರುಡ, ವೇದಾಭಿಮಾನಿಯಾದವರು ಗರುಡದೇವರು, ಅಪೌರುಷೇಯ ಶಾಸ್ತ್ರಗಳಿಗೆ ಅಭಿಮಾನಿಯಾದವರು ಗರುಡದೇವರು, ಪೌರುಷೇಯ ಶಾಸ್ತ್ರ ಶೇಷದೇವರು ಅಂತದ. ಹೀಗಾಗಿ ಛಂದೋಮಯವಾದಂತಹ ಗರುಡನ ಮೇಲೆ ತಾನು ಕೂತು ಚಕ್ರಾಯುಧನಾಗಿ ಭಗವಂತ ಶ್ರೀಹರಿ ಅನ್ನುವಂತಹ ರೂಪದಿಂದ ಅಲ್ಲಿ ಓಡೋಡಿ ತಾನು ಬರ್ತಾ ಇದ್ದಾನೆ. ಎಷ್ಟು ಓಡಿ ಬಂದ ಅಂದ್ರೆ ಗರುಡನ ಸ್ಪೀಡ್ ಕಡಿಮೆ ಆತಂತ ಅವನು ಬಿಟ್ಟು ತಾನೇ ಮತ್ತೆ ಓಡಿ ಬಂದಂತ. ತಾನೇ ಓಡಿ ಬಂದಾನ, ನೋಡ್ತಾನ. ಈ ಸೌಂತಸ್ಸರಸ್ಯುರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂಖ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕಚ್ಚ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಭಗವಂತ ಬಂದದ್ದನ್ನ ನೋಡಿದ ಗಜೇಂದ್ರ ಆ ಗರುಡನ ಮೇಲೆ ಕೂತು ಚಕ್ರವನ್ನ ಹಿಡಿದ ಭಗವಂತನನ್ನ ನೋಡಿ ಏನೂ ಇಲ್ಲ, ಅಲ್ಲೇ ತಾನೇ ಒಂದು ಆ ಸೊಂಡಿಯಿಂದ ಒಂದು ಕಮಲದ ಹೂ ಕಾಣಿಸ್ತು. ಕಮಲದ ಹೂವನ್ನ ಎತ್ತಿ ಭಗವಂತನಿಗೆ ಅರ್ಪಣೆ ಮಾಡಿ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಸ್ತೋತ್ರವನ್ನ ಆ ಪೀಡೆಯಲ್ಲಿದ್ದಂತಹ ಗಜೇಂದ್ರನು ಕೂಡ ತಾನು ಮಾಡಿದರೆ, ತಂ ವೀಕ್ಷ ಪೀಡಿತ ಮಜಸ್ಸಹಸಾವತೀರ್ಯ ಸಗ್ರಾಹ ಮಾಶ ಸರಸಕ್ರ ಪಯೋಜ್ಜಹಾರ ಗ್ರಾಹಾದ್ವಿಪಾಟಿತ ಮುಖಾದರಿಣ ಗಜೇಂದ್ರಂ ಸಂಪಶ್ಯತಾಂ ಹರಿರಮೂಚ ದುದಶ್ರಿಯಾಣಾಂ. ಆ ಪಾದಕ್ಕೆ ಬಿದ್ದಂತಹ ಆ ಮೊಸಳೆಯನ್ನ ತಾನು ತನ್ನ ಚಕ್ರದಿಂದ ಅದರ ಆ ನಕ್ರದ ವದನವನ್ನ ಮೊದಲಿಗೆ ಕತ್ತರಿಸಿ ಭಗವಂತ ಗಜೇಂದ್ರನನ್ನ ಆ ಒಂದು ಪಾಶದಿಂದ ಉದ್ಧಾರ ಮಾಡಿದ. ಗಜೇಂದ್ರನ ಮೋಕ್ಷಣ ಅಲ್ಲಾಗಿದೆ ಅಂತನ್ನುವುದನ್ನು ತಿಳಿಸ್ತಾರೆ. ಮುಮುಚು ಕುಸುಮಾಸಾರಂ ಸಂತ ಕರ್ಮ ತದ್ಧರೇ. ಎಲ್ಲ ದೇವರ್ಷಿ ಗಂಧರ್ವರು ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನ ಆ ಕಾಲದಲ್ಲಿ ಮಾಡಿದ್ದಾರೆ. ದುಂದುಬಿನಾದ ಅದೆಲ್ಲವೂ ಕೂಡ ಆಗಿದೆ. ಯೋಸೌ ಗ್ರಾಹ ಸವೈ ಸದ್ಯ ಪರಮಾಶ್ಚರ್ಯ ರೂಪದೃಕ. ಆ ಗ್ರಾಹ ಮೊಸಳೆ ಏನ್ ಭಗವಂತ ಚಕ್ರದಿಂದ ಕರ್ತನ ಮಾಡಿದ್ನೋ ಅದು ದಿವ್ಯವಾದಂತಹ ಗಂಧರ್ವ ರೂಪವನ್ನು ತಾಳಿ ಅಲ್ಲಿ ಬಂದು ನಿಂತು ಬಿಡ್ತು. ಗಾಬರಿ ಆದ್ರೂ ಇದೇ ಗಂಧರ್ವ ಹೆಂಗಾದಿವ ಅಂತ ನೋಡ್ರಿ. ಬಹಳ ಚಂದ ಸಂದೇಶ. ಪೀಡಾದೊಳಗಿದ್ದಾವ ಯಾರು? ಗಜೇಂದ್ರ. ಉದ್ಧಾರ ಮೊದಲೇ ಆಗಿದ್ದ ಯಾರ್ದು? ಮೊಸಳಿದು. ಎಂಥ ವಿಚಿತ್ರ ಇದು. ಅವನು ಉದ್ಧಾರ ಆಗ್ಬೇಕಲ್ರಿ, ಅದ್ರದ್ದು ಉದ್ಧಾರ ಆಗ್ಬಿಡುತ್ತಲ್ಲ ಅಂತ. ಹೌದು,
ಮಹಾನುಭಾವರು ತಾವು ಮೊದಲು ತಮ್ಮ ಕಾಲು ಹಿಡ್ಕೊಂಡವ್ರನ್ನ ಉದ್ಧಾರ ಮಾಡ್ತಾರೆ, ಮುಂದೆ ತಾವು ಉದ್ಧಾರ ಆಗ್ತಾರೆ. ಅವರು ನಿನ್ನೆ ಕೇಳಿರಲ್ಲ, ನೈತಾನ್ ವಿಹಾಯ ಕೃಪಣಾನ್ ಪ್ರಹ್ಲಾದರಾಜರು ಹೇಳಿದ್ರಲ್ಲ, ನಾ ಇವ್ರನ್ನೆಲ್ಲ ಬಿಟ್ಟು ಬರಂಗಿಲ್ಲ, ಇವ್ರನ್ನೆಲ್ಲ ಮೋಕ್ಷಕ್ಕೆ ಕಳಿಸಿ ಆಮೇಲೆ ನಾ ಬರ್ತೀನಿ ಅಂತ ಹೇಳಿದ್ರಿಲ್ಲ. ಯಾರು ಮಹಾನ್ ಭಾವರ ಪಾದ ಹಿಡ್ಕೊಂಡ್ಬಿಡ್ತೀವಲ್ಲ ಅವ್ರ ಉದ್ಧಾರ ಮೊದ್ಲಾಗ್ತದ್ರಿ. ಆಮೇಲೆ ತಾವು ತಮ್ಮ ದಾರಿ ಒಳಗೆ ತಾವು ಬರ್ತಿರ್ತಾರ. ಅವರೆಲ್ಲ ಅವ್ರದ್ದು ಗಜದಾರಿ, ಗಜೇಂದ್ರ ಇದ್ದವನಲ್ಲ. ಹಿಂಗಾಗಿ ಗಜಮಾರ್ಗದೊಳಗೆ ಅವ್ರು ಆರಾಮ್ ಬರ್ತಾರ. ನಮ್ಮಂಥವ್ರನ್ನ ಮೊದಲು ಪಟ್ನೆ ಕಳಿಸ್ಬಿಡ್ತಾರ. ಅದಕ್ಕೆ ಅವ್ರ ಪಾದ ಹಿಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಪಾದ ಸೇವನಂ ಅಂತ ಪ್ರಹ್ಲಾದರಾಜರು ಅದನ್ನೇ ಹೇಳ. ಹಿಂಗಾಗಿ ಅವ ಮೊದಲು ಉದ್ಧಾರ ಆದ, ಮೊಸಳಿ ಆದವ. ಅವ ಯಾರವ? ದೇವಲ ಶಾಪೇನ ಹೂಹೂ ಗಂಧರ್ವ ಸತ್ತಮ. ಅವನ ಹೆಸರು ಹೂಹೂ ಅಂತ, ಗಂಧರ್ವ. ಹಾಹಾ ಗಂಧರ್ವ, ಹೂಹೂ ಗಂಧರ್ವ ಅಂತ ಇಬ್ಬರಿದ್ದ. ಹೂಹೂ ಗಂಧರ್ವ ಇವ ದೇವದರ್ಶಿಗಳ ಶಾಪ ಪಡೆದಿದ್ದೀವ. ದೇವದರ್ಶಿಗಳು ಪಾಪ ತಾವು ಭಾರೀ ವ್ರತ ನಿಯಮ ಮಾಡಿ ಸ್ವರ್ಗಿದ್ರಿ. ಅವ್ರನ್ನ ನೋಡಿ ಇವ ನಕ್ ಬಿಟ್ಟಿದ್ದ. ನಕ್ಕು ಏನು ಸ್ವರ್ಗ್ಯಾರ್ರಿ, ಅಸಹ್ಯ ಇದ್ದಾರೆ ಋಷಿಗಳು ಅಂತ, ಏನು ಅಸ್ಥಿ ಪಂಜರ ಆದಂಗೆ ಆಗ್ಯಾರ. ಆ ಅಸ್ಥಿ ಪಂಜರ ಎದಕ್ಕೆ ವ್ರತದಿಂದ ಕರ್ಷಿಸಿ ಆಗಿದ್ರು ಅವರು. ದೇವದರ್ಶಿಗಳ ಶಾಪ ಕೊಟ್ಬಿಟ್ರಿ, ಏನು ತಿಳಿಲಾರ್ದಂಥ ಪ್ರಾಣಿಯಾಗಿ ಬೀಳು ನೀನು ಅಂತ ಮೊಸಳೆಯಾಗಿ ಬಿದ್ದಿದ್ದೀವ. ಅವನ್ನ ಹಿಡ್ಕೊಂಡಿದ್ದ ಕಾಲು ಹಿಡ್ಕೊಂಡಿದ್ದಕ್ಕೆ ಇವ ಉದ್ಧಾರ ಆದ. ಇವ ಗಂಧರ್ವನಾಗಿ ಹೋಗ್ಬಿಟ್ಟ. ಇವ ಯಾರ್ರಿ ಗಜೇಂದ್ರ? ಇಷ್ಟೆಲ್ಲ ಭಗವಂತನ ಸ್ತೋತ್ರ ಮಾಡ್ಲಿಕ್ಕತ್ತಾನಲ್ಲ, ಇವನು ಮಹಾನುಭಾವ, ಸಾಮಾನ್ಯ ಅಂತ ನಾವು ತಿಳ್ಕೊಳ್ಳಿಕ್ ಬರಂಗಿಲ್ಲ. ಯಾರಿವ ಅಂತಂತಂದ್ರೆ ಸವೈ ಪೂರ್ವ ಅಭೂತ್ ರಾಜ ಪಾಂಡ್ಯೋ ದ್ರವಿಡ ಸಪ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತಃ ವಿಷ್ಣುವ್ರತ ಪರಾಯಣ. ನಮ್ಮ ಈ ದಕ್ಷಿಣ ಭಾಗದ ರಾಜ ಅಂತವ. ಕರ್ನಾಟಕ, ಆಂಧ್ರ, ತಮಿಳುನಾಡಿಗೆ ರಾಜ ಇದ್ರಿವ. ಯಾರಿವ? ಇಂದ್ರದ್ಯುಮ್ನ ಅಂತ ಭಾರೀ ಭಗವಂತನ ಆರಾಧನವನ್ನು ಮಾಡುವಂತಹ, ಪೂಜೆಯನ್ನು ಮಾಡುವಂತಹ ದೊಡ್ಡ ರಾಜ. ಆ ರಾಜ ಒಮ್ಮೆ ಪೂಜೆಗೆ ಅಂತ ಕೂತಾನೆ. ಯದೃಚ್ಛಯ ತತ್ರ ಮಹಾಯಶ ಮುನಿಗಳು, ಅಗಸ್ತ್ಯ ಋಷಿಗಳು ಅಲ್ಲಿ ಬಂದಿದ್ದಾರೆ. ಅಗಸ್ತ್ಯ ಋಷಿಗಳು ಬಂದ್ರೆ ಎದ್ದು ನಿಂತು ನಮಸ್ಕಾರ ಮಾಡಬೇಕಾದವ, ಪೂಜಾ ನಡೆದದ, ಈಗ ಹೆಂಗ ನಡ್ಬರ್ಕ್ ಹೆಂಗೆ ಎದ್ದು ಬಿಟ್ಟು ಹೋಗ್ತಾರ್ರಿ? ಪೂಜಾ ಬಿಟ್ಟು ಎದ್ದು ಹೋಗ್ತಾರೇನು? ಪೂಜಾ ಮುಗಿಯೋತನ ಕೂತಿರ್ತಾರೆ. ದೊಡ್ಡ ರಾಜ ಅನ್ನುವಂಥ ಮದ ಇತ್ತು. ಹಿಂಗಾಗಿ ಕೂತಿರ್ತಾರಲ್ಲ, ಆಮೇಲೆ ಹೋಗಿ ನಮಸ್ಕಾರ ಮಾಡ್ತೀನಿ ಅಂತ ಕೂತಲ್ಲೇ ಕೂತದ್ದಕ್ಕೆ ಎದ್ದು ಬಂದು ನಮಸ್ಕಾರವನ್ನು ಮಾಡಬೇಕ್ರಿ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ. ಪ್ರತ್ಯುದ್ಗಮ ಅಂದ್ರೆ ಎದ್ದು ಬರುವುದು. ಎದ್ದು ಬಂದು ನಮಸ್ಕಾರ ಮಾಡಬೇಕು. ಗುರುಗಳು ಬಂದಾಗ, ಜ್ಞಾನಿಗಳ ಮನೆಗೆ ಬಂದಾಗ ನೀವು ಭಗವಂತನನ್ನ ಪೂಜಾ ಮಾಡ್ಲಿಗತ್ತೀರಂದ್ರು ಆ ಎಲ್ಲ ನೀವು ಇಟ್ಕೊಂಡಂತಹ ಪ್ರತಿಮಾ ಭಗವಂತನ ಜಡ ಪ್ರತಿಮಾ, ಇವ್ರ ಚೇತನ ಪ್ರತಿಮಾ. ಇಲ್ಲಿ ಸನ್ನಿಧಾನ ದೇವ್ರದ್ದು ಹೆಚ್ಚಿರ್ತದೆ. ಹಿಂಗಾಗಿ ದೇವ್ರನ್ನ ಬಿಟ್ಟು ಬಂದಂಗೆ ಆಗಂಗೆ ಇಲ್ಲ, ದೇವ್ರ ಕಡೆನೇ ಬಂದಂಗೆ ಆಗ್ತದೆ. ಆ ಅನುಸಂಧಾನದಿಂದ ಮೊದಲು ಎದ್ದು ಬಂದು ನಮಸ್ಕಾರ ಮಾಡಬೇಕು. ಅಂಥದ್ದು ತಾನು ಎದ್ದು ಬರಲಾರದೆ ಅಲ್ಲೇ ಕೂತಾಗ ಸ್ತಬ್ಧಿದ್ದಿ ನೀನು ಮದ ಏರಿದಂಥ ಆನೆಯಾಗಿ ಹುಟ್ಟು ಹೋಗು ಅಂತ ಇಂದ್ರದ್ಯುಮ್ನನಿಗೆ ಶಾಪ ಕೊಟ್ಟಿರ್ತಾರೆ ಅಗಸ್ತ್ಯ ಋಷಿಗಳು. ಅವ ಇಲ್ಲಿ ಗಜೇಂದ್ರನಾಗಿ ಹುಟ್ಟಿದ್ದಾನೆ. ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನಿಂ. ತನ್ನ ಅದ್ಭುತವಾದಂತಹ ರಾಜನ ಯೋನಿಯನ್ನ ಬಿಟ್ಟು ಒಂದು ಆನೆಯಾಗಿ ಹುಟ್ಟಿದರೂ ಕೂಡ ಹರ್ಯರ್ಚನಾನುಭಾವೇನ ಯದ್ ಗಜತ್ವೇಪಿ ಅನುಸ್ಮೃತಿ. ಭಗವಂತನ ಪೂಜಾ ಮಾಡಿದಂತಹ ಫಲವಾಗಿ ಅವನು ಗಜನಾಗಿ ಹುಟ್ಟಿದರೂ ಕೂಡ ಅವನಿಗಿನ್ನೂ ಸ್ಮೃತಿ ಅನ್ನೋದು ಇತ್ತಾದ್ದರಿಂದ ಅದ್ಭುತವಾಗಿ ಸ್ತೋತ್ರವನ್ನು ಭಗವಂತನದು ಮಾಡಿದರೆ, ಏವಂ ಮಹಾರಾಜ ತವೇರಿತೋ ಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗ್ಯಂ ಯಶಸ್ಯಂ ಕಲಿ ಕಲ್ಮಶಾಪಹಂ ದುಸ್ವಪ್ನನಾಶಂ ಕುರುವರ್ಯ ಶೃಣ್ವತಾಂ ಅಂತ ಆ ಗಜೇಂದ್ರನನ್ನ ಮೋಕ್ಷ ಮಾಡಿದಂತಹ ಭಗವಂತನ ಕಥೆಯನ್ನು ಹೇಳಿ, ಇದು ಯಶಸ್ಸನ್ನು ಕೊಡುವಂಥದ್ದು, ಕಲಿಯ ಕಲ್ಮಶವನ್ನು ದೂರ ಮಾಡುವಂಥದ್ದು. ದುಸ್ವಪ್ನಗಳ ಕಾಟ ಯಾರಿಗಿರ್ತದೆ? ಬರೇ ಕೆಟ್ಟ ಕನಸು ಬೀಳ್ತಾವ್ರಿ ಅಂತ ಯಾರು ಭಾಳ ಒದ್ದಾಡ್ತಿರ್ತಾರೆ, ಆ ಗಜೇಂದ್ರ ಮೋಕ್ಷದ ಕಥೆಯನ್ನು ಸ್ಮರಣ ಮಾಡಿ ಮಲ್ಕೊಂಡ್ರಿ ಅಂದ್ರೆ ಒಟ್ಟಾರೆ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಅನ್ನುವಂತಹ ಫಲವನ್ನ ಭಾಗವತ ಈ ಒಂದು ಕಥೆಗೆ ಅದು ಹೇಳ್ತದೆ. ಅಂಥ ಗಜೇಂದ್ರನ ಮದಕರಿಯೋ ಸರಸಿಯೋಳ್ ಮಕರಿ ಬಾಧೆಗೆ ಸುಲುಕಿ ಪದುಮಾಕ್ಷ ಪದುಮೇಶ ಪದುಮನಾಭ ಪದುಮ ಸಂಭವನಯ್ಯ ಪಾಹಿ ಪಾಹಿ ಎನಲು ಒದಗಿ ಸಂರಕ್ಷಿಸಿದೆ ದಯವೋ ಸಾಧನವೋ ನೀದಯ ಪರನೋ ನಿನ್ನವರ ಸಾಧನವೋ. ಗಜಾಧಿಪ ಅವನನ್ನು ಉದ್ಧಾರ ಮಾಡಿದ ಭಗವಂತ. ಅದಕ್ಕೆ ಸತ್ಯಸಂದ್ರ ಹೇಳ್ತಾರೆ, ಅಜಾಮಿಲ ಗಜಾಧಿಪ ದ್ರುಪದಜ ಸ್ತಯಾ ಪಾಲಿತಾಃ ತು ಅಹಂ ತವ ಭಟೋನ ಕಿಮವನೇ ಗತಂ ಪಾಠವಂ. ಅಜಾಮಿಲನ್ನು ಉದ್ಧಾರ ಮಾಡಿದಿ, ಗಜಾಧಿಪನ್ನು ಉದ್ಧಾರ ಮಾಡಿದಿ, ದ್ರುಪದಜ ದ್ರೌಪದಿ ದೇವಿಯ ಉದ್ಧಾರ ಮಾಡಿದಿ, ತ್ವಯಾ ಪಾಲಿತಾಹ ಅಹಂ ತವ ಭಟೋನ ಕಿಂ. ಮತ್ತು ನಾ ಏನು ಅವ್ರಂಗ ನಿನ್ನ ಸೇವಾ ಮಾಡಿಲ್ಲೋ, ಕಿಂ ಅವನೇ ಗತಂ ಪಾಠವಂ. ಕಲಿಯುಗ ಬಂತು ಅಂತ ನಿನಗ ರಕ್ಷಣಾ ಮಾಡುವಂಥ ಶಕ್ತಿ ಏನ್ರೆ ಹೋಗ್ಯದೋ ನೋಡಿ. ಸತ್ಸಂತ್ರ ಬಾಚನ್ ಕೇಳ್ತಾರೆ, ಏನು ಗತಂ ಪಾಠವಂ ಅಂತ. ಹಿಂಗಾಗಿ ಆ ಅಜಾಮಿಲ ಗಜಾಧಿಪ ಎಲ್ಲರ ಉದ್ಧಾರವನ್ನು ಭಗವಂತ ಮಾಡಿದ್ದಾನೆ. ದುಸ್ವಪ್ನಗಳ ಕಾಟ ಇದ್ದವರು ಗಜೇಂದ್ರ ಮೋಕ್ಷದ ಈ 2 ಶ್ಲೋಕಗಳನ್ನು ನಿತ್ಯದಲ್ಲಿ ಕೇಳಿ ಮಲಗಿದರೂ ಕೂಡ ಎಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಅಂತನ್ನೋದನ್ನು ಹೇಳ್ತಾ ಇದ್ದಾರೆ. ಅಂತಹ ಭಗವಂತ ತಾನು
ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಏಮಾಂ ತ್ವಾಂಚ ಸರಶ್ಚೇದಂ ಗಿರಿಕಂದರ ಕಾನನಂ ವೇತ್ರ ಕೀಚಕ ವೇಣೂನಾಂ ಗುಲ್ಮಾನಿ ಸುರಪಾದಪಾನ್. ಯಾವ ವ್ಯಕ್ತಿ ನನ್ನನ್ನ, ಗಜೇಂದ್ರನನ್ನ, ಆ ತ್ರಿಕೂಟ ಪರ್ವತವನ್ನ ಒಂದು ಸಲ ತಾನು ಮನಸ್ಸಿನಲ್ಲಿ ತಂದು ಚಿಂತನೆ ಮಾಡಿಕೊಳ್ತಾನೋ, ಆ ಗರುಡನ ಮೇಲೆ ಕೂತಂತಹ ನನ್ನ ರೂಪವನ್ನ ಯಾವನು ಚಿಂತಿಸ್ತಾನೋ, ಆ ಶ್ರೀವತ್ಸ ಕೌಸ್ತುಭ ಮೊದಲಾದಂತಹ ಮಾಲೆಯನ್ನ ಹಾಕಿಕೊಂಡು ಗದೆಯನ್ನ ಕೈಯಲ್ಲಿ ಹಿಡಿದುಕೊಂಡಂತಹ ನನ್ನ ರೂಪವನ್ನ ಯಾವನು ಕೇವಲ ಧ್ಯಾನ ಮಾಡ್ತಾನೋ ಅವನನ್ನೂ ಕೂಡ ನಾನು ಎಲ್ಲಾ ರೀತಿಯ ಕಷ್ಟಗಳಿಂದ ಪಾರು ಮಾಡಿ ದದಾಮಿ ವಿಮಲಾಂ ಮತಿಂ. ದೇವರೇ ಹೇಳಿದ ಮಾತು, ಶುದ್ಧವಾದಂತಹ ಶಾಸ್ತ್ರದ ಜ್ಞಾನವನ್ನ ಅವನಿಗೆ ನಾನು ಕೊಡ್ತೇನೆ. ಆ ಗಜೇಂದ್ರ ಮೋಕ್ಷದ ಚಿಂತನವನ್ನ ಮಾಡುವ ಮನುಷ್ಯನಿಗೆ ಜ್ಞಾನವನ್ನ ಕೊಡ್ತೇನೆ ನಾನು ಅಂತ ಭಗವಂತನೇ ಹೇಳಿದಂತಹ ಅದ್ಭುತವಾದ ಮಾತು. ಇದು ತಾಪಸ ಮನ್ವಂತರದಲ್ಲಿ ನಡೆದಂತಹ ಕಥೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ಗಜೇಂದ್ರ ಮೋಕ್ಷಣ ಅನ್ನುವಂತಹ ಕಥೆ ಅದಾದ ಮೇಲೆ ರೈವತಂ ತ್ವಂತರಂ ಶೃಣು. ಮುಂದೆ ರೈವತ ಅನ್ನುವಂತಹ ಮನ್ವಂತರ, ಆ ಮನ್ವಂತರದಲ್ಲಿ ಭಗವಂತ ವೈಕುಂಠ ಅನ್ನುವಂತಹ ರೂಪದಿಂದ ತಾನು ವಿಕುಂಠ ಋಷಿಗಳಲ್ಲಿ ಹುಟ್ಟಿದವನಾದ್ದರಿಂದ ವೈಕುಂಠ ಅನ್ನುವಂತಹ ಹೆಸರು ಭಗವಂತನಿಗೆ ಬಂದಿದೆ. ಅದು ರೈವತ ಅನ್ನುವಂತಹ ಮನ್ವಂತರದಲ್ಲಿ ಅಂತ. ಷಷ್ಟಶ್ಚಾಕ್ಷುಷ ಪುತ್ರ, ಚಕ್ಷು ಋಷಿಗಳ ಮಗನಾದ ಚಾಕ್ಷುಷ ಅನ್ನುವಂಥವ. ಆ ಚಾಕ್ಷುಷ ಮನ್ವಂತರ ಅಂತನ್ನೋದು 6ನೆಯ ಮನ್ವಂತರ. ಆ ಮನ್ವಂತರದಲ್ಲಿ ಭಗವಂತ ಅಜಿತ ಅನ್ನುವಂತಹ ರೂಪದಿಂದ ತಾನು ಬಂದಿದ್ದಾನೆ. ಆ ಸುರಾಸುರರು ಮಥನ ಮಾಡುವಂತಹ ಕ್ಷೀರಸಾಗರವನ್ನ ತಾನೇ ಮಥನ ಮಾಡಿ ಕೂರ್ಮ, ಧನ್ವಂತರಿ, ಮೋಹಿನಿ ಮೊದಲಾದ ಅವತಾರಗಳನ್ನ ಆ ಚಾಕ್ಷುಷ ಮನ್ವಂತರದಲ್ಲಿ ಭಗವಂತ ಪಡೆದುಕೊಂಡ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಆವಾಗ ರಾಜ ತಾನು ಕೇಳೇ ಬಿಟ್ಟ. ಯಥಾ ಭಗವತ ಬ್ರಹ್ಮನ್ ಮತಿತ ಕ್ಷೀರಸಾಗರ ಯದರ್ಥಂ ವಾ ಯತಶ್ಚಾಂದ್ರಿಂ ದಧಾರಾಂಬುಚರಾತ್ಮನ ಅಂತ. ಯಾಕೆ ಭಗವಂತ ಕ್ಷೀರಸಾಗರವನ್ನ ಮಂಥನ ಮಾಡಬೇಕಾಯಿತು, ಆ ಸಮುದ್ರ ಮಂಥನದ ಕಥೆಯನ್ನು ನಮಗೆ ತಿಳಿಸಬೇಕು ಅಂತ ಹೇಳಿದಾಗ ಬಹಳ ಚಂದಾಗಿ ಹೇಳ್ತಾರೆ ಅವರು. ಏನಾಗ್ಯದ, ಒಂದು ಕಥೆ ಆಯ್ತು, ಒಂದು ಪ್ರಸಂಗ ಬಂತು. ಯದಾ ದುರ್ವಾಸ ಶಾಪೇನ ಸೇಂದ್ರ ಲೋಕಾಸ್ತ್ರಯೋ ನೃಪ ನಿಶ್ರೀಕಾಶ್ಚಾಭವನ್ಸ್ತತ್ರ ನೇಷು ರಿಜ್ಯಾದಿಕಾ ಕ್ರಿಯಾ. ದುರ್ವಾಸರು ಒಮ್ಮೆ ಪೂಜಾ ಮಾಡಿ ಬರ್ಲಿಗತ್ತ. ಮೂಲರಾಮದೇವ್ರ ಪೂಜಾ. ಮೂಲರಾಮದೇವ್ರ ಹೆಂಗ್ರಿ ಅಂತ ಬೇಡ, ದುರ್ವಾಸ ಪೂಜಾ ಮಾಡಬಾರ್ದು. ದುರ್ವಾಸ ಸೋವ ಜ್ಞಾನ ನಿಧಿನ್ ವೀಂದ್ರ ವಾಹನ ತೀರ್ಥಕಾನ್ ಬಂದದಿಲ್ಪ. ಹಿಂಗಾಗಿ ದುರ್ವಾಸರ ಪೂಜಾ ಮಾಡಿದ್ದ ರಾಮದೇವರ ಅದ್ಭುತವಾದಂತಹ ಪೂಜೆಯನ್ನ ಮಾಡಿ ದುರ್ವಾಸ ಋಷಿಗಳು ತಾವು ಎಲ್ಲ ಸ್ವರ್ಗಲೋಕದ ಹೂಗಳಿಂದ ಮಾಡಿದ ಮಾಲೆಯನ್ನು, ನಿರ್ಮಾಲ್ಯವನ್ನು ಕೈಯೊಳಗೆ ಹಿಡಿದುಕೊಂಡು ತೀರ್ಥ ಕಮಂಡದನ್ನೆಲ್ಲ ಹಿಡ್ಕೊಂಡು ಬರ್ಲಿಗತ್ತೆ. ಐರಾವತದ ಮೇಲೆ ಕೂತ ಇಂದ್ರ ಕೆಳಗಿಳಿದು ನಮಸ್ಕಾರ ಮಾಡಬೇಕಿಲ್ಲ. ಆನಿ ಮೇಲೆ ಹಂಗೆ ಕೂತ. ಅದು ನಮಸ್ಕಾರ ಮಾಡ್ಲಾರ್ದ ಆನ್ಯಾಗ ಹುಟ್ಟ್ಯಾನ. ಈಗ ಮತ್ತೆ ಈಗ ಇವ ಆನಿ ಮೇಲೆ ಕೂತಾನ, ಇವ ಅವನಕ್ಕಿಂತ ಮೇಲೆ ಹೋದಿವ, ಮೇಲೆ ಹೋಗಿ ಕೂತು ಬಿಟ್ಕೊಂಡ. ಬಂದು ನಮಸ್ಕಾರ ಮಾಡಬೇಕು. ಸಾಮಾನ್ಯ ಋಷಿಗಳೆಲ್ಲ ದುರ್ವಾಸರು, ಯಾರು ಸಾಕ್ಷಾತ್ ರುದ್ರದೇವರ ಅವತಾರ. ನಮಸ್ಕಾರ ಹೋಗ್ಲಿ, ಕೈಯೊಳಗೆ ಹಿಡಿದಂತಹ ಮಾಲಿ, ರಾಮದೇವರಿಗೆ ಏರಿಸಿದಂತಹ ಮಾಲಿ ಅಂತೂ ಬರಲಿಲ್ಲ. ಪಾಪ ಮಹಾರಾಜ, ತ್ರೈಲೋಕ್ಯಾಧಿಪತಿ, ಸ್ವರ್ಗಾಧಿಪತಿಯಾದಂತಹ ಇಂದ್ರ ಉದ್ಧಾರ ಆಗಲಿ ಅಂತ ಅವರು ಮಾಲೆಯನ್ನು ಇದ್ದಲ್ಲೇನೆ ನಿರ್ಮಾಲ್ಯವನ್ನು ಕೊಟ್ರ ಅದನ್ನು ಕಣ್ಣಿಗೆ ಹಚ್ಕೊಂಡು ತಾನು ಧರಿಸ್ಬೇಕೋ ಇಲ್ಲ ಆ ಮಾಲೆಯನ್ನು ಆನಿ ಮೇಲೆ ಹಾಕ್ಯಾನ. ಇವತ್ತು ತಮಗೆ ಹಾಕಿದ ಹಾರ ಒಯ್ದು ಕಾರಕ್ಕೆ ಹಾಕ್ತಿರ್ತಾರೆ ನೋಡ್ರಿ, ಕಾರಿಗೆ ಗಾಡಿಗೆ ಹಾಕ್ತಿರ್ತಾರಲ್ಲ, ಹಂಗೆ ಹೋಗಿ ಆನಿ ಹಾಕ್ಬಿಟ್ಟು ಹಾರ. ಅದು ಹೇಳಿ ಕೇಳಿ ಆನಿ ಕಾಲು ಕೆಳಗೆ ತುಳಿದು ಬಿಡುತ್ತದೆ ಹಾರ. ಅವ್ರ ಹೆಸರೇ ದುರ್ವಾಸರು. ಪಾಪ ಅವ್ರು ತಮ್ಮ ಸ್ವಭಾವಕ್ಕೆ ಮತ್ತೆ ಶಾಪ್ ಕೊಡಲಿಲ್ಲ ಅಂತಂದ್ರೆ ಹೆಂಗೆ ನಡೀತದೆ. ಅವ್ರಂದ್ರು ತಥೋ ಬ್ರಹ್ಮಸಭಾಂ ಜಗ್ಮು. ಆಳು ಸಿಟ್ಟು ಬಂದುಬಿಡ್ತಾವ್ರಿ. ಸಿಟ್ಟು ಬಂದು, ಯಾವ ಸಂಪತ್ತಿನ ಮದದೊಳಗೆ ಇವತ್ತು ನೀ ಆನಿ ಎಳೆದ ನಮಸ್ಕಾರನೂ ಮಾಡಲಿಲ್ಲ, ರಾಮದೇವರ ನಿರ್ಮಾಲ್ಯಕ್ಕೆ ನೀನು ಅಪಮಾನ ಮಾಡಿದೆಯಲ್ಲ ಇಂದ್ರ, ಆ ಸಂಪತ್ತಿನಿಂದ ಸದ್ದೇ ಭ್ರಷ್ಟಾಗಿ ಹೋಗುವಂತ ಶಾಪ ಕೊಟ್ಟರು. ಬಿದ್ದು ಬಿಟ್ಟ ಕೆಳಗೆ ಇಂದ್ರ. ಮಹಾನುಭಾವರ ಶಾಪ ಎಷ್ಟು ವಿಚಿತ್ರ ಇರ್ತದೆ ವಿಚಾರ ಮಾಡಿ. ತ್ರೈಲೋಕ್ಯಾಧಿಪತಿಯಾದ ಇಂದ್ರ ಕ್ಷಣದಿಂದ ತಾನು ನಿಶ್ರೀಕಾಶ್ಚಾಭವನ್, ಒಂದು ಚೂರು ಸಂಪತ್ತು ಒಂದು ದಮಡಿ ಉಳಿಲಿಲ್ಲ ಅಂತ. ಸ್ವರ್ಗದ ಎಲ್ಲಾ ಕಿತ್ತು ಹೋಗ್ಬಿಡ್ತು, ಎಲ್ಲ ರಾಕ್ಷಸರ ಪಾಲಾಗಿ ಹೋಯ್ತು. ಗುರುಗಳ ಮುಂದೆ ಅತ್ಯಂತ ವಿನಯದಿಂದ ನಡ್ಕೊಳ್ಬೇಕು ಮನುಷ್ಯ. ಎಂದಿಗೂ ಅಹಂಕಾರವನ್ನ, ಮದವನ್ನ ಗುರುಗಳ ಎದುರಿಗೆ ತೋರಬಾರ್ದು. ತೋರಿದಂತಹ ಫಲವಾಗಿ ಇಂದ್ರದೇವರು ಭ್ರಷ್ಟ ಸಂಪತ್ತಾಗ್ಬಿಟ್ಟು ಎಲ್ಲ ಸಂಪತ್ತು ಹೋಗಿ ಕೆಳಗಿಳಿದು ಬಂದರು. ಅಂತೂ ಆವಾಗ ಮನಸ್ಸಿನೊಳಗೆ ಪಶ್ಚಾತ್ತಾಪ ಆಯಿತು. ಇದೆಲ್ಲ ದೇವತೆಗಳ ವಿಷಯದಲ್ಲಿ ನಾನು ಹೇಳೀನಿ. ಯಾವಾಗಲೂ ಕೂಡ ಅವರಿಗೆ ಯಾವ ಪಾಪ ಇತ್ಯಾದಿಗಳು ಇರುವುದಿಲ್ಲ. ಅದು ಭಗವಂತನ ಆಜ್ಞಾದಿಂದ ನಟನವನ್ನು ಮಾಡ್ತಾ ಇರ್ತಾರೆ ಅನ್ನೋದು ಗೊತ್ತಿರಬೇಕು. ಇರಲಿ, ಅವರು ಬ್ರಹ್ಮದೇವರ ಸಭೆಗೆ, ಆ ಮೇರು ಪರ್ವತದ ಮೇಲಿರತಕ್ಕಂತಹ ಬ್ರಹ್ಮದೇವರ ಮನೆಗೆ ಹೋಗಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ
ಅಲ್ಲಿ ಮಾಡ್ತಾ ಇದ್ದಾರೆ. ಅಯಂತ ತಸ್ಯ ಸ್ಥಿತಿ ಪಾಲನಕ್ಷಣಃ ಸತ್ವಂ ಜುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾದ್ ವ್ರಜಾಮ ಶರಣಂ ಜಗದ್ಗುರುಂ ಸ್ವಾನಾಂ ಸನೋ ಧಾಸ್ಯತಿ ಶಂ ಸುರಪ್ರಿಯಃ. ಸುರಪ್ರಿಯನಾಗಿ ನಮ್ಮೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿಕ್ಕೆ ಇಡಿಯಾದ ಆ ಜಗತ್ತಿನ ಸ್ಥಿತಿಯನ್ನು ನೋಡಿಕೊಳ್ಳುವಂತಹ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವಂತಹ ಜಗದ್ಗುರುಗಳಾದಂತಹ ಬ್ರಹ್ಮದೇವರನ್ನ ನಾವು ಶರಣ ಹೋಗ್ತೇವೆ ಅಂತ ದೇವತೆಗಳ ಶರಣು ಬಂದಾರೆ. ಬ್ರಹ್ಮದೇವರಂದ್ರಂತ ದೇವತೆಗಳಿಗೆ ನನ್ನ ಕಡೆಗೆ ಏನ್ ಬರ್ತೀರೋ, ವಿಪಶ್ಚಿತಂ ಪ್ರಾಣ ಮನೋಧಿಯಾತ್ಮನಾಂ ಅರ್ಥೇಂದ್ರಿಯಾಭಾಸ ಮನಿದ್ರಮವ್ರಣಂ ಛಾಯಾತಪೋ ಯತ್ರ ನ ಗೃಧ್ರ ಪಕ್ಷೌ ತಮಕ್ಷರಂ ಖಂ ತ್ರಿಯುಗಂ ವ್ರಜಾಮಹೆ. ತ್ರಿಯುಗನಾದಂತಹ ನಾತಕ್ಕಲೌ ತ್ರಿಯುಗಭೂತಿರನುದ್ಭೂಷಂ. ತ್ರಿಯುಗ ಅಂದ್ರೆ ಭಗವಂತ 3 ಯುಗದೊಳಗೆ ಅವತಾರ ಮಾಡವ ಅಂತ. ಕಲಿಯುಗದೊಳಗೆ ಅವತಾರ ಇಲ್ಲ, ಕೊನೆ ಕಾಲ ಸಂಧಿಕಾಲದಾಗ ಅಷ್ಟೇ. ಹಿಂಗಾಗಿ ತ್ರಿಯುಗನಾದಂತಹ ತ್ರಿಯುಗ ಅನ್ನೋದಕ್ಕೆ ಅಷ್ಟೇ ಅರ್ಥ ಮಾಡಬೇಡ್ರಿ. ಯುಗ ಅನ್ನೋದಕ್ಕೆ 2 ಅಂತ ಅರ್ಥದ. ಯುಗ ತ್ರಿಯುಗ 3 2 ಅಂದ್ರೆ ಎಷ್ಟು? 6. ಷಡ್ಗುಣ ಸಂಪನ್ನ ಅನ್ನುವಂತಹ ಅರ್ಥದೊಳಗೂ ತ್ರಿಯುಗ ಅಂತ ಮಾಡಿವೆ. ಛಾಯಾತಪೌ ಯತ್ರ ನಗೃಧ್ರ ಪಕ್ಷೌ. ಛಾಯಾ ಮತ್ತು ಆತಪ ಯಾವನ 2 ರೆಕ್ಕೆಗಳು ಅಂತ ಭಗವಂತನನ್ನು ಹೇಳಲಿಕ್ಕೆ ಹೇಳ್ತಾರೆ. ಬೆಳಕು ಮತ್ತು ನೆರಳುಗಳನ್ನ ರೆಕ್ಕೆಗಳನ್ನಾಗುಳ್ಳವ. ಛಾಯಾತ್ವವಿದ್ಯಾ ಸಂಪ್ರೋಕ್ತ ಜನ್ಯವಿದ್ಯಾ ಆತಪಸ್ಮೃತಃ. ಶ್ರೀಮದಾಚಾರ್ಯ ತಾತ್ಪರ್ಯ ತಗೊಂಡ್ ಬರ್ತಾರೆ. ಅವಿದ್ಯಾ ಅನ್ನೋದು 1 ರೆಕ್ಕಿ, ವಿದ್ಯಾ ಅನ್ನೋದು 1 ರೆಕ್ಕಿ. ಭಗವಂತ ತನ್ನ ರೆಕ್ಕಿ ಬುಡಕ್ ಕುಡಿಸ್ಕೊಂಡಿರ್ತಾನೆ ಜೀವನ. ಯಾವ ರೆಕ್ಕಿ ಬುಡಕ್ ಕುಡಿಸ್ಕೊಳ್ತಾನ ಅನ್ನೋದ್ರೊಳಗೆ ಆಟ ಆಡಿಸ್ತಿರ್ತಾನಂತ. ಈ ರೆಕ್ಕಿನೋ ಅಂತ ಆಟ ಆಡಿಸ್ತಾನಂತ. ಅದಕ್ಕೆ ಆ ಭಗವಂತನಿಗೆ 2 ರೆಕ್ಕೆಗಳು ಅಂತ, ಆ ಪಕ್ಷಿಗೆ 2 ರೆಕ್ಕೆಗಳು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂತಹ ಆ ಭಗವಂತನನ್ನ ಎಲ್ಲರೂ ಕೂಡ ಶರಣ ಹೋಗೊಂಡ್ರಪ್ಪ ಬರ್ರಿ ಅಂತ. ಯಾವನು ತಾನು ಏಕವರ್ಣನಾಗಿದ್ರೂ ಕೂಡ ತನ್ನ ಭಕ್ತರಿಗೆ ತಾನು ನಾನಾ ವರ್ಣಗಳಲ್ಲಿ ದರ್ಶನವನ್ನು ಕೊಟ್ಟು ಅವರ ಉದ್ಧಾರವನ್ನ ಮಾಡ್ತಾನೋ, ಯಾವನ ಮನಸ್ಸು ಚಂದ್ರನಲ್ಲಿ, ಆ ಚಂದ್ರನೇ ಮನಸ್ಸಿನೊಳಗಿದ್ದಾನೆ, ಯಾವನಿಗೆ ಅಂದ್ರೆ ಅವನ ಇಡಿಯಾದ ಇಂದ್ರಿಯಗಳಲ್ಲಿ ಎಲ್ಲಾ ದೇವತೆಗಳು, ಅಗ್ನಿ ಮುಖದೊಳಗಿದ್ದಾನೆ, ಪ್ರಾಣದಲ್ಲಿ ಪ್ರಾಣದೇವರಿದ್ದಾರೆ, ಅಂತಹ ಆ ಭಗವಂತನನ್ನ ನಾವು ಹೋಗೋಣಪ್ಪ, ಶರಣ ಹೋಗೋಣ ಅಂತ ಬ್ರಹ್ಮದೇವರೇ ಎಲ್ಲರನ್ನ ಕರೆದುಕೊಂಡು ಅಲ್ಲಿಗೆ ತಾವು ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನಮೋಸ್ತು ತಸ್ಮಾ ಉಪಶಾಂತ ಶಕ್ತಯೇ ಸ್ವರಾಜ್ಯ ಲಾಭ ಪರಿಪೂರಿತಾತ್ಮನೆ ಗುಣೇಶು ಮಾಯಾ ರಚಿತೇಶು ವೃತ್ತಿಭಿರ್ನ ಸಜ್ಜಮಾನಾಯ ನಮಸ್ವಭೂತಯೇ. ಯಾವ ದೇವತೆಗಳಿಗೂ ನೀವೇನೂ ಹಾಕೋದು ಬೇಡ, ಏನ್ ಬಲಿ ಕೊಡೋದು ಬೇಡ, ಏನ್ ಆ ನೈವೇದ್ಯ ಮಾಡೋದು ಬೇಡ, ಏನೂ ಮಾಡೋದು ಬೇಡ. ದೇವ್ರೊಬ್ಬನಿಗೆ ಹಾಕ್ರಿ. ಬ್ರಹ್ಮದೇವ್ರು ಹೇಳ್ತಾರೆ ನೋಡಿ, ನೀವು ಗಿಡದ ಒಂದೊಂದು ಎಲೆಗೆ ಹೋಗಿ ನೀರು ಸಿಡಿಸ್ ಬರ್ತೀರಿ. ನೀವು ಈ ಎಲೆಗೆ ಇಲ್ಲ, ಬೇರಿಗೆ ಹಾಕಿಬಿಡ್ತೀರಿ ನೀರು, ತಾನೇ ಎಲ್ಲ ಕಡೆ ಮುಟ್ತೀರಿ. ಹಂಗೆ ನಮ್ಮ ಭಗವಂತ ದೇವತೆಗಳಿಗೆ ಬೇರಿದ್ದಂಗಂತ. ಆ ಒಂದು ಬೇರನ್ನು ಸಂತೋಷ ಪಡಿಸ್ಬಿಟ್ರಿ ಅಂದ್ರೆ ಎಲ್ಲಾ ದೇವತೆಗಳು ತಾನಾಗೆ ಸಂತೋಷ ಪಡ್ತಾರಂತ. ಅಂತಹ ನಮ್ಮೆಲ್ಲರಿಗೂ ಬೇರಿನ ತಾಯಿ ಬೇರಾದಂತಹ ಭಗವಂತನ ಕಡೆಗೆ ನಾವು ಹೋಗೋಣ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಬ್ರಹ್ಮದೇವರು ಅಲ್ಲಿ ನಡೆದಿದ್ದಾರೆ. ತಾವು ಹೋಗಿ ವೈಕುಂಠದ ಆ ಬಾಗಿಲಿಗೆ ನಿಂತು ಎಲ್ಲಾ ದೇವತೆಗಳು ಸ್ತೋತ್ರವನ್ನ ಮಾಡುವಂತಹ ಸಮಯದೊಳಗ ಭಗವಂತ ತಾನಲ್ಲಿ ಪ್ರಾದುರ್ಭೂತನಾಗಿ ಆ ದೇವತೆಗಳಿದ್ದಲ್ಲಿಗೆ ಬರ್ತಾನೆ. ಬಂದು ನೋಡ್ತಾನೆ, ಅವನನ್ನ ದೇವತೆಗಳು ನೋಡ್ತಾರೆ. ಮಹಾಮಣಿ ಕಿರೀಟೇನ ಕೇಯೂರಾಭ್ಯಾಂಚ ಭೂಷಿತಂ. ಎಲ್ಲ ಆಭರಣಗಳನ್ನು ಹಾಕಿಕೊಂಡು ಸುದರ್ಶನ ಚಕ್ರ ಶಂಖ ಇತ್ಯಾದಿಗಳನ್ನು ಹಿಡಿದುಕೊಂಡು ಭಗವಂತ ಬಂದು ನಿಂತ್ರ. ಅಜಾಯ ಜನ್ಮಸ್ಥಿತಿ ಸಂಯಮಾಯ ಗುಣಾಯ ನಿರ್ವಾಣ ಸುಖಾರ್ಣವಾಯ ಅಣೋರಣಿಮ್ನೆ ಅಪರಿಗಣ್ಯಧಾಮ್ನೆ ಮಹಾನುಭಾವಾಯ ನಮೋ ನಮಸ್ತೆ. ಬ್ರಹ್ಮದೇವರು ಅದ್ಭುತವಾದ ಸ್ತೋತ್ರವನ್ನ ಮಾಡಿದರು. ನಿನ್ನ ಮಾಯೆಯಿಂದ ನಾವೆಲ್ಲರೂ ಸುರಕ್ಷಿತವಾಗಿ, ನಾನು ದೇವತೆಗಳು ಎಲ್ಲ ದಕ್ಷಾದಿ ಪ್ರಜಾಪತಿಗಳು, ರುದ್ರದೇವರು, ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ನಿನಗೆ ಬಲಿಯನ್ನ ಕೊಡಲಿಕ್ಕೆ, ನಿನ್ನ ಸೇವೆಯನ್ನ ಮಾಡಲಿಕ್ಕೆ ನಾವು ಬಂದವರಪ್ಪ. ಇವತ್ತು ದೇವತೆಗಳಿಗೆ ಮಹಾ ಸಂಕಟ ಬಂದದ ಭಗವಂತ, ನೀ ಬಂದು ಇದನ್ನ ಪರಿಹಾರ ಮಾಡಬೇಕು ಅಂತ ಬ್ರಹ್ಮದೇವರು ಕೇಳಿದ್ರೆ, ಹಂತ ಬ್ರಹ್ಮನ್ ಅಹೋ ಶಂಭೋ ಹೇ ದೇವಾಮ ಭಾಷೆ ಎದ್ದು ಬಿಟ್ಟಿವ ಭಗವಂತ. ಬ್ರಹ್ಮದೇವರೇ ರುದ್ರ ಎಲ್ಲರೂ ಬಂದಿರ, ನೀವು ಬರಿಪ್ಪ ಶೃಣುತಾವಹಿತ ಸರ್ವೇ ಶ್ರೇಯೋವಸ್ಯಾತ್ ಯಥಾಪುರ. ಏನ್ ಮಾಡ್ಕೊಂಡು ಬಂದಿರಿ? ಇಂದ್ರದೇವರು ಹಿಂಗೆ ಮಾಡ್ಯಾರ, ನಕ್ ಬಿಟ್ಟು ಮಾಡ್ತೀವಿ. ನೆವಾರೇ ಹಿಂಗಾಗ್ತದೆ. ಎಲ್ಲಾ ಕಾಲಕ್ಕೆ ಕಳ್ಕೊಳವ, ನಾವು ಹೋಗೆಲ್ಲ ಕೊಟ್ಟು ಬರ್ಬೇಕು. ಪರಿಹಾಸಕ್ಕ ಮತ್ತೆ ಖರೆ ನಕ್ಕಿದ್ದಲ್ಲ, ಭಗವಂತನ ಇಚ್ಛಾದಿಂದ ಎಲ್ಲ ನಡೆದಿರ್ತದೆ, ದೇವತೆಗಳಿಗೂ ಅದು ಗೊತ್ತಿರ್ತದೆ. ಬರಿಪ್ಪ ಎಲ್ಲರೂ ಕೇಳ್ರಿ. ಅರಯೋಪಿಹಿ ಸಂಧ್ಯೇಯಾಹ ಸತಿ ಕಾರ್ಯಾರ್ಥ ಗೌರವೇ ಅಹಿಮೋಷಕವದ್ದೇವ ಹ್ಯರ್ಥಸ್ಯ ಪದವಿಂಗತೈಹಿ. ನಾ ಭಾರಿ ದೇವತಾ ಅಂತ ಉಪ್ಪರಿಗೆ ಮೇಲೆ ಏರ್ ಕೂಡಬೇಡ್ರಿ, ಮೊದಲು ಕೆಳಗಿಳಿರಿ. ಎಂಥ ಶತ್ರುಗಳನ್ನು ಕೂಡ ಪ್ರಯೋಜನ ಅದ ಅಂತಂತಂದ್ರೆ ನಾವು ಮಾತಾಡಿಸ್ಲಿಕ್ಕೆ ಬೇಕು. ನಾ ಮಾತಾಡಂಗಿಲ್ಲ
ಅಂತ ಹಿಂಗೆ ಅನ್ಕೊಂಡು ಕೂಡಬಾರ್ದು. ಅರಯೋಪಿಹಿ ಸಂದೇಯ. ಪ್ರಯೋಜನ ಭಾಳ ದೊಡ್ಡದಿತ್ತಂತಂದ್ರೆ ಎಲ್ಲರ ಜೊತೆ ನಾವೇ ಹೋಗಿ ಮಾತಾಡಿಸ್ಬೇಕು. ಹಿಂಗಾಗಿ ನೀವು ಸುಮ್ಮನೆ ನಾನು ಮ್ಯಾಲೆ ಕೂಡ್ತೀನಿ, ತಾವೇ ಬರಲಿ, ನಮಗೆ ಅವರೇ ಬಂದು ನಮಸ್ಕಾರ ಮಾಡಿದ ಮ್ಯಾಲೆ ನಾನು ಮಾತಾಡ್ತೀನಿ ಅಂತ ಹಿಂಗೆ ಅನ್ಕೋತ ಕೂತು ನೀವು ಅಲ್ಲೇ ಕೂತಿರ್ತೀರಿ, ಮುಂದಿನ ಒಂದು ಕೆಲಸ ಮಾಡ್ಕೊಂಡು ಮುಂದೆ ಹೋಗಿರ್ತಾರೆ. ಹಂಗೆ ಮಾಡಬೇಡ್ರಿ. ಅದಕ್ಕೆ ದೈತ್ಯರ ಕಡೆಗೆ ಹೋಗಿ ನೀವು ಸಮುದ್ರ ಮಂಥನ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಬರ್ರಿ ಅಂತ ಅವರನ್ನೂ ಕರೀರಿ, ಸಂಧಾನ ಮಾಡ್ಕೊಳ್ರಿ ಅಂದ್ಬಿಟ್ಟ ಇಂದ್ರದೇವ್ರಿಗೆ. ಯಾಕೆ ಸಂಧಾನ ಮಾಡ್ಕೋಬೇಕಪ್ಪ? ನಿಮಗೊಬ್ಬರಿಗೆ ಆಗಂಗಿಲ್ಲ. ಸಮುದ್ರ ಮಂಥನ ಮಾಡೋದು ಬಹಳ ದೊಡ್ಡ ಕೆಲಸ ಅದ. ಅದನ್ನು ಕೇವಲ ದೇವತೆಗಳು ಮಾಡ್ತೀರಿ ಅಂದ್ರೆ ಸಾಧ್ಯ ಇಲ್ಲ. ಹಂಗಾಗಿ ದೈತ್ಯರ ಸಹಾಯ ಬೇಕಾಗ್ತದೆ ನಿಮಗೆ. ಅದಕ್ಕೆ ಆ ಅಮೃತವನ್ನು ಕುಡಿದು ಬಿಟ್ರಿ ಅಂತಂದ್ರೆ ಅಮರರಾಗಿ ಹೋಗಿಬಿಡ್ತೀರಿ. ನೀವು ಯಾರೂ ನಿಮಗೆ ದೈತ್ಯರ ಮುಂದೆ ಏನೂ ಕಷ್ಟ ಕೊಡ್ಲಿಕ್ಕೆ ಆಗೋದಿಲ್ಲ, ಹಂಗಾಗ್ತೀರಿ. ಅದಕ್ಕೆ ಅದನ್ನು ಮಾಡಬೇಕು ಅಂತಂದ್ರೆ ಮಂದರ ಪರ್ವತವನ್ನು ತಂದು ಕ್ಷೀರ ಸಮುದ್ರದೊಳಗಿಟ್ಟು ನೀವು ಮಂಥನ ಮಾಡ್ಕೋತ ಹೋದ್ರಿ ಅಂದ್ರೆ ಅಮೃತ ತಾನಾಗೆ ಬರ್ತದ. ಅದನ್ನು ನೀವು ಮಾಡಬೇಕು. ನೋಡ್ರಿಪ್ಪ, ದೇವರು ಹೇಳುವಂಥ ಮಾತು ಕೇಳ್ರಿ. ನ ಸಂರಂಭೇಣ ಸಿದ್ಧ್ಯಂತಿ ಸರ್ವೇ ಅರ್ಥ ಸಾಂತ್ವಯಾಯಥ. ಸಮಾಧಾನದಿಂದ ಹೆಂಗೆ ಎಲ್ಲಾರನ್ನೂ ಗೆಲ್ಲಿಕ್ಕಾಗ್ತದೋ ಹಂಗ ಸಿಟ್ಟಿನಿಂದ ಗೆಲ್ಲಿಕ್ ಸಾಧ್ಯ ಇಲ್ಲ. ಸಂರಂಭ ಅಂತಂದ್ರೆ ಒದರ್ಯಾಟ ಚೀರಾಟದಿಂದ ಹೆಂಗ ಎಷ್ಟು ಮಂದಿನ ನಾವು ಗೆಲ್ಲಬಹುದೋ ಅದರ 10 ಪಟ್ಟು 100 ಪಟ್ಟು ಸಮಾಧಾನದಿಂದ ಮಂದಿನ ಗೆಲ್ಲಿಕ್ಕಾಗ್ತದ. ಅದಕ್ಕೆ ಮೊದಲು ಸಮಾಧಾನ ಇರ್ರಿ. ಹೋಗಿ ಅವ್ರ ಜೊತೆನೂ ಮೈತ್ರಿ ಮಾಡ್ಕೊಳ್ರಿ, ಅವ್ರಿಗೂ ಮಾತಾಡ್ರಿ. ಮಹಾ ಅರ್ಥ ಗೌರವ, ದೊಡ್ಡದಾದಂತಹ ಅಮೃತದಂತಹ ಒಂದು ವಸ್ತು ಸಿಗಬೇಕಾದಾಗ ಯಾರ ಜೊತೆನೂ ಸಂಧಾನ ನೀವು ಮಾಡ್ಕೊಳ್ಬಹುದು. ಆದ್ರೆ ಪ್ರಯೋಜನ ದೊಡ್ಡದಿರ್ಬೇಕು. ಸುಮ್ಮನೆ ಹೋಗಿ ನೀಚರ ಕಾಲು ಹಿಡಿಲಿಕ್ಕೆ ಭಗವಂತ ಹೇಳ್ತಾ ಇಲ್ಲ, ಅಲ್ಲಿ ಸರ್ವತಾ ಹೇಳಿಗತ್ತೀನಿ. ನೀಚರ ಜೊತೆಗೆ ನೀವು ಮೈತ್ರಿಗೆ ಸಂಧಾನ ಮಾಡ್ಕೊಳ್ಳಿಗತ್ತೀರಿ ಅಂದ್ರೆ ಮಹಾ ಗೌರವ, ಮಹಾ ಒಂದು ಪ್ರಯೋಜನ ಇತ್ತು ಅಂತಂದ್ರೆ ಅವಶ್ಯವಾಗಿ ಮಾಡ್ಕೊಳ್ಬೇಕು. ಇಲ್ಲಿ ಅಮೃತೋತ್ಪಾದನ ಮಾಡುವಂತಹ ಪ್ರಯೋಜನ ಅದ. ಅದಕ್ಕೆ ನೀವು ಹೋಗಿ ಮಾಡ್ರಿ. ನಿಮಗೆ ಈಗೇ ಒಂದು ಮಾತನ್ನ ಹೇಳ್ತೀನಿ, ಅವ್ರಿಗೆ ಹೇಳಂಗಿಲ್ಲ. ನೋಡ್ರಿ, ದೇವ್ರು ಎಷ್ಟು ಚಂದ ಕ್ಲೀವ್ ಕೊಟ್ಬಿಟ್ಟ. ನ ಭೇತವ್ಯಂ ಕಾಲಕೂಟಾತ್. ಕಾಲಕೂಟ ವಿಷ ಬರ್ತದ, ಅಂಜಬೇಡ್ರಿ. ಜಲದಿ ಸಂಭವಾತ್. ಲೋಭ ಕಾರ್ಯೋ ನವೋ ಜಾತು. ಒಟ್ಟಾರೆ ಲೋಭ, ದುರಾಸೆ ಪಡಬೇಡ್ರಿ. ರೋಷ ಕಾಮಸ್ತು ವಸ್ತುಷು. ಯಾವ ವಸ್ತು ಬಂದರೂ ಕಾಮ ಪಡಬೇಡ್ರಿ, ಸಿಟ್ಟಿಗೆ ಬರಬೇಡ್ರಿ, ಲೋಭ ತೋರಿಸ್ಬೇಡ್ರಿ, ನೀವ ಗೆಲ್ತೀರಿ. ಇಷ್ಟೇ ಹೇಳಿಬಿಟ್ಟ ಭಗವಂತ. ಇಷ್ಟು ಕ್ಲೀವ್ ಕೊಟ್ಟಿದ್ನ. ಮತ್ತೆ ಇದೆಲ್ಲ ಚಂದ ತಿಳ್ಕೊಂಡಿದ್ರು ಅವ್ರು. ಆಗ್ಲಿ ಅಂತ ಪಾಪ ನಮಸ್ಕಾರ ಮಾಡಿ ಹೋದ್ರು. ಹೋಗಿ ಮಹೇಂದ್ರ ಬಲಿಚಕ್ರವರ್ತಿ ಜೊತೆಗೆ ಶ್ಲಕ್ಷ್ಣಯ ವಾಚ ಭಾಳ ಚಂದ ಮಾತಾಡಿದ್ರಿ ನಮ್ಮ ಇಂದ್ರದೇವರು. ಏನು ಭಾಳ ನೋಡ್ರಿಪ್ಪ, ನಾವೆಲ್ಲರೂ ಅಣ್ಣತಮ್ಮಂದ್ರಿದ್ದಂಗ. ಎಲ್ಲರೂ ಅದಿತಿಯಿಂದ ನಾವು ಹುಟ್ಟಿವಿ, ದಿತಿಯಿಂದ ನೀವು ಹುಟ್ಟಿರಿ. ಎಲ್ಲ ಕಶ್ಯಪರ ಮಕ್ಕಳೇ ನಾವೆಲ್ಲ. ನಮ್ಮ ನಡು ಯಾಕಪ್ಪ ಯುದ್ಧ, ನಮ್ಮ ನಡು ಯಾಕೆ ಇಷ್ಟೆಲ್ಲ ಜಗಳ? ನಾವೆಲ್ಲರೂ ಕೂಡ ಏನು ಮಾಡೋಣ, ಅಮೃತವನ್ನು ಪ್ರಯತ್ನ ಮಾಡಿ ನಾವು ತರುಣ ಸಮುದ್ರವಂತನ ಮಾಡೋಣ. ದೇವ್ರು ಹೇಳ ನಮಗೆ, ಅವಶ್ಯ ಮಾಡೋಣ್ರಿ. ಬಂದೇ ಬಿಟ್ರು ಅವರು ಪಾಪ ಎಲ್ಲರೂ ಕೂಡ. ಅವಾಗ ನಿಪತನ್ ಸಗಿರಿಸ್ತಾವತ. ಅಲ್ಲ, ಭಗವಂತ ಮಂದರ ಪರ್ವತ ತಗೊಂಬ ಅಂತಂದಾನ. ನಡ್ರಿ ಎಲ್ಲಾರು ತಗೊಂಬರೋಣ ಅಂತ ಹೋದ್ರು. ಎಲ್ಲಾರು ಹೋಗ್ಯಾವ. ಪಾಪ ದೇವತೆಗಳು ಆ ಪರ್ವತ ಎತ್ತೀವಿ ಅಂತ ಹೋಗಿ ಮೈ ಮೇಲೆ ಹಾಕೊಂಡ್ಬಿಟ್ರು. ಅದರದೊಂದು ಕಲ್ಲು ಬಂದು ಇವ್ರದ್ದು ಎಲ್ಲಾರ್ದು ಕೈ ಹೆಡಮುರಿ ಕಟ್ಟಿ ಕೆಳಗೆ ಅವ್ರನ್ನ ಫ್ರ್ಯಾಕ್ಚರ್ ಮಾಡಿ ಪ್ಲಾಸ್ಟರ್ ಹಾಕಿ ಮಲಗಿಸ್ಬೇಕಾದ್ರೆ ಎಲ್ಲ ಪಾಪ ದೇವತೆಗಳು ಒಂದೇ ಕೈಯಿಂದ ಕಡ್ದಾರ ಅಂತ ಹೇಳ್ತಾರೆ. ಸಮುದ್ರ ಮಂತ್ರ ಮಾಡಿ ಒಂದು ಕೈ ಮುರಿದು ಬಿಟ್ಟಿತ್ತು, ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು. ಆ ಪರ್ವತ ಬಿದ್ದು ಬಿಟ್ಟಿತ್ತು ಕೈ ಮೇಲೆ. ನಮ್ಮ ಪೂಜ್ಯ ಆಚಾರ್ಯರು ಸಮುದ್ರ ಮಂಥನದ ಒಂದು ನಾಟಕವನ್ನು ಬರೆದಾರೆ ಸಂಸ್ಕೃತದೊಳಗೆ. ಭಾಳ ಚಂದಾದಂಥ ನಾಟಕ, ಭಾಳ ಅದ್ಭುತವಾದ ನಾಟಕ. ಆ ಕಾಲದೊಳಗೆ ಪ್ರಾಯ 1980ನೇ ಒಂದು ದಶಕದೊಳಗೆ ಅಂತ ಅನ್ನಿಸ್ತದೆ. ದ.ರಾ. ಬೇಂದ್ರೆ ಅವರು ಅದಕ್ಕೆ ಭಾರಿ ಪ್ರಶಸ್ತಿಯನ್ನು ಅದನ್ನು ನೋಡಿ ಭಾಳ ಖುಷಿ ಪಟ್ಟಿದ್ರು. ಆಕಾಶವಾಣಿ ಒಳಗೆ ಒಂದು ಸಮುದ್ರ ಮಂಥನದ ನಾಟಕ ಅದು ಬಂದಿತ್ತು ಅಂತ ಕೇಳ್ತೀವಿ. ಆಚಾರ್ಯರು ಆ ನಾಟಕ ಮಾಡಿಸ್ಬೇಕಾದಾಗ, ತಮ್ಮ ಸ್ಕೂಲೊಳಗೆ ಆ ನಾಟಕ ಮಾಡಿಸ್ಬೇಕಾದಾಗ ಹಿಂದಿನ ದಿವಸ ಒಬ್ಬ ರಾಕ್ಷಸರ ಪಾತ್ರ ಹಾಕೊಂಡು ಒಂದು ಕೈ ಮುರಿದಿತ್ತು. ಅವ ಖರೇನೆ ಪ್ಲಾಸ್ಟರ್ ಹಾಕೊಂಡ್ ಬಂದಿದ್ದ. ಆ ಪ್ಲಾಸ್ಟರ್ ಹಾಕೊಂಡ್ಬಂದ ಅವ್ನಿಗೆ ಡೈಲಾಗ್ ಹಂಗೆ ಹೇಳಿಸಿ, ನಾ ಮಂದ್ರ ಪರ್ವತ ಎತ್ತಲಿಕ್ಕೆ ಹೋಗಿದ್ದೆ, ಅವಾಗ ನನ್ನ ಕೈ ಮುರಿದ್ ನೋಡು ಅಂತ ಅವ ಹೇಳಿದ್ದು. ಅದೆಲ್ಲ ನಮ್ಮ ಆಚಾರ್ಯರ ಒಂದು ಚಾಣಾಕ್ಷತನ ಇರಲಿ. ನಿಪತನ್ ಸಗಿರಿಸ್ತಾವತ. ಅವಾಗ ಆ ಗಿರಿಪಾತದಿಂದ ಎಲ್ಲರ ಕೈ ಮುರಿದು ಹೋದಾಗ ಅವರೆಲ್ಲರೂ ಅಲ್ಲೇ ಶವದಂತೆ ಬಿದ್ದಾಗ ಭಾಗವತ ಹೇಳ್ತದೆ, ಭಗವಂತ ಬಂದು ಕೇವಲ ತನ್ನ ಈ ಕ್ಷಣದಿಂದ ತನ್ನ ಕೃಪಾದೃಷ್ಟಿಯಿಂದ ಎಲ್ಲಾರನ್ನು ಮತ್ತೆ ಎಬ್ಬಿಸ್ತಾನ. ಎಲ್ಲಾರು ಎದ್ರು. ಭಗವಂತ ಇದನ್ನು ಎತ್ತಲಿಕ್ಕಾಗೋಲ್ತೋ ಅಂತಂದ್ರು. ಆವಾಗ ಭಗವಂತ ಅವರೊಪ್ಪೆ ಗಿರಿಂಸ್ಕಂದಾತ್ ಸುಪರ್ಣ ಪತತಾಂಬರಹ. ಆ ಪರ್ವತವನ್ನು ಸರಳಾಗಿ ಎತ್ತಿ ಗರುಡನ ಮೇಲೆ ಇಟ್ಬಿಟ್ಟಂತ. ಅಲ್ರಿ, ದೇವತೆಗಳಿಗೆ ಎತ್ತಲಿಕ್ಕಾಗಲ್ಲ, ಗರುಡು ಒಬ್ಬನೇ ಎತ್ಕೊಂಡ್ಬಂದೇನ್ರಿ. ಏನು ಆಶ್ಚರ್ಯ! ಎಲ್ಲಿ ಪರ್ವತ ಪರಮಾತ್ಮನ ಎತ್ತಾನವ. ಗರುಡ ದೇವರೊಳಗೆ ನಿಂತು ಭಗವಂತ ತನ್ನನ್ನೇ ಹೊರುವಂತಹ ಶಕ್ತಿ ಕೊಟ್ಟಾಗ ಈ ಪರ್ವತ ಎಂಥದ್ದು.
ಪರಮಾತ್ಮನ ಜೊತೆಗೆ ಪರ್ವತ ಹೊತ್ಕೊಂಡ್ ಬಂದ್ರು ಅವರು ಗರುಡ ದೇವರು, ಅಂಥ ಮಹಾನುಭಾವರು. ಯಾರು ತಂದ್ರು? ಸುಪರ್ಣ ಪತತಾಂಬರಹ ಅಂತಿಲ್ಲದ, ಸುಪರ್ಣ ತಂದ ಅಂತಿಲ್ಲಿ ಹೇಳ್ತಾರೆ. ನಿಜವಾಗಿ ಯಾವ್ದು ಮನ್ವಂತರದ ಬಗ್ಗೆ ನಾವೀಗ ಹೇಳಿಗತ್ತೀವಲ್ರಿ, ರೈವತ ಮನ್ವಂತರದಲ್ಲಿ, ಅಲ್ಲಿ ಅನಂತ ಅನ್ನುವಂಥ ಹೆಸರನ್ನು ಗರುಡ ದೇವರು ತಂದ್ರು ಅಂತದ, ಇದು ಸುಪರ್ಣ ಅಂತಂದಾರೆ. ಮತ್ತೇನು ಅರ್ಥ ಮಾಡಬೇಕು ಅಂತ ಅದಕ್ಕೆ ಶ್ರೀಮದಾಚಾರ್ಯ ತಾತ್ಪರ್ಯ ತರ್ತಾರ. ಸಮುದ್ರ ಮಂಥನದ ಕಥೆನೇ 2 ಸಲ ಆಗ್ಯದ. ರೈವತ ಮನ್ವಂತರದೊಳಗೂ ಆಗ್ಯದ, ವೈವಸ್ವತ ಮನ್ವಂತರದೊಳಗೂ ಆಗ್ಯದ, ಈ ಮನ್ವಂತರದೊಳಗೂ ಆಗ್ಯದ. ರೈವತ ಮನ್ವಂತರದಲ್ಲಿ ಅಮೃತ ಅನಂತೋಢೋ ಮಂದರಸ್ತು ಯದಾ ವೈವಸ್ವತ ಅಂತಾರ. ವೈವಸ್ವತ ಮನ್ವಂತರದಲ್ಲಿ ಅನಂತ ಅನ್ನುವಂಥವನೇ ಗರುಡನ ಹೆಸರೇ ಅನಂತವಾಗ ಅವನು ತಂದದ್ದು. ಆದ್ರ ಅಮೃತಾರ್ಥಂ ಸುಪರ್ಣೋಢೋ ರೈವತಸ್ಯ ಅಂತಾರೆ ಮನೋ ಅಂತ. ರೈವತ ಮನ್ವಂತರದಲ್ಲಿ ಸುಪರ್ಣ ಅನ್ನುವಂಥ ಗರುಡ ದೇವರೇ ತಂದ್ರು ಅನ್ನೋದಕ್ಕಿಲ್ಲೇ ರೈವತ ಮನ್ವಂತರದ ಕಥೆ ನಡೆದಿದ್ದರಿಂದ ಸುಪರ್ಣ ಅಂತಂದಾರ. ಅನಂತ ಅಂತೂ ಗರುಡ ದೇವರು ಅವರು 2ನೇ ಸಲ ಸಮುದ್ರ ಮಂಥನ ಆದಾಗ ಅವ್ರು ಗಿರಿಯನ್ನು ತಂದಾರ ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಅದ್ಭುತವಾದ ವಿಷಯವನ್ನ ನಮಗೆ ತಿಳಿಸ್ತಾರೆ. ಅಂತೂ ಎಲ್ಲ ಗಿರಿ ಇಟ್ಟು ಮಂಥನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಗ್ಗ ಬೇಕಲ್ಲ, ಅವಾಗ ನಾಗರಾಜ ಮಾಮಂತ್ರೆ ವಾಸುಕಿ ನಾಗರಾಜನನ್ನ ಕರೆದ್ರು. ನಿನಗೂ ಫಲ ಕೊಡ್ತೀವಪ್ಪ, ಅಮೃತ ನಿನಗೂ ಸ್ವಲ್ಪ ನೆಕ್ಕಿಸ್ತೀವಿ, 2 ನಾಲ್ಗೆಯಿಂದ ಕುಡಿಬೇಕಾದ್ರೆ ನೀನು ಅಂತಂದ್ರು. ಆಯ್ತು ಅಂತ ಅವರು ಬಂದ. ಪಾಪ ಜಗ್ಲಿಗತ್ತಾರ. ಅದು ಮುಖದಿಂದ ಭೀಷಣವಾದ ಅಗ್ನಿಯನ್ನು ಉಗುಳುವಂತ ಸರ್ಪ. ಈಗ ಮುಖ ಹಿಡಿಲಿಕ್ಕೆ ದೇವತೆಗಳಿಗೆ ಆಗೇ ಒಲ್ತಾಗ ಏನ್ ಮಾಡ್ಬೇಕು? ಒಂದು ಸುದ್ದಿ ಎಬ್ಬಿಸ್ಬಿಟ್ರಿ. ಸುದ್ದಿ ಹೆಂಗ್ ಹರಡ್ತಾವ ನೋಡ್ರಿ. ಈ ಬಾಲ್ ಹಿಡಿಯೋದು ತುಚ್ಛ, ಅದನ್ನ ಹಿಡಿಯೋದು ಅಷ್ಟು ಮಂಗಳಲ್ಲ. ಎಲ್ಲಾ ದೈತ್ಯರು ಬಂದು ನಾವು ಮುಖ ಹಿಡಿತೀವಿ. ನೀವ್ಯಾಕೆ ಮುಖ ಹಿಡಿತೀರೋ? ಬಾಲದ ಪುಚ್ಛದ ತುಚ್ಛ ಅಂತಂದಾರ, ಅದು ಕ್ಷುದ್ರ ಇದ್ದಂಗ. ನಾವ್ ಅದನ್ನ ಮುಟ್ಟಂಗಿಲ್ಲ, ನಾವು ಮುಖಾನೇ ಹಿಡಿತೀವಿ ನಾವು. ಅವ್ರಿಗೆ ಅಷ್ಟ ಬೇಕಾಗಿತ್ತು. ಆಯ್ತಾಯ್ತು ನೀವು ಮುಖ ಹಿಡೀರಿ ಅಂತ ಹೇಳಿ ತಾವು ಬಾಲ ಬಂದು ಹಿಡ್ಕೊಂಡ್ರು. ಯಾರು? ದೇವತೆಗಳು. ಅವು ಬಂದು ಪಾಪ ಆ ಅಗ್ನಿ ಬಡಿಸ್ಕೋತ ಅವೇನು ಪಾಪ ಮತ್ತೆ ಇನ್ನೇನು ವರ್ಣಭೇದ ಆಗೋದು ಇದ್ದಿದ್ದಿಲ್ಲ. ಹಿಂಗಾಗಿ ಅವಿದ್ದು ಅಂತ ಆರಾಮಿದ್ದು. ಮಧ್ಯಮಾನೇರಣವೇ ಸೋದ್ರಿಹಿ ಅನಾಧಾರೋ ಅಪೋವಿಶತ. ಆ ಸಮುದ್ರವನ್ನ ಮಂಥನ ಮಾಡಬೇಕು ಅಂತ ಇಬ್ರೂ ಕೂಡಿ ಎಳಿಬೇಕಾದಾಗ ನೀರಿನ ಮೇಲೆ ಕಲ್ಲು ಹೆಂಗೆ ತೇಲ್ತದ್ರಿ, ಸರಳಾಗಿ ದೊಡ್ಡ ಪರ್ವತ ಮುಣಗ್ಲಿಕ್ಕೆ ಪ್ರಾರಂಭ ಆಯ್ತು. ಆ ಸಮುದ್ರದಲ್ಲಿ ಪರ್ವತ ಮುಣಗುತ್ತದ ಅಂತಂದಾಗ ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ಅಭಿತಥಾಭಿಸಂಧಿಹಿ ಕೃತ್ವಾ ವಪು ಕಾಚ್ಛಪ ಮದ್ಭುತಂ ಮಹತ ಪ್ರವಿಶ್ಯತೋಯಂ ಗಿರಿ ಮುಜ್ಜಹಾರ. ಭಗವಂತ ಕಾಚ್ಛಪತನು ಕೂರ್ಮ ರೂಪವನ್ನು ತಾನು ತೆಗೆದುಕೊಂಡು ತನ್ನ ದುರಂತವಾದಂತಹ ಶಕ್ತಿಯಿಂದ ಸರಳವಾಗಿ ಇಡಿಯಾದ ಬ್ರಹ್ಮಾಂಡವನ್ನ ಹೊತ್ತ ಶೇಷದೇವರನ್ನ ಹೊರುವ ಭಗವಂತ ಅವತ್ತು ಆ ಮಂದರದ ಕೆಳಗೆ ತಾನು ಬೆನ್ನು ಕೊಟ್ಟು ಅದನ್ನ ಉದ್ಧಾರ ಮಾಡಿ ತಾನು ಮುಣಗಲಾರ್ದಂಗ ಕೂರ್ಮ ರೂಪದಿಂದ ಭಗವಂತ ಅಲ್ಲಿ ಎತ್ತಿ ನಿಂತಿದ್ದಾನೆ. ಬಿಭ್ರಕ್ತದಾವರ್ತನ ಆದಿಕಚ್ಚಪೋ ಮೇನೆ ಅಂಗಕಂಡೂಯನಮ ಪ್ರಮೇಯ. ಅಂಗಕಂಡೂಯನ ನಡೆದಿತ್ತಂತ ಭಗವಂತನಿಗೆ. ಅಂದ್ರೆ ಬಹಳ ತುರುಕಿ ಬಿಟ್ಟಾಗ ಹಿಂಗೆ ಬೆನ್ನ ಮೇಲೆ ತುರಿಸ್ಕೋತೀವಿ ನೋಡ್ರಿ, ತುರಿಸ್ಕೊಂಡ್ರೆ ಆರಾಮ್ ಅನಿಸ್ತದಲ್ಲ. ಹಂಗ ಆ ಇಡೀ ಪರ್ವತ ಬೆನ್ನ ಮ್ಯಾಲಿಟ್ಟು ಹಿಂಗ್ ಆಗಬೇಕಾದಾಗ ಭಗವಂತನ ದೇಹ ಎಷ್ಟು ದೊಡ್ಡದಿತ್ತಂದ್ರ ತುರಿಸ್ದಂಗ ಆಗ್ಲಿಕತ್ತಿತ್ತಂತ. ತುರಿಸ್ದಾಗ ಆರಾಮ್ ಅನಿಸ್ತದಲ್ಲ, ಹಂಗ ಆರಾಮಿದ್ನಂತ ನಮ್ಮ ಕೂರ್ಮರೂಪಿ ಭಗವಂತ. ಆರಾಮಿರೋದು ಅಷ್ಟೇ ಅಲ್ಲ, ಎಷ್ಟು ಆರಾಮ ಆತಂದ್ರೆ ಸ್ವಲ್ಪ ನಿದ್ದೆ ಹತ್ತಿ ಬಿಡತಂತ್ರಿ ಅವನಿಗೆ. ನಿದ್ದೆ ಹತ್ತಿದಾಗ ಗುರುಕೆ ಹೊಡಿತಾರ ನೋಡ್ರಿ, ಜೋರ ಶ್ವಾಸ ಅಂತ ಬಿಟ್ನಂತ. ಆವಾಗಿಂದ ಸಮುದ್ರದಾಗ ತರಂಗಗಳು ಪ್ರಾರಂಭ ಆಗಿ ದಿನಾತನ ನಿಂತಿಲ್ಲಂತ. ವಾದರಾಜರ ಅದನ್ನು ಬಹಳ ಚಂದ ಕಲ್ಪನಾ ಮಾಡುತ್ತಾರೆ. ಆ ಕೂರ್ಮರೂಪಿಯಾದ ಭಗವಂತನ ಮುಖದಿಂದ ಬಂದ ಗಾಳಿಯಿಂದ ತರಂಗಗಳು ಪ್ರಾರಂಭ ಆಗಿದ್ದು ಇವತ್ತಿಗೂ ನಿಂತಿಲ್ಲ ಸಮುದ್ರದೊಳಗೆ ಅಂತ. ಅಂತಹ ಕಚ್ಚಪ ರೂಪದಿಂದ ಭಗವಂತದ ಒಂದು ಆ ಗಿರಿಯನ್ನ ಉದ್ಧಾರ ಮಾಡ್ತಾನೆ, ಹಿಡಿದು ನಿಲ್ತಾನೆ. ಅವಾಗ ಅದು ಮ್ಯಾಲ ಹಾರ್ಲಿಕ್ಕೆ ಚಾಲು ಆಯ್ತು. ಇವ್ರು ಹಿಂಗ ಎಲ್ಲಾ ಕಡಿಯು ಬಂದಾಗ ಮ್ಯಾಲ ಬಂದು ತನ್ನ ಕೈ ಹಿಡಿದು ಹಿಂಗ ನಿಂತ. ಒಳಗ ಆ ಸರ್ಪ ತಾನ ಏನು ಒಲ್ಲೆ ಅಂತ ಅದು ಹೊಣ್ತು, ಅದ್ರೊಳಗೆ ಹೋದ, ಅದ್ರೊಳಗೆ ನಿಂತ. ಉಪರ್ ಯಧಶ್ಚಾತ್ಮನಿ ಗೋತ್ರ ನೇತ್ರಯೋ ಪರೇಣತೆ ಪ್ರಾವಿಶಿತ ಸಮೇಧಿತಾ ಮಮಂತು ರಬ್ಧಿಂ ತರಸ ಮದೋತ್ಕಟಾ ಮಹಾದ್ರಿನ ಕ್ಷೋಭಿತ ನಕ್ರ ಚಕ್ರಂ. ಒಳಗಿನ ಜಲಚರ ಪ್ರಾಣಿಗಳನ್ನೆಲ್ಲ ಮಂಥನ ಮಾಡ್ತಾ ಇದ್ದಾರೆ. ಭಗವಂತ ಒಳಗೊಕ್ಕ ಹೊರಗೊಕ್ಕ, ಮ್ಯಾಲಿದ್ದ ಕೆಳಗಿದ್ದ, ಆ ಗೋತ್ರದೊಳಗ ಪರ್ವತದೊಳಗಿದ್ದ, ನೇತ್ರದೊಳಗ ಅಂದ್ರೆ ಹಗ್ಗದೊಳಗಿದ್ದ, ಗೋತ್ರ ನೇತ್ರಯೋಹೋ ಎಲ್ಲದರೊಳಗೆ ತಾನೇ ಹೊಕ್ಕು ಆ ಪರ್ವತದ ಮಂಥನವನ್ನ, ಸಮುದ್ರದ ಮಂಥನವನ್ನ ಮಾಡ್ತಾ ಇದ್ದಾರೆ. ಯದಾ ಸುಧಾ ನಜಾಯೇತ ನಿರ್ಮಮಂಥ ಅಜಿತ ಸ್ವಯಂ. ಎಷ್ಟೊತ್ತು ಮಂಥನ ಮಾಡಿದರೂ ಕೂಡ ಏನೇನೇನೇನೂ ಬರಲಿಲ್ಲ. ಮಜ್ಜಿಗೆ ಹಿಂಗ್ ಕಡಿದ್ರೆ ಹೆಂಗೆ ಬೆಣ್ಣೆ ಬರ್ಬೇಕ್ರಿ, ಜೋರ್ ಚಂದ ಕಡಿಬೇಕಾಗ್ತದೆ, ಅವಾಗ ಬೆಣ್ಣೆ ಬರ್ತದೆ. ಇವ್ ಪಾಪ ಹಿಂಗ್ ಕಡಿಲಿಗತ್ತು ಏನೇನೇನೇನೋ ಬರಲಿಲ್ಲ. ಆವಾಗ ಭಗವಂತ ತಾನೇ ವಿಚಾರ ಮಾಡಿದ, ಹಿಂಗಾದ ನಡೆಯಂಗಿಲ್ವಾ ಅಂತ ಹೇಳಿ ಮೇಘಶ್ಯಾಮ ಕನಕ ಪರಿಧಿ ಕರ್ಣ ವಿದ್ಯೋತ ವಿದ್ಯುನ್ಮೂರ್ಧ್ನಿಭ್ರಾಜತ್ ವಿಲಲಿತ ಚಸ್ರಗ್ಧರೋ ರಕ್ತ ನೇತ್ರ ಜೇತ್ರೈರ್ದೋರ್ಭಿರ್ ಜಗದಭಯದೈ ದಂದಶೂಕಂ ಗೃಹೀತ್ವಾ ಮತ್ನ
ಪ್ರತಿಗಿರಿರಿವ ಶೋಭತಾಥೋ ಧೃತಾದ್ರಿಹಿ. ಭಗವಂತ ಅಜಿತ ಅನ್ನುವ ರೂಪವನ್ನು ತಗೊಂಡಂತ ಕನಕ ಪರಿಧಿಹಿಕ ಬಂಗಾರದ ಆ ಚರ್ಮ ಒಂದು ಕವಚವನ್ನು ಹಾಕ್ಕೊಂಡು ಕರ್ಣಕುಂಡಲಗಳನ್ನು ಹಾಕ್ಕೊಂಡು ಕೆಂಪಾದಂತಹ ತನ್ನ ಆ ದೇಹದಿಂದ ಭಗವಂತ ಬಂದು ಆ ಒಂದು ಕಡೆಗೆ ಮುಖ ಒಂದು ಕೈಯಿಂದ ಬಾಲ ತಾನೇ ಹಿಡಿದು ಎಲ್ಲ ಸರಿ ನೀವು ಅಂತ ಹೇಳಿ ದೈವಾಸುರರನ್ನು ಸರಿಸಿ ತಾನೇ ಗಿರಿಯ ಮುಂದೆ ತಾನು ಕೂತು ಮಂಥನ ಮಾಡ್ಲಿಗತ್ರ ಪರ್ವತದ ಮುಂದೆ ಇನ್ನೊಂದು ಪರ್ವತ ಕೂತಂಗಾಗಿತ್ತು. ಅಷ್ಟು ದೊಡ್ಡ ಅಜಿತ ಅನ್ನುವಂತಹ ಭಗವಂತನ ರೂಪವನ್ನು ತೆಗೆದುಕೊಂಡು ತಾನು ಅಲ್ಲಿ ಮಂಥನವನ್ನು ಮಾಡಬೇಕಾದಾಗ ನಿರ್ಮಥ್ಯಮಾನಾದಧೇರಭೂತ್ ವಿಷಂ ಮಹೋಲ್ಬಣಂ ಹಾಲಾಹಲಾಹ್ವಮಗ್ರತಃ. ಮೊದಲಿಗೆ ಹುಟ್ಟಿದ್ದು ಹಾಲಾಹಲ ಅನ್ನುವ ವಿಷ. ಅಮೃತ ಮಂಥನ ಮಾಡುವಾಗ ಮೊದಲು ಹುಟ್ಟುವುದು ವಿಷ. ಶಾಸ್ತ್ರದ ಮಂಥನವನ್ನು ನೀವು ಮಾಡಬೇಕಾದಾಗ ಮೊದಲು ನಿಮಗೆ ಸಂಶಯ, ತಪ್ಪು ತಿಳುವಳಿಕೆ, ನಾಸ್ತಿಕತ ಇವೇ ಎಲ್ಲ ಸ್ವಲ್ಪ ಗ್ರಂಥಗಳು ಪ್ರಾರಂಭ ಆದಾಗ ಮೊದಲಿಗೆ ಬರ್ತಾವ. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಮೊದಲಿಗೆ ವಿಷ ಬರೋದು ಸಹಜ. ಮುಂದೆ ಅದನ್ನು ಬಿಡ್ಲಾರ್ದೆ ಮತ್ತೆ ಮಂಥನ ಮಾಡ್ಕೋತ ಹೋದಂಗೆ ಅಮೃತ ಬರ್ತವೆ. ಪ್ರಯತ್ನ ನಿಲ್ಲಿಸಿದ್ವಿ ಅಂತಂದ್ರೆ ವಿಷಕ್ಕೆ ತೃಪ್ತ ಆಗಬೇಕಾಗ್ತದೆ. ಪ್ರಯತ್ನ ನಿಲ್ಲಿಸ್ಬಾರ್ದು. ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಬ್ಧಮುತ್ತಮ ಜನಾನ ಪರಿತ್ಯಜಂತಿ. ಪ್ರಾರಬ್ಧವಾದದ್ದನ್ನು ಅಂದ್ರೆ ಆರಂಭ ಮಾಡಿದಂತಹ ಕಾರ್ಯವನ್ನ ಉತ್ತಮರ ಮಧ್ಯದೊಳಗೆ ಬಿಟ್ಟು ಹೋಗುವುದಿಲ್ಲ. ವಿಷ ಬಂತು ಅಂತ ಓಡಿ ಹೋಗ್ಲಿಲ್ಲ ಎಲ್ಲರೂ, ಓಡಿ ಹೊಂಟ್ರಿ ಎಲ್ಲರೂ ಕೂಡ. ಅದರ ಮತ್ತೆಲ್ಲರೂ ನಿಲ್ಲಿಸ್ತಾರೆ. ರುದ್ರಸ್ಯ ಯಶಸೇರ್ಥಾಯ ಸ್ವಯಂ ವಿಷ್ಣುರ್ ವಿಷಂ ವಿಭು. ಭಗವಂತ ತಾನೇ ಪಾನ ಮಾಡ್ಲಿಕ್ಕೆ ಬರ್ತಿರ್ತದೆ. ಅಜಿತನಾಮಕ ಭಗವಂತ ತಾನು ಮಾಡುವುದಿಲ್ಲ, ವಾಯುದೇವರಿಗೆ ಕೊಡೋದು ಅದನ್ನು ಕೊಡ್ತಾನೆ. ವಾಯುದೇವರು ಅದನ್ನು ತಾವು ಘಟ 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 ಕುಡಿದ್ಬಿಟ್ರು, ಎಲ್ಲ ಕುಡಿದು ಮುಗಿಸ್ಬಿಟ್ರು. ರುದ್ರದೇವರಂದ್ರೆ ನನಗೆ ಸ್ವಲ್ಪ ಉಳಿಸಪ್ಪ ಅಂತ. ಆವಾಗ ಅದನ್ನ ಚಂದ ಕೈಯಾಗ ಹಾಕ್ಕೊಂಡು ಹಿಂಗೆ ತಿಕ್ತಿರ್ತಾರೆ ನೋಡ್ರಿ, ಹಿಂಗೆ ಕೈಯಾಗ ಅದನ್ನು ತಿಕ್ಕಿ ನಿರ್ವೀರ್ಯ ಮಾಡಿ ಅದನ್ನು ಕೊಟ್ರು. ಇಷ್ಟು ನೀನು ಕುಡಿ ಅಂತ ರುದ್ರದೇವರಿಗೆ ಕೊಟ್ರು. ಅಷ್ಟೇ ರುದ್ರದೇವರು ಕುಡಿದದ್ದಕ್ಕೆ ಕಂಠವೆಲ್ಲ ನೀಲಿಯಾಗಿ, ಆ ಕಂಠ ನೀಲಿ ಆಗೋದನ್ನ ಕೆಳಗೆ ಇಳಿಯೋದು ಬೇಡ ಅಂತ ಅದಕ್ಕೆ ಹಾವಿನ ಹಗ್ಗವನ್ನು ಕಟ್ಟಿ ಅದನ್ನೇ ನೆತ್ತಿಗೆ ಹೋಗಬಾರ್ದು ಅಂತ ಚಂದ್ರನ ಮೇಲಿಟ್ಟು ಇಷ್ಟೆಲ್ಲ ವಿಕಾರಗಳು. ಯಾಕಿದಾಯಿತು ಅಂದ್ರೆ ಹಲಾಹಲ ವಿಷ. ಇದಕ್ಕೆ ಅಭಿಮಾನಿ ಕಲಿಯ ನಿಗ್ರಹವನ್ನು ಮಾಡಲಿಕ್ಕೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಶಕ್ತಿ ಹೊರತು ರುದ್ರದೇವರಿಗೆ ಇಲ್ಲ. ಹಾಗಾಗಿ ರುದ್ರದೇವರು ಅದರಿಂದ ಸಂತಪ್ತರಾಗಿ ಹೋಗಿದ್ದಾರೆ. ಅಂತೂ ದೇವತೆಗಳು ಹೋಗಿ ರುದ್ರದೇವರಿಗೆ ಪ್ರಾರ್ಥನೆ ಮಾಡಿದ್ದು ನಿಜ, ರುದ್ರದೇವರು ಬಂದದ್ದೂ ಹೌದು. ಆದರೆ ವಾಯುದೇವರು ಮುಖ್ಯವಾಗಿ ಆ ವಿಷಪಾನವನ್ನು ಮಾಡಿದ್ದು, ಮುಂದುಳಿದಿದ್ದನ್ನು ರುದ್ರದೇವರು ಕೂಡ ಅಲ್ಲಿ ಮಾಡಿದ್ದಾರೆ. ಬಹಳ ಅದ್ಭುತವಾದ ಸ್ತೋತ್ರ ಇತ್ಯಾದಿಗಳೆಲ್ಲ ಇಲ್ಲಿ ಬರ್ತವೆ. ಅಂತೂ ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಹಿ. ಎಲ್ಲರೂ ಬಂದ್ರಂತ ದೇವತೆಗಳು ಬಂದು ನಿಂತು ಕೈಲಾಸದ ಬಾಗ್ಲಕ್ಕೆ ನಿಂತು, ಸ್ವಾಮಿ ನೀವು ಬರಬೇಕಾಗಿದ್ರಿ, ಯಾಕ ವಿಷ ಕುಡಿಲಿಕ್ಕೆ? ಹಿಂಗೆ ಕರೆದ್ರೆ ಯಾರು ಬರ್ತಾರ್ರಿ? ಹೋಗನ್ಲಕ್ಕಿ ಪಾರ್ವತಿ ದೇವಿ ಬಾಜು ಕೂತಿದ್ಲು. ಆಟ ಹಚ್ಚರೇನು ಇಲ್ಲೆಲ್ಲ ಬಂದು ವಿಷ ಕುಡಿಲಿಕ್ಕೆ ಬರ್ತೀರ ಬಾ ಅಂತಂದ್ರೆ ಇದೇನು ಪ್ರಾಣೇ ಸ್ವೈ ಪ್ರಾಣಿನಪ್ಪ ಅಂತಿ ಸಾಧವ ಕ್ಷಣ ಭಂಗುರೈ. ನೀವು ಸಾಧುಗಳು, ನಿಮ್ಮ ಪ್ರಾಣ ಕೊಟ್ಟಾದ್ರೂ ನಮ್ಮ ಪ್ರಾಣ ಕಾಪಾಡಬೇಕು ಅಂದ್ಬಿಟ್ರಿ ಇವ್ರು ದೇವತೆಗಳು. ಮತ್ತೆ ಸಿಟ್ಟು ಬಂದು ಹೋಯ್ತು ಪಾರ್ವತಿ ದೇವಿಗೆ. ಅವರಂದ್ರು ಪುಂಸಕೃಪೈ ಪ್ರೀತೇ ಹರೋ ಭಗವತಿ ಪ್ರಿಯೇ ಹಂಸ ಚರಾಚರ. ರುದ್ರದೇವರಂದ್ರು, ಪಾರ್ವತಿ ಹಂಗನ್ಬೇಡಮ್ಮ, ಭಗವಂತ ತನ್ನ ಭಕ್ತರ ಮೇಲೆ ಕೃಪಾ ತೋರಿಸಿದ್ರೆ ನಮ್ಮ ರಕ್ಷಣಕ್ಕೆ ಅವ ಇರ್ತಾನೆ. ರುದ್ರದೇವ ಹೇಳು ಮಾತು ನೋಡ್ರಿ, ಇವತ್ತು ನಾ ವಿಷ ಕುಡಿದ್ರೆ ನನಗೇನೋ ಕೆಟ್ಟ ಆಗ್ತದೆ ಅಂತ ನೀವು ವಿಚಾರ ಮಾಡ್ಲಿಕ್ಕತ್ತಿ, ಆದ್ರೆ ತನ್ನ ಭಕ್ತರ ಉದ್ಧಾರಕ್ಕೆ ನಾನೇನೋ ಕಷ್ಟಪಡ್ಲಿಕ್ಕಂತಲ್ಲಿ ಹೋಗಿನಿ ಅಂತ ಗೊತ್ತಾತಂದ್ರೆ ಅವ ನನ್ನ ರಕ್ಷಣಾಕ್ಕೆ ತಾನೇ ಬರ್ತಾನೆ, ನಂಗೆ ಯಾರೂ ಬೇಕಾಗಿಲ್ಲ, ತಾನು ನನ್ನ ರಕ್ಷಣಾಕ್ಕೆ ನಿಂತು ನನ್ನ ಉದ್ಧಾರ ಮಾಡ್ತಾನೆ, ನನ್ನ ರಕ್ಷಣಾ ಮಾಡ್ತಾನೆ ದೇವರು, ಏನೋ ತಲೆ ಕೆಡಿಸ್ಕೋಬೇಡ ಅಂತ ಅವ್ರು ಬಂದು ವಿಷಪಾನವನ್ನು ತಾವು ಮಾಡಿದರು ಅಂತ ನಾವು ಕೇಳ್ತೇವೆ. ತಸ್ಯಾಪಿ ದರ್ಶಯಾಮಾಸ ಸ್ವವೀರ್ಯಂ ಗಲಕಲ್ಮಷಃ. ಗಲದಲ್ಲಿ ನೀಲಿ ಇತ್ಯಾದಿ ಎಲ್ಲ ಅಲ್ಲಾಗಿವೆ. ಆವಾಗ ಅವರು ಅದನ್ನು ಕುಡಿದು ನಾವೊಂದು ಸ್ವಲ್ಪ ನಾನು ಹೋಗ್ತೀನಿ ಅಂತ ಕೈಲಾಸಕ್ಕೆ ತಾವು ಮತ್ತೆ ಮರಳಿ ಹೋಗಿದ್ದಾರೆ. ಮತ್ತೆ ಸಮುದ್ರ ಮಂಥನ ಪ್ರಾರಂಭವಾಗಿದೆ. ಮೊಟ್ಟ ಮೊದಲನೇದ್ದೇ ಬಂದದ್ದು ಹವಿರ್ಧಾನಿ. ಹವಿರ್ಧಾನಿ ಅಂದರೆ ಯಾರು? ಕಾಮಧೇನು. ಕಾಮಧೇನು ಎಂಬಂತಹ ಶ್ರೇಷ್ಠವಾದ ಆಕಳು ಅದು ಮೊದಲಿಗೆ ಅಲ್ಲಿ ಬಂದಿದೆ. ಜೊತೆಗೆ ಒಂದು ದೊಡ್ಡದಾದ ವೃಷಭ, ನಂದಿ ಅನ್ನುವ ಎತ್ತು, ಯಾವುದು ಮುಂದೆ ರುದ್ರದೇವರ ವಾಹನವಾಗ್ತದೋ ಅದು ಬಂದಿದೆ. ಕಾಮಧೇನು ಬಂದಿದೆ. ಋಷಿಗಳು ಅದನ್ನು ತಾವು ತೆಗೆದುಕೊಂಡಿದ್ದಾರೆ. ಮತ್ತೆ ಹಾಗೇ ಮಾಡ್ತಾ ಹೋದಾಗ ಅಲ್ಲಿ ಚಂದ್ರಪಾಂಡುರ, ಚಂದ್ರದಂತಹ ಬಿಳಿಯಾದ ಶುಭ್ರವಾದಂತಹ ಉಚ್ಚೈಶ್ರವಸ್ ಅನ್ನುವಂತಹ ಕುದುರೆ ಅಲ್ಲಿ ಬಂದಿದೆ. ದೇವರು ಹೇಳಿ ಕಳಿಸಿದ್ದ, ದುರಾಸೆ ತೋರಿಸ್ಬ್ಯಾಡ್ರಿ ಅಂತ. ಕಾಮಧೇನು ನಮ್ಮ ಕಡೆಗೆ ಬಂದಾಗ ಉಚ್ಚೈಶ್ರವಸನ್ ಬಿಟ್ಬಿಟ್ರಂತ ಇಂದ್ರದೇವ್, ನನಗೆ ಬ್ಯಾಡಿದು ಅಂತ. ಅವಾಗ ಬಲಿರಾಜ ಆ ಕುದುರೆಯನ್ನು ತಾನು ತಗೊಂಡ. ಅವಾಗ ಐರಾವತ ದೊಡ್ಡದಾದಂತಹ ವಾರಣೇಂದ್ರ ಆನೆ ಅದು ಬಂತು. ಅದನ್ನ ದೇವತೆಗಳು ತಮ್ಮ ಕಡೆಗೆ ಅಂತ ಇಟ್ಟುಕೊಂಡ್ರು. ಆವಾಗ ಪಾರಿಜಾತ ಬಂತು, ಸ್ವರ್ಗಕ್ಕೆ ಅದು ಕೂಡ ಬಂದಿದೆ. ಹೀಗೆ ಬೇರೆ ಬೇರೆ ಪದಾರ್ಥಗಳು
ಅಲ್ಲಿ ಬರ್ತಾ ಇವೆ. ಅಪ್ಸರಾ ಸ್ತ್ರೀಯರು ಬಂದರು, ಅವರು ಕೂಡ ಸ್ವರ್ಗಕ್ಕೆ ನಡೆದಾರ. ಎಲ್ಲರೂ ಬರಬೇಕಾದಾಗ ಅಲಕ್ಷ್ಮಿ ಬಂದ್ಲು. ಅಲಕ್ಷ್ಮಿ ಕಲಿ ಅಂದ, ಈಕೆ ಬರೋಬ್ಬರ್ ನನ್ನ ಹೆಂಡತಿ ಆಗ್ಲಿಕ್ಕೆ ಹೋಗಿದ್ದಾಳೆ ಅಂತ ಅವ ಕರ್ಕೊಂಡು ಹೋದ. ತತಶ್ಚಾವಿರಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ ಪ್ರಿಯ ರಂಜಯಂತಿ ದಿಶಕ್ಕಾಂತ್ಯ ವಿದ್ಯುತ್ ಸೌದಾಮಿನಿ ಯಥಾ. ಮಿಂಚು ಹೆಂಗೆ ಎಲ್ಲ ದಿಕ್ಕುಗಳಿಗೆ ಕಾಂತಿಯನ್ನು ಕೊಡಬೇಕು, ಹಂಗ ಸಾಕ್ಷಾತ್ ಲಕ್ಷ್ಮೀದೇವಿ ತಾನು ಆ ಸಮುದ್ರದಿಂದ ತಾನು ಎದ್ದು ಆ ವರುಣನ ಮಗಳಾಗಿ ಆ ಮಹಾನುಭಾವಳು ತಾನಲ್ಲಿ ಬಂದಿದ್ದಾಳೆ. ತಸ್ಯ ಚಕ್ರುಸ್ಪೃಹಾಂ ಸರ್ವೇ ಸಸುರಾಸುರ ಮಾನವಾಹ. ಅವಳ ತ್ರೈಲೋಕ್ಯವನ್ನು ರಂಜಿಸುವಂತಹ ಸೌಂದರ್ಯವನ್ನು ನೋಡಿ ದೇವತೆಗಳು ಎಲ್ಲರೂ ಸಾಲು ಹಿಡಿದು ನಿಂತು ಬಿಟ್ರಂತ. ಈಕೆ ಹಿಂಗೆ ಕೈಯಾಗ ವಿಜಯಮಾಲಿ ಹಿಡ್ಕೊಂಡು ವರುಣ ದೇವರು ಕೊಟ್ಟರೆ ತಂದು ಮಾಲಿ ಹಾಕಿ ನಿನ್ ಸ್ವಯಂವರ ಹುಟ್ಟಿದ ಕೂಡಲೇ ಸ್ವಯಂವರ ಹಾಕಿದ್ದು, ನೀ ಯಾರನ್ನ ನೋಡ್ತಿ ಅವರೇ ನಿನ್ನ ಗಂಡ ಅಂತ ಅವ್ರು ನಿಂತಾರೆ. ಎಲ್ಲರೂ ಕೂಡ ಸಾಲು ಹಿಡಿದು ನಿಂತು ನಮಗೂ ಹಾಕ್ಲಿ ನಮಗೂ ಹಾಕ್ಲಿ ಅಂತ. ಯಾರಿಗೂ ಹಾಕ್ಲಿಲ್ಲ ಆಕಿ. ಭೂಷಣಾನಿ ವಿಚಿತ್ರಾಣಿ. ನೋಡ್ರಿ, ಅಕ್ಕಿ ಹುಟ್ಟಿದ್ದಕ್ಕೆ ಎಲ್ಲರೂ ಬಂದು ಬೇಕಾದಷ್ಟು ಅಕ್ಕಿಗೆ ಆಯರಿ ಕೊಡ್ತಾರ್ರಿ. ಭೂಷಣಗಳನ್ನ ವಿಶ್ವಕರ್ಮ ಬಂದ ಹಾರ ಸರಸ್ವತಿ ದೇವಿ ಕೊಟ್ಲು, ನಾಗಗಳು ಬಂದು ಕುಂಡಲವನ್ನು ಕೊಟ್ಟು, ದಿಗಿಭಾಹ ಪೂರ್ಣಕಲ ದಿಗ್ಗಜಗಳು ಬಂದು ಪೂರ್ಣವಾದಂತಹ ಬಂಗಾರದ ಕುಂಭಗಳಿಂದ ಅವಳಿಗೆ ಅಭಿಷೇಕವನ್ನು ಮಾಡ್ಲಿಕ್ಕೆ ಬಿಟ್ಟು ಅಂತ. ಅದಕ್ಕೆ ಆನೆಗಳ ಅಭಿಷೇಕ ಮಾಡಿದಂತಹ ಲಕ್ಷ್ಮಿಯ ಚಿತ್ರವನ್ನು ನೀವೆಲ್ಲ ಕಡೆ ನೋಡ್ತೀರಿ. ಸಮುದ್ರ ಮಂಥನ ಕಾಲಕ್ಕಾಗಿದ್ದದು. ಎಲ್ಲ ಅಭಿಷೇಕ ಇತ್ಯಾದಿಗಳನ್ನು ಮಾಡ್ಲಿಕ್ಕತ್ತಾರ. ನೂನಂ ತಪೋ ಯಸ್ಯ ನಮನ್ಯು ನಿರ್ಜಯ. ಅವಾಗ ಎಲ್ಲರೂ ನಿಂತ್ರಂತ ಬಂದು ಒಬ್ಬರೊಬ್ಬರನ್ನೇ ನೋಡ್ಕೊಳ್ಳಿಕ್ಕೆ ಹತ್ಲು. ಇವ ಭಾರಿ ತಪಸ್ವಿ ಇದ್ದಾನ ಖರೆ, ಇವನಿಗೆ ಸಿಟ್ಟೆ ಗೆಲ್ಲಿಕ್ಕಾಗಿಲ್ಲ. ದುರ್ವಾಸ ಋಷಿಗಳು ನಿಂತಿದ್ರು ಪಾಪಲ್ಲಿ, ಸಿಟ್ಟೆ ಗೆಲ್ಲಿಕ್ಕಾಗಿಲ್ಲ. ಇವ ಬ್ಯಾಡಿ ಮುಂದೆ ಹೋದ. ಜ್ಞಾನಂ ಕ್ವಚಿತ್ ತಚ್ಚ ನ ಸಂಗವರ್ಜಿತಂ. ಇವ ಭಾರೀ ಜ್ಞಾನಿ ಇದ್ದಾನಿವ, ಆದರೂ ಸ್ವಲ್ಪ ಕಾಮ ಸಂಘ ಇತ್ಯಾದಿಗಳೆಲ್ಲ ಇದ್ದಾವ. ಬೃಹಸ್ಪತ್ಯಾಚಾರ ಒಲ್ಲೆ ಅಂತ ಮುಂದೆ ಹೊಂಟ್ಲು. ಕಶ್ಚಿನ್ ಮಹಾಂಸ್ತಸ್ಯ ನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಹೆಸರಿಗೆ ಈಶ್ವರ ಅಂತ, ಆದ್ರೆ ಅವನಿಗೂ ಕೂಡ ವ್ಯಪಾಶ್ರಯ. ಅವ ಇನ್ನೊಬ್ಬರನ್ನ ಆಧಾರವಾಗಿಟ್ಕೊಂಡು ತಾನಿದ್ದಂಥವ ಸ್ಮಶಾನದೊಳಗೆ ತಾನಿರ್ತಕ್ಕಂಥವ. ಅವನು ಕೂಡ ನಾನು ಒಲ್ಲೆ ಅಂತ ಎಲ್ಲರಿಗೂ ನೋಡ್ಕೋತ ಹೊಂಟ್ಲು. ಧರ್ಮಕ್ವಚಿತ್ತಸ್ಯ. ಕೆಲವೊಬ್ಬ ಭಾರಿ ಧಾರ್ಮಿಕ ಸಾಕ್ಷಾತ್ ಧರ್ಮ ಇದ್ದಾನ. ನ ಭೂತ ಕರುಣಾನೇ ಇಲ್ಲ ಅವನಿಗೆ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಹೇಳಿದಂಗ ಅವನಿಗೆ ಕರುಣಾನೇ ಇಲ್ಲ. ಅವಲ್ಲೇ ಅಲ್ಲ. ತ್ಯಾಗ ಕ್ವಚಿತ್ತಚ್ಚ ನ ಮುಕ್ತಿ ಕಾರಣಂ. ತ್ಯಾಗ ಮಾಡ್ತಾನೆ ಕುಬೇರ, ಏನು ಅವಂದೇ ಎಲ್ಲ ಸಂಪತ್ತಿ ಎಲ್ಲರಿಗೂ ಕೊಡ್ತಾನ, ಆದ್ರೆ ಅದು ಮುಕ್ತಿ ಕಾರಣವಾದಂಥದ್ದಲ್ಲ. ಸುಮ್ಮನೆ ಎಲ್ಲ ರಾವಣಗೂ ಕೊಟ್ಕೋತ ಹೋಗ್ತಾನೆ, ಎಲ್ಲರಿಗೂ ಕೊಟ್ಕೋತ ಹೋಗ್ತಾನೆ. ನಾವಲ್ಲೇ ಅಂದ್ಲು. ವೀರ್ಯಂ ನ ಪುಂಸೋಸ್ತ್ಯ ಅಜವೇಗ ನಿಷ್ಕೃತಂ ನ ಹಿ ದ್ವಿತೀಯೋ ಗುಣಸಂಗವರ್ಚಿತ ಕ್ವಚಿತ್ ಚಿರಾಯು. ಒಬ್ಬ ಭಾರಿ ಚಿರಾಯುಷ, ಕಲ್ಪಾಂತಾಯುಷಿದ್ದಂತ ಚಿರಂಜೀವಿ ನಿಂತಿದ್ದ. ಯಾರು? ಅಶ್ವತ್ಥಾಮ. ನ ಚ ಶೀಲಮಂಗಲಂ. ಅವನ ಸ್ವಭಾವೇ ದುಷ್ಟದ ನಾವಲ್ಲಿ ಅಂತಂದ್ರೆ ಎಲ್ಲರಿಗೂ ನೋಡ್ಕೋತ ಹೊಂಟ್ಲು. ಯತ್ರೋ ಭಯಂ ಕುತ್ರ ಚ ಸೌಪ್ಯ ಮಂಗಲ. ಎಲ್ಲ ಅದ, ಮಂಗಳ ಅನ್ನುವಂಥ ಹೆಸರದ, ಇರೋದರೆ ಭಸ್ಮ ಹಚ್ಕೊಂಡಿರ್ತಾರ. ಅವ್ರನ್ನೂ ನಾವಲ್ಲೇ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ ಅಂತ ಎಲ್ಲರಲ್ಲಿ ದೋಷವನ್ನು ಎಣಿಸ್ತಾ ಏವಂ ವಿಮೃಶ್ಯ ವಿವಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯ ಸದ್ಗುಣಾಶ್ರಯಂ ವವ್ರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಎಲ್ಲರೂ ನನಗೆ ರಮಾದೇವಿ ಬೇಕು ಅಂತ ಪಾಳಿ ಹಚ್ಕೊಂಡು ನಿಂತ್ರ ಅವರು ಯಾರೂ ಒಲ್ಲೆ ಅಂತ, ನಾನು ಏನೋ ಒಲ್ಲೆ ಅಂತ ಮೂಲೆಯೊಳಗೆ ಹೋಗಿ ಕೂತಂತಹ ಮುಕುಂದನಿಗೆ ತಾನು ಹೋಗಿ ಆ ಮಾಲೆಯನ್ನ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂಧರನ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಅಂತ ಆ ಭಗವಂತನಿಗೆ ಯಾರು ಲಕ್ಷ್ಮೀದೇವಿ ಬೇಕು ಅಂತಾರ ಅವ್ರ ಕಡೆ ಬರಂಗಿಲ್ಲ. ಒಲ್ಲೆ ಅಂತ ಯಾರು ಹೋಗಿ ಕೂತಿರ್ತಾರ, ಸಂಪತ್ತು ಒಲ್ಲೆ ಅಂತ ಯಾರು ಅಂತಾರಲ್ಲ ಅವ್ರಿಗೆ ಲಕ್ಷ್ಮಿ ತಾನೇ ಒಲದು ಬರ್ತಾಳ ಅನ್ನುವಂತಹ ಒಂದು ಸಂದೇಶವನ್ನ ಆ ಲಕ್ಷ್ಮೀದೇವಿ ತಾನು ಕೊಡ್ತಾ ಭಗವಂತನ ಅಂಶಗಳ ಮೇಲೆ ತಾನು ಮಾಲೆಯನ್ನ ಅಲ್ಲಿ ಹಾಕಿದ್ದಾಳೆ. ಬ್ರಹ್ಮರುದ್ರಾದಿರು ಅಂಗಿರೋ ಮುಖ್ಯಾಹ ಸರ್ವೇ ವಿಶ್ವಸೋ ವಿಭಂ. ಎಲ್ಲರೂ ಕೂಡ ಆ ಲಕ್ಷ್ಮೀ ನೋಡ್ರಿ, ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಬರದೇ ಬಿಡ್ತಾರೆ. ಇವತ್ತು ಮದುವೆ ಆತ್ ಕಾಣಿಸ್ತದ್ರಿ ಅಂತ ಹಿಂಗೆ ತಿಳ್ಕೊಂಡ್ರೆ, ಅನಾದ್ಯನಂತ ಕಾಲೇಪಿ ವಿಷ್ಣುವೇ ವಾಶ್ರಿತಾರಮ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುಕ್ತ ಇತರಾಂಚಹೌ ಅಂತ. ಅನಾದ್ಯನಂತ ಕಾಲದಲ್ಲೂ ಲಕ್ಷ್ಮೀದೇವಿಗೆ ಭಗವಂತನೇ ಆಶ್ರಯ, ಭಗವಂತನನ್ನೇ ಅವಳು ಪತಿಯಾಗಿ ಹೊಂದಿದಂಥವಳು. ನಿತ್ಯಾಭಿಯೋಗಿಗಳಾದವರಿಬ್ಬರೂ ಕೂಡ ಇಲ್ಲಿ ಕೇವಲ ಆ ಒಂದು ರೂಪವನ್ನು ತಾನು ತಾಳಿದ್ದಕ್ಕೆ ಆ ರೀತಿಯಲ್ಲಿ ತಾನು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಆ ರಮಾದೇವಿ ಭಗವಂತನನ್ನು ತಾನು ವರಿಸಿದಾಗ ಅಲ್ಲಿ ಅಮೃತಾಪೂರ್ಣ ಕಲಶಂ ಬಿಭ್ರದ್ ವ್ಯಲಯ ಭೂಷಿತ ಸವೈ ಭಗವತ ಸಾಕ್ಷಾತ್ ವಿಷ್ಣೋರ್ ಅಂಶಾಂಶ ಸಂಭವ. ಭಗವಂತನ ಅಂಶವನ್ನು ಹೊತ್ತಂತಹ, ಭಗವಂತನ ಅವತಾರವಾದಂತಹ ಧನ್ವಂತರಿ ರೀತಿ ವಿಖ್ಯಾತ ಆಯುರ್ವೇದ ದೃಗಿಜ್ಯ ಭಾಗ್, ಆಯುರ್ವೇದದ
ಒಂದು ಪುಸ್ತಕವನ್ನ ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಅಮೃತದ ಕಲಶವನ್ನು ಹಿಡಿದುಕೊಂಡಂತಹ ಎಲ್ಲ ರೋಗಗಳ ಪರಿಹಾರಕನಾದಂತಹ ಧನ್ವಂತರಿ ಎನ್ನುವಂತಹ ರೂಪ, ಆ ಭಗವಂತನ ಅದ್ಭುತವಾದಂತಹ ರೂಪ ಅಲ್ಲಿ ತಾನು ಉದ್ಭವಿಸಿ ಬಂದಿದೆ. ಎಲ್ಲರೂ ಕೂಡ ಅದನ್ನು ನೋಡಿ ಅತ್ಯಂತ ಸಂತೋಷವನ್ನು ದೇವತೆಗಳು ಪಡುವಂತಹ ಕಾಲದೊಳಗೆ ದೈತ್ಯರು ಅಮೃತ ಬಂತು ಬಾ ಅಂಥೇಳಿ ಆ ಅಮೃತದ ಕಲಶವನ್ನ ಧನ್ವಂತರಿ ರೂಪಿಯ ಭಗವಂತನ ಕೈಯಿಂದ ಕಸದುಕೊಂಡು ಓಡಿ ಹೋಗು. ನಿಯಮಾನೇ ಸುರೈಸ್ತಸ್ಮಿನ್ ಕಲಶೇ ಅಮೃತ ಭಾಜನೆ. ಅಮೃತದ ಆ ಪಾತ್ರೆಯನ್ನ ದೈತ್ಯರ ಒಯ್ಯಬೇಕಾದಾಗ ಭಗವಂತ ಸುಮ್ಕೂತ. ಸರಳ ಅವಗೇನು ಘಟ್ ಹಿಡ್ಕೊಂಡಿದ್ದಿಲ್ಲ ಅಂದ್ರೆ ದೇವರಿಗೆ ರಗಡ್ ಘಟ್ ಹಿಡ್ಕೊಳ್ಳಿಕ್ ಬರ್ತದೆ. ಹಿಡ್ದ ಅಂತಂದ್ರೆ ಬಿಡ್ಲಾರ್ದಂಗೆ ಘಟ್ ಹಿಡ್ಕೋತಾನ ನಾವು. ಆಗಂಗಿಲ್ಲ ಅಂತಲ್ಲ, ಅವ್ರದ್ದು ಸ್ವಭಾವ ತೋರಿಸೋದಿತ್ತಲ್ಲ ಭಗವಂತನ. ತೇಷಾಂ ಸತ್ಯ ಚಾಲನಾರ್ಥಂ ಹರಿಹಿ ಧನ್ವಂತರಿ ವಿಭು ಸಮರ್ಥೋಪಿ ಅಸುರಾಣಂತು ಸ್ವಹಸ್ತಾತ್ ಅಮುಚತ್ ಸುಧಾಂ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ತರಿಸ್ತಾರೆ. ಸಾಮರ್ಥ್ಯ ಇದ್ರೂ ಕೂಡ ಅವ್ರು ಹೆಂಗ ಸತ್ಯದ ಪಥದೊಳಗೆ ಇರಂಗಿಲ್ಲ ನೋಡ್ರಿ. ಅಮೃತ ಎಲ್ಲನೂ ಹಂಚ್ಕೊಂಡು ತಿನ್ನೋದು ಅಂತ ನಿಯಮ ಆಗಿತ್ತು. ಅಮೃತ ಹಂಚ್ಕೊಂಡು ತಿನ್ನುವಂತಹ ವಿಚಾರ ಎಲ್ರಿಗೂ ಇತ್ತು. ಇವ್ರು ನಮಗಷ್ಟೇ ಬೇಕು ಅಂತ ಯಾವಾಗ ಒಯ್ಲಿಗತ್ರು, ನಮಗಷ್ಟೇ ಬೇಕಂತ ಒಯ್ದದ್ದನ್ನು ಭಗವಂತ ದಕ್ಷ ಕೊಡುವುದಿಲ್ಲ. ಅದನ್ನು ಮೊದಲು ಅವರಿಂದ ಅರ್ಥ ಮಾಡಿಬಿಡ್ತಾನೆ ಭಗವಂತ. ಹಿಂಗಾಗಿ ದೇವತೆಗಳು ಅಲ್ಲಿ ಏನೂ ಲೋಭ ತೋರಿಸ್ಲಿಲ್ಲ. ಅದನ್ನೇ ಹೇಳಿದ್ ನಾವು ದೇವತೆಗಳು ಬಂದಾಗ, ನೀವು ಒಂದ ಮಾಡ್ರಿ, ಎಲ್ಲೂ ಲೋಭ ತೋರಿಸ್ಬೇಡ್ರಿ, ನಿಮಗೇನು ಸಿಗ್ಬೇಕು ನಾ ಅದನ್ನು ಕೊಡ್ತೀನಿ ಅಂತ. ಆವಾಗ ದೈತ್ಯರ ಲೋಭವನ್ನು ತೋರಿಸಿದ್ದಕ್ಕೆ ಅವರವರೊಳಗೇನೆ ಜಗಳ ಅಲ್ಲಿ ಪ್ರಾರಂಭ ಆಗಿಬಿಡ್ತು. ಪ್ರಾರಂಭ ಆದಾಗ ಭಗವಂತ ಯೋಷಿದ್ರೂಪ ಮನಿರ್ದೇಶ್ಯಂ ದಧಾರ ಪರಮಾದ್ಭುತಂ, ಅದ್ಭುತವಾದಂತಹ ಒಂದು ಯೋಷಿದ್ರೂಪವನ್ನ, ಏನವನ ಕೇಶಾಭರಣಗಳು, ಏನು ಮಾಲೆಗಳು, ಏನವನ ಆ ಕುಂತಲ, ಇದೆಲ್ಲ ಅವನ ಪೀತಾಂಬರವನ್ನು ನೋಡಿ ಶಿಕ್ಷಾದಿ ಯುಂಗ್ ನಿಗಮ ದೀಕ್ಷಾಸು ಲಕ್ಷಣ ಪರೀಕ್ಷಾ ಕ್ಷಮ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿ ನಯದಾಕ್ಷೇಪ ವೀಕ್ಷಣ ವಿಧೌ. ಆ ಮೋಹಿನಿಯ ಅವತಾರವನ್ನು ನೋಡ್ಲಿಕ್ಕೆ ಸಾಕ್ಷಾತ್ ವಿಧಿಸತಿ, ವಿಧಿಯ ಸತಿಯಾದಂತಹ ಪತ್ನಿಯಾದಂತಹ ಸರಸ್ವತೀ ದೇವಿ ಬಂದ್ಲು, ಪಾರ್ವತಿ ಬಂದ್ಲು, ಸಾಕ್ಷಾತ್ ರಮಾಪಿ, ಸಾಕ್ಷಾತ್ ರಮಾದೇವಿ ಬಂದ್ರು ಕೂಡ ಅವಳನ್ನು ಏನೂ ಕೂಡ ಅವಳ ಸೌಂದರ್ಯವನ್ನ ಮ್ಯಾಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯದಾಕ್ಷೇಪ ವೀಕ್ಷಣ ವಿಧೌ ಪ್ರೇಕ್ಷಾಕ್ಷಿ ಲೋಭಕರ ಲಾಕ್ಷಾರ ಸೋಕ್ಷಿತ ಪದಾಕ್ಷೇಪ ಲಕ್ಷಿತ ಧರ ಸಾಕ್ಷಾರಿತಾತ್ಮತನು ಭೂಕ್ಷಾರಕಾರಿ ನಿಟಿಲಾಕ್ಷಾಕ್ಷಮಾನ್ ಅವತುನಃ ಅಂತ ವಾದರಾಜರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹಾಗಾಗಿ ಆ ಮೋಹಿನಿ ರೂಪವನ್ನು ತಾಳಿ ಭಗವಂತ ಬಂದ್ರೆ ಆ ಅಹೋ ರೂಪಂ ಅಹೋಧಾಮ ಅಹೋ ಅಸ್ಯ ನವಂವಯ ಅಂತ. ಮೊದಲೇ ರಾಕ್ಷಸರವರು, ಸ್ತ್ರೀಯಲ್ಲಿ ಭಾರಿ ಮೋಹ ಇದ್ದವರು. ಹಿಂಗಾಗಿ ಅವಳ ರೂಪವನ್ನ, ಅವಳ ತೇಜಸ್ಸನ್ನು ನೋಡಿ ಬಂದೇ ಬಿಟ್ರು, ಓಡೋಡಿ ಬಂದ್ರು. ಅಮೃತ ಮರೆತು ಬಿಟ್ರಿ ಅವರು. ಇವನೇ ಭಾರಿ ಆಗ್ಬಿಟ್ಟ. ಕಾತ್ವಾಂ ಕಂಜಪಲಾಶಾಕ್ಷಿ ಕುತೋವಾ ಕಿಂಚಿ ಕೀರ್ಷಸಿ, ಯಾಕೆ ಬಂದಿ ಇಲ್ಲೇ, ಏನ್ ಮಾಡ್ಲಿಕ್ಕತ್ತಿ, ನಾವು ನೋಡಿ ಎಷ್ಟು ಮಂತ್ರ ಮಾಡಿ ಅಮೃತ ತಂದೀವಿ, ನಿನಗೆ ಬೇಕೇನಿದೆಲ್ಲ? ನನಗೆ ಬೇಡ್ರಪ್ಪ ಅಮೃತ, ನೀವೇ ಇಟ್ಬೋದು. ನಿಮಗ ಎಲ್ಲ ಜಗಳಾಡ್ಲಿಕ್ಕತ್ತಿದ್ರಲ್ಲ ಪಾಪ, ಎಲ್ಲರಿಗೂ ಕೂಡಿಸಿ ಸಮಾನ ಉಣಿಸ್ಲಿಕ್ಕಂತ ನಾ ಬಂದೀನಷ್ಟೇ. ಹೌದಾ? ನಿನ್ ಕೈಯಿಂದ ಅಮೃತ ಸಿಗುವುದಂದ್ರೆ ಇದು ಮತ್ತಷ್ಟು ಭಾರಿ ಆತಿದು. ಸಂಗೊಳೆ ಬಂದು ತೀರ್ಥ ಕೊಟ್ಟಂಗ ಆತು. ಹಿಂಗಾಗಿ ಅಥೋಪೋಷ್ಯ ಕೃತ ಸ್ನಾನ ಹುತ್ವಾಚ ಹವಿಷಾನಲಂ ದತ್ವಾ ಗೋ ವಿಪ್ರ ಭೂತೇಭ್ಯ ಕೃತಸ್ತೇನಾದ್ವಿಜೈ. ನೋಡ್ರಿ, ಅಮೃತದ ಇದು ಸುಮ್ಮ ಮನ್ಯಾಗ ಚಹಾ ಕುಡ್ದಂಗೆ ಕುಡಿಯೋದಲ್ಲ ಕಪ್ ಹಿಡ್ಕೊಂಡು. ಇದಕ್ಕೆ ನೀವು ಮೊದಲು ಹೋಗಿ ಸ್ನಾನ ಮಾಡ್ರಿ, ಚಂದಾಗಿ ಬ್ರಾಹ್ಮಣರ ಕಡೆಗೆ ಆಶೀರ್ವಾದ ಮಾಡಿಸ್ಕೋರಿ, ದಾನ ಗೀನ ಎಲ್ಲ ಮಾಡಿ ಹೋಮ ಮಾಡಿ ನನ್ನ ಮುಂದೆ ಬರ್ರಿ, ಆವಾಗ ನಾನು ಇದನ್ನು ಕೊಡ್ತೀನಿ ಅಂತಂದು. ಅವಶ್ಯ ಆಗಲಿ ಅಂತ ಬೇಕಾದಷ್ಟು ದಾನ ಧರ್ಮ ಎಲ್ಲ ಮಾಡಿ ದೈತ್ಯರು ಪಾಪ ಇವ ಹಿಡ್ಕೊಂಡು ಕೂತಾನ ನೋಡ್ಲಿಕ್ಕಂತ ಬಂದರು. ಅಲ್ಲ, ದೇವತೆಗಳು ಮತ್ತು ನಿಮ್ಮ ಜೊತೆಗೆ ಮಂಥನ ಮಾಡ್ಯಾರ, ಅವರಿಗೂ ಸಿಗಬೇಕಲ್ಲ ಇದು, ಎಲ್ಲರೂ ಕೂಡಿ ಕುಡಿಯಾಕ್ರೆ ಅಂತ ಎಲ್ಲರೂ ಕೂಡು ಅಂತಂದಿಡೋಣ ಅಂತಂತಿರಲ್ಲ. ಹಂಗೆ ಬಂದು ಎಲ್ಲರ ದೇವತೆಗಳನ್ನ ಒಂದು ಕಡೆ ಕೂಡಿಸಿದ್ರು, ದೈತ್ಯರನ್ನ ಒಂದು ಕಡೆ ಕೂಡಿಸಿದ್ರು. ದೇವಲಿಂಗ ಪ್ರತಿಚ್ಛನ್ನ ಭಗವಂತ ತನ್ನ ಆ ಒಂದು ನ್ಯಾಯವನ್ನಲ್ಲಿ ನೀತಿಯನ್ನು ತಾನು ತೋರಿಸಲಿಕ್ಕೆ ಅಮೃತವನ್ನು, ನಿಜವಾದ ಅಮೃತವನ್ನು ಕೇವಲ ದೇವತೆಗಳಿಗೆ ಕೊಡ್ತಾ ಅವನು ಸುಮ್ಮನೆ ಹಾಲನ್ನು ಆ ದೈತ್ಯರಿಗೆ ತಾನು ಪಾನ ಮಾಡಿಸ್ತಾ ಇದ್ದಾನೆ. ಅಮೃತ ಅಂತ ದೇವತೆಗಳಿಗೆ ಮಾತ್ರ ಗೊತ್ತಾಗಿದೆ. ಸ್ವರ್ಭಾನು ಅನ್ನುವಂಥವ ಮಾತ್ರ ತಾನು ಬಂದು ಇವರೆಲ್ಲ ಬರೇ ಅಮೃತ ತಾವು ಕುಡಿಲಿಗತ್ತಾರ ದೇವತೆಗಳು ಅಂತ ಗೊತ್ತಾಗಿ ಚಂದ್ರ ಸೂರ್ಯರ ಮಧ್ಯದೊಳಗೆ ಬಂದು ತಾನೂ ಅಮೃತಕ್ಕೆ ಹಿಂಗೆ ಕಾಯಿ ಒಡ್ಡಿದ. ಭಗವಂತ ಅಮೃತ ಸುರಿಸಿದಾಗ ಇನ್ನೇನು ಕುಡಿಬೇಕು, ಚಂದ್ರ ಸೂರ್ಯರು ತಿಳಿಸಿದ್ರು, ಇವ ಸ್ವರ್ಭಾನಿವ ದೈತ್ಯವ ಬಂದ, ಅವರ ದೇವತೆ ಅಲ್ಲ ಅಂತ ದೇವತೆಯ ರೂಪದೊಳಗೆ ಬಂದಿದ್ದ. ಚಕ್ರೇಣ ಕ್ಷರಧಾರೇಣ ಜಹಾರ ಬತಶಿರ, ಅವನ ಶಿರಸ್ಸನ್ನು ಭಗವಂತ ಚಕ್ರದಿಂದ ಅಲ್ಲಿ ಪಾಟನ ಮೋಹಿನಿ ಅದು ಮಾಡಿದಾಗ ಅಂತೂ ಆ ಅಮೃತದ ಒಂದು ಹನಿ ತುಟಿ ಹತ್ತು ಬಿಟ್ಟಿತ್ತು. ಹಟ್ಟಿದ್ದಕ್ಕೆ ಆ ರುಂಡ ಅದು ರಾಹು ಆಯಿತು.
ಅದು ಹಿಂಗೆ ಬಿತ್ತಲ ಕೆಳಗ ದೇಹಕ್ಕೆ ಎಷ್ಟು ಅಮೃತ ಹತ್ತಿತ್ತು, ಅದೇ ಕೇತು ಅಂತ ಆ ರಾಹುಕೇತುಗಳಾಗಿ ಸೂರ್ಯಚಂದ್ರರ ಮಧ್ಯದಲ್ಲಿ ಕೂತದ್ದಕ್ಕೇನೆ ಆ ರಾಹುಕೇತು ಗ್ರಹಣ ಅಂತ ಸೂರ್ಯಚಂದ್ರರಿಗೆ ಅದು ಆಗುತ್ತದೆ ಅಂತನ್ನುವಂತಹ ಕಥೆ ಸಮುದ್ರ ಮಂಥನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶಿರಸ್ತೊಮರತಾಮ್ನೀತ ಮಜೋ ಗ್ರಹಮಚೀಕ್ಲಪತ, ಶಿರಸ್ಸನ್ನ ಗ್ರಹವನ್ನಾಗಿ ರಾಹುಕೇತುಗಳನ್ನು ಗ್ರಹವನ್ನಾಗಿ ಬ್ರಹ್ಮದೇವರು ಅಲ್ಲಿ ಮಾಡಿದ್ದಾರೆ. ಆವಾಗ ತತ್ರ ದೇವಾಸುರೋ ನಾಮರಣ, ಭಗವಂತ ಎಲ್ಲ ದೇವತೆಗಳು ಆ ಮೋಹಿನಿಯಿಂದ ತಾವು ಅಮೃತಪಾನವನ್ನ ಮಾಡಿದರೆ ಧನ್ವಂತರಿ ರೂಪಿಯಾದ ಭಗವಂತನಿಗೆ ಆನಂದ ಬಾಷ್ಪಗಳನ್ನು ತಡ್ಕೊಳ್ಳಿಕ್ಕಾಗುವಂತ, ನನ್ನ ದೇವತೆಗಳು ನನ್ನ ಮಕ್ಕಳಿಗೆ ಎಲ್ರಿಗೂ ಅಮೃತ ಸಿಕ್ತು ಅಂತ ಆನಂದ ಬಾಷ್ಪಗಳನ್ನ ಭಗವಂತ ಸುರಿಸಿದಾಗ ಅವನ ಆನಂದ ಬಾಷ್ಪ ನೆಲದ ಮೇಲೆ ಬಿದ್ದಾಗೆ ಬಂದಂಥವಳು ತುಳಸಿ. ತುಳಸಿಯಲ್ಲಿ ಯಾಕೆ ಎಲ್ಲ ಔಷಧಗಳ ಗುಣ ಅದಂದ್ರೆ ಧನ್ವಂತರಿ ರೂಪಿ ಭಗವಂತನ ಆನಂದ ಬಾಷ್ಪದಿಂದ ಆ ಮಹಾನುಭಾವಳು ಅಲ್ಲಿ ಹುಟ್ಟಿ ಬರ್ತಾ ಇದ್ದಾಳೆ. ಇದು ಆವಾಗ ದೊಡ್ಡದಾದಂತಹ ಯುದ್ಧ ಎಲ್ಲ ದೇವದಾನವರ ಮಧ್ಯದಲ್ಲಿ ಆಗ್ತದೆ. ಅಲಬ್ಧ ಭಾಗ ಸೋಮಸ್ಯ ಕೇವಲ ಕ್ಲೇಶಭಾಗಿನಃ, ನಮಗೆಂದೂ ಏನೂ ಭಾಗ ಸಿಗಲೇ ಇಲ್ಲ, ಬರೀ ಕ್ಲೇಶ ಅಷ್ಟೇ ನಮಗೆ ಬಂತು ಅಂತ ಬೇಕಾದಷ್ಟು ಯುದ್ಧ ಆಡ್ಲಿಕ್ಕತ್ತಾರೆ. ಅದರ ದೇವತೆಗಳ ಅಮೃತವನ್ನು ಕುಡಿದು ಬಿಟ್ಟಿದ್ರಿಂದ ಏನೂ ಕೂಡ ಮಾಡ್ಲಿಕ್ಕಾಗವಲ್ತು. ಬಲಿ ಬಂದು ಇಂದ್ರನ ಜೊತೆಗೆ ಯುದ್ಧ ಆಡಿದ, ತಾರಕ ಬಂದು ಸ್ಕಂದನ ಜೊತೆಗೆ ಯುದ್ಧ ಆಡಿದ, ವರುಣನ ಜೊತೆಗೆ ಯುದ್ಧ ಆಯಿತು. ಎಲ್ಲರೂ ಬಂದು ಯುದ್ಧವನ್ನು ಆಡುವಾಗಲೂ ಕೂಡ ದೇವತೆಗಳು ಸರಳವಾಗಿ ಎಲ್ಲ ರಾಕ್ಷಸರನ್ನು ಅಲ್ಲಿ ಗೆದ್ದಿದ್ದಾರೆ. ಸೃಷ್ಟೋ ದೈತ್ಯನ ಸುಮಹಾನ್ ವನ್ಯ ಶ್ವಸನ ಸಾರಥಿ, ಭಾರೀ ಬೆಂಕಿಯನ್ನು ಅವರು ಹಚ್ತಾ ಇದ್ರೆ ದೇವತೆಗಳು ಅದನ್ನು ಕೂಡ ಶಾಂತವನ್ನಾಗಿ ಮಾಡಿದ್ದಾರೆ. ನತತ್ ಪ್ರತಿವಿಧಿಂ ಯತ್ರ ವಿದುರಿಂದ್ರಾದಯೋನ್ರಪ, ಸಾಕ್ಷಾತ್ ಇಂದ್ರಾದಿಗಳಿಗೂ ಕೆಲವೊಂದು ಪ್ರತೀಕಾರ ಮಾಡ್ಲಿಕ್ಕಾಗಲಾರ್ದಾಗ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ. ನೋಡ್ರಿ, ಇದು ಬರೋದು ಭಾಗವತದಲ್ಲಿ. ಭಗವಂತನ ಸ್ಮರಣವನ್ನ ಮಾಡ್ತಾರೆ, ಎಲ್ಲಾ ವಿಪತ್ತುಗಳಿಂದ ಪಾರಾಗ್ತಾರೆ. ತಾನೇ ಭಗವಂತ ಬಂದು ಅವರನ್ನ ಅಲ್ಲಿ ಉದ್ಧಾರ ಮಾಡ್ತಾ ಇದ್ದಾನೆ. ಅಂತೂ ಗೆದ್ದವರನ್ನೆಲ್ಲ ಶುಕ್ರಾಚಾರ್ಯರು ತಮ್ಮ ಆ ಒಂದು ಮಂತ್ರದಿಂದ ಅವರನ್ನ ಜೀವಂತಗೊಳಿಸ್ತಾ ಇರ್ತಾರೆ. ಆವಾಗ ಇಂದ್ರದೇವರು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ತಾನೇ ಬಂದು ಎಲ್ಲಾ ರಾಕ್ಷಸರ ಸಂಹಾರವನ್ನ ಅಲ್ಲಿ ಮಾಡ್ತಾ ಇದ್ದಾನೆ. ಈ ರೀತಿ ಇಂದ್ರೋ ಜಂಭಸ್ಯ ಸಂಕ್ರುದ್ಧ, ಜಂಭಾಸುರನ ಸಂಹಾರ ಅಲ್ಲಿ ಇಂದ್ರದೇವರಿಂದ ಆಗ್ತದೆ. ಇನ್ನು ಅನೇಕ ಜನರನ್ನ ದೇವತೆಗಳು ಅಲ್ಲಿ ನಾಶ ಮಾಡಿದಾಗ ಎಲ್ಲ ಗಂಧರ್ವರು ಹಾಡು ಹಾಡ್ತಾ ಇದ್ದಾರೆ, ಅಪ್ಸರಾ ಸ್ತ್ರೀಯರು ನರ್ತನವನ್ನು ಮಾಡ್ತಾ ಇದ್ದಾರೆ. ಶ್ರಿಯಾ ಸಮೇಧಿತ ಸರ್ವೇ ಉಪಾರಮತ ವಿಗ್ರಹಾತ್, ಆ ಒಂದು ಭಗವಂತ ಬಂದು ಹೇಳಿದಾಗ ಆ ಯುದ್ಧದಿಂದ ಎಲ್ಲರೂ ಕೂಡ ಅಲ್ಲಿ ಹಿಂದೆ ಸರಿದಿದ್ದಾರೆ. ಇಷ್ಟೆಲ್ಲ ಗದ್ದಲದೊಳಗೆ ಒಂದೊಂದು 5 ನಿಮಿಷ ಹೇಳಿ ಮುಗಿಸ್ಬಿಡ್ತೇನೆ. ವಿಶಿಷ್ಟವಾದಂತಹ ಕತೆ. ಇಷ್ಟೆಲ್ಲ ಗದ್ದಲ ನಡೆದಾಗ ರುದ್ರದೇವರು ಕೈಲಾಸದಾಗ ಹೋಗಿ ಕೂತ್ಬಿಟ್ಟಿದ್ರು, ವಿಷ ಕುಡಿದ್ಬಿಟ್ಟಿದ್ರು, ರೆಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ರು ಅವರು. ಆವಾಗ ಬಂದ್ರು, ದೇವ್ರೆ ನೀನೋ ಮೋಹಿನಿ ರೂಪ ತಗೊಂಡಿಂತ ನನಗೆ ಯಾಕೆ ತೋರಿಸ್ಲಿಲ್ಲ ಅಂತ ಅವಾಗ ಬಂದ್ರು. ಏನು ಮಾಡೋದಪ್ಪ, ಮತ್ತೆ ನೀ ಅಲ್ಲಿ ಹೋಗಿದ್ದಿ ರೆಸ್ಟ್ ಮಾಡ್ಲಿಕ್ಕೆ, ನಾ ಏನು ಮಾಡಿ ನನಗೆ ನಡೆಯಂಗೆ ಇಲ್ಲ, ನೀನು ತೋರಿಸೇಬೇಕು. ಬೇಡಪ್ಪ, ಅದೆಲ್ಲ ರೂಪ ಅದು ಹಂಗ ಏಕಾಂತದೊಳಗೆ ನೋಡುವಂಥ ರೂಪ ಅಲ್ಲ, ಬೇಡ. ಮೊಮ್ಮಗ ಪಾಪ ರುದ್ರದೇವರು ಹಠ ಮಾಡೋ ಸ್ವಭಾವ. ಅವತಾರ ಮಯಾ ದೃಷ್ಟ ರಮಮಾಣಸ್ಯ ತೇಗು, ನನ್ನ ಎಷ್ಟೆಷ್ಟು ಅವತಾರ ನೋಡಿದ್ ನಾನು, ಆದ್ರೆ ಎಲ್ಲಾ ಪುರುಷ ರೂಪಗಳನ್ನೇ ಒಂದು ಸ್ತ್ರೀ ರೂಪದಂತ ನಿಂದು ಅದನ್ನ ನೋಡ್ಲಾರ್ದೆ ಇದ್ಬಿಟ್ನಂದ್ರೆ ಏನು ಒಂದು ಯುನೀಕ್ ಆದದ್ದನ್ನು ನಾನು ನೋಡ್ಲಾರ್ದಂಗೆ, ಮಾಸ್ಟರ್ ಪೀಸ್ ನೋಡ್ಲಾರ್ದಂಗೆ ಆಗ್ಬಿಡುತ್ತೆ. ನನ್ನ ಹೆಂಗೆ ಇಟ್ಕೊಳ್ಳಿ ಭಗವಂತ, ನನಗೆ ಆಗಂಗಿಲ್ಲ, ನೀನು ತೋರಿಸಬೇಕು. ಆಯ್ತು, ನಾಳೆ ಬಾ ಅಲ್ಲೇ ತೋರಿಸ್ತೀನಿ ಅಂತೇಳಿ ಕಳಿಸಿದ ದೇವರು. ತಾವು ಬಂದ್ರು, ಅಲ್ಲಿ ಗಾರ್ಡನ್ ಒಳಗೆ ಬಂದಾರ. ಭಗವಂತ ತನ್ನ ಮೋಹಿನಿ ರೂಪವನ್ನು ಹಿಡ್ಕೊಂಡು ನಿಂತಾನ. ದೇವರು ಅನ್ನೋದು ಗೊತ್ತಾಗ್ಲಿಲ್ಲ ರುದ್ರದೇವರಿಗೆ. ಎಂಥ ಚಂದ ರೂಪ ಅಂತ ಪಾರ್ವತಿಯನ್ನೇ ಮರೆತು ಬೆನ್ನಹತ್ತು ಬಿಟ್ರು ಮೋಹಿನಿ ಜೊತೆಗೆ. ಭಗವಂತನ ಮಾಯ ಯಾರನ್ನೂ ಬಿಟ್ಟಿದ್ದಲ್ಲ. ಶ್ಲತದ್ಧುಕೂಲಾಂ ಕವರಿಂಚ ವಿಚ್ಯುತಾಂ, ಆ ಹೆರಳನ್ನ ಬಿಚ್ಚಿ ವಾಮಕರೇಣ ವಲ್ಗುನ, ತನ್ನ ವಾಮಕರದಿಂದ ಚಂದಾಗಿ ನಡೀತಾ ಆ ಗಜಗಾಮಿನಿಯಾಗಿ ಆ ಲಕ್ಷ್ಮೀದೇವಿ, ಆ ಮೋಹಿನಿ ತಾನು ಹೊಂಟ್ರೆ ಅವರ ಹಿಂದೇನೆ ಪಾರ್ವತೀದೇವಿ ಜೊತೆಗೆ ಕರ್ಕೊಂಡ್ಬಂದಾರ. ಮತ್ತು ಅವ್ರು ನೋಡ್ತಾ ಇದ್ದಂಗೆ ರುದ್ರದೇವರು ಮೋಹಿನಿಯನ್ನು ಬೆನ್ನಹತ್ತಿ ತಾವು ಅಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ತಾನಿ ರುದ್ರಸ್ಯ ಹೇಮ್ನಶ್ಚ ಕ್ಷೇತ್ರಾಣ್ಯಾಸನ್ ಮಹಾಪತೆ, ಎಲ್ಲೆಲ್ಲಿ ರುದ್ರದೇವರು ಬಂದು ಹೋದ್ರೋ ಅದೆಲ್ಲವೂ ಕೂಡ ರುದ್ರದೇವರ ಕ್ಷೇತ್ರವಾಗ್ತಾ ಇದೆ. ಅವರ ಧಾತು ಎಲ್ಲೆಲ್ಲಿ ಸ್ಖಲನವಾಗಿದೆಯೋ ಅದೆಲ್ಲವೂ ಒಂದೊಂದು ಜ್ಯೋತಿರ್ಲಿಂಗವಾಗಿ ಇವತ್ತು 12 ಜ್ಯೋತಿರ್ಲಿಂಗಗಳು ಅಂತ ಆ ಮೋಹಿನಿಯನ್ನ ಅಟ್ಟಿಸಿಕೊಂಡು ಹೊಂಟಾಗ ಎಲ್ಲಾ ಲೋಕದಲ್ಲಿ ಮೋಹಿನಿ ರುದ್ರದೇವರ ಸಂಚಾರ ಮಾಡಿಸ್ತಾಳೆ. ಅಲ್ಲಲ್ಲಿ ಭಾರತದಲ್ಲಿ ರುದ್ರದೇವರ ಕ್ಷೇತ್ರಗಳು, ಜ್ಯೋತಿರ್ಲಿಂಗಗಳ ಉದ್ಭವ ಅಲ್ಲಿಂದ ಆಯಿತು ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೇನು ಹಿಡೀಲಿಕ್ಕೆ ಅಂತ ಪೂರ್ಣ ಹತ್ರ ಬಂದಾಗ ಭಗವಂತ ತನ್ನ ಶಂಖಚಕ್ರ ಗದಾ ಪದ್ಮ ರೂಪಗಳನ್ನು ಹಿಡ್ಕೊಂಡು ನಿಂತು ಬಿಟ್ಟಂತ ರುದ್ರದೇವರಿಗೆ ನಾಚಿಕೆ ತಾಳಲಾರ್ದೇನೆ ತಾವು ತಲೆಬಾಗಿಸಿ ಹೇಳ್ತಾರೆ, ಕೋನುಮೆ ಅತಿತರೇನ್ ಮಾಯಾಂ ವಿಷಕ್ತ ಸ್ವಧೃತೆ ಪುಮಾನ್
ತಾನ್ ವಿಸರ್ಜತೀಂ ಭಾವಾನ್ ದುಸ್ತರಾಮ ಕೃತಾತ್ಮವಿಹಿ. ಭಗವಂತನಂತ ನಿಂತಪ್ಪಲ್ಲಪ್ಪ ರುದ್ರದೇವರಿಗೆ ಹೇಳ್ತಾನೆ, ನನ್ನ ಮಾಯೆಯನ್ನ ಸಾಕ್ಷಾತ್ ಲಕ್ಷ್ಮಿಗೂ ಕೂಡ ದಾಟ್ಲಿಕ್ಕಾಗಿಲ್ಲ, ಯಾವ ದೇವತೆಗಳಿಗೂ ದಾಟ್ಲಿಕ್ಕಾಗಿಲ್ಲ, ಇದು ನನ್ನ ಮಾಯೆ ಹಿಂಗದ ಅಂತ ಹೇಳಿ ಆ ರುದ್ರದೇವರಿಗೂ ಅನುಗ್ರಹ ಮಾಡಿ ತಾನು ಅಲ್ಲಿ ಕಳಿಸ್ತಾ ಇದ್ದಾನೆ. ಏತನ್ಮುಹು ಕೀರ್ತಯತೋ ಅನುಶೃಣ್ವತೋ ನರಿಷ್ಯತೆ ಜಾತು ಸುಮಧ್ಯಮ ಕ್ವಚಿತ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಸಮಸ್ತ ಸಂಸಾರ ಪರಿಶ್ರಮಾಪಹಂ ಅಂತ. ಇಡೀ ಸಂಸಾರದಲ್ಲಿ ಪಟ್ಟ ಪರಿಶ್ರಮ ಹೋಗಬೇಕು ಅಂದ್ರೆ ಸಮುದ್ರ ಮಂಥನದ ಕಥೆ ಕೇಳ್ರಿ. ಬಹಳ ಹೈರಾಣಾಗಿರಲ್ಲೇನು? ಸಂಸಾರದ ಈ ಚಕ್ರದೊಳಗೆ ಬಿದ್ದು ಒದ್ದಾಡ್ಲಿಕ್ಕತ್ತಿರಲ್ಲ, ನಿಮ್ಮ ಎಲ್ಲ ಶ್ರಮ ಹೋಗಿ ನಿಮಗೆ ಸಮಾಧಾನ ಅನ್ನೋದು ಸಿಗಬೇಕಂದ್ರೆ ಸಮುದ್ರ ಮಂಥನದ ಕಥೆ ಕೇಳ್ರಿ. ನೀವು ಹಿಡಿದಂಥ ಕೈಯೊಳಗೆ ಹಿಡಿದ ಕೆಲಸ ಇದು ಆಗೇಬೇಕು ಅಂತಂದ್ರೆ ಸಮುದ್ರ ಮಂಥನದ ಕಥೆ ಕೇಳ್ರಿ. ಭಗವಂತನ ಆ ವರ್ಣನವನ್ನ ಕೀರ್ತನ ಮಾಡೋದು, ಶ್ರವಣ ಮಾಡಿದ್ರಿ ಅಂತಂದ್ರೆ ಎಲ್ಲ ಕಾರ್ಯಗಳ ಸಿದ್ಧಿಸ್ತಾವ. ಆದಂಥ ಎಲ್ಲ ಒಂದು ಶ್ರಮ ಸರಳವಾಗಿ ಸಮಾಧಾನದೊಳಗೆ ಬದಲಾಗ್ತದೆ. ಅಂಥ ಶ್ರೇಷ್ಠವಾದ ಸಮುದ್ರ ಮಂಥನದ ಕಥೆ ಇದು ಅಂತ ಬಹಳ ಅದ್ಭುತವಾಗಿ ನಮಗೆ ಈ ಸಮುದ್ರ ಮಂಥನದ ಕಥೆಯನ್ನು ಅಷ್ಟಮ ಸ್ಕಂದ ಇದು ತಿಳಿಸಿಕೊಡ್ತದೆ. ಇದರಲ್ಲಿ ಸಾಕಷ್ಟು ಇನ್ನೂ ವಿಷಯಗಳಿವೆ, ಬೇಕಾದಷ್ಟು ಸಂದೇಶಗಳಿವೆ. ಅಂತೂ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಂಗ್ರಹ ಮಾಡಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಸತ್ಯಧರ್ಮತೀರ್ಥರ ವಿಚಿತ್ರವಾದಂತಹ ವ್ಯಾಖ್ಯಾನ ಕೌಶಲವನ್ನು ಕೂಡ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ನೀವು ನೋಡಿದ್ದೀರಿ. ಇನ್ನೂ ಅನೇಕ ಅದ್ಭುತವಾದಂತಹ ವಾಮನೋಪಾಖ್ಯಾನ ಇತ್ಯಾದಿ ಕಥೆಗಳು ಅವು ನಾಳೆಗೆ ಬರಲಿವೆ. ಬಹಳ ಸುಂದರವಾದಂತಹ ಆ ವಾಮನನ ಪ್ರಾದುರ್ಭಾವ ಇದೆಲ್ಲವನ್ನ ನಾಳೆಯ ದಿನ ನೀವು ವಿಶೇಷವಾಗಿ ಶ್ರವಣ ಮಾಡಬೇಕು. ಇನ್ನಷ್ಟು ಮತ್ತಷ್ಟು ರೋಚಕವಾದಂತಹ ಈ ಕಥೆಗಳನ್ನು ಸ್ವಲ್ಪ ಲೇಟಾಗಿ ಜಾಯಿನ್ ಮಾಡಿ, ಸ್ವಲ್ಪ ತಪ್ಪಿಸ್ಕೊಂಡು ಹಿಂಗೆ ಮಾಡಬೇಡ್ರಿ. ಸರಿಯಾದ ಸಮಯಕ್ಕೆ ಬಂದು ಎಲ್ಲರೂ ಪೂರ್ಣವಾಗಿ ಅದನ್ನು ಶ್ರವಣ ಮಾಡಬೇಕು ಅಂತ ಎಲ್ಲರಲ್ಲಿ ನಮ್ಮ ಕೇಳಿಕೊಳ್ಳುತ್ತೇನೆ. ನಾಳೆ ಅದನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.